ಎಲ್ಲ ಆಲ್ ವೆನ್ ಡ್ರೋನ್ ಅಂತ ಹೋದ್ರೆ ವರ್ಲ್ಡ್ ವೈಸ್ ಡ್ರೋನ್ ಪ್ರತಾಪ್ ಅವರು ಯೂಸ್ ಮಾಡೋದು ಅದೇನು ಅವ್ರ ಬಗ್ಗೆ ಏನೋ ಹೇಳ್ತಿರೋದು? ಏನಿಲ್ಲ ಸರ್, ನಾವು ಅವ್ರ ಬಗ್ಗೆ ಮಾತಾಡಿ. ಹಿಂಗಿದೆ ಅಂತಂದರೆ ಡ್ರೋನ್ ಆ ಟೈಮಲ್ಲಿ 2014 ಬಂದಾಗ ಎಕ್ಸಾಂಪಲ್ ಡ್ರೋನ್ ಫ್ಲೈ ಮಾಡಿದ್ರೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದರೆ ಡ್ರೋನ್ ಬಿದ್ದೋಗ್ಬಿಡೋದು. ಹಿಡಿಯೋಕ್ಕೆ 4 ಜನ ಹಿಂಗಡೆ ಕೆಳಗಡೆ ಇರಬೇಕಿತ್ತು, ಬಿದ್ದರೆ ಹೋಯ್ತು. ಅದು ರಿಪೇರಿ ಆಗಿ ಏನಾಗುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ, ಆ ಥರ ಆಯಿತು. ಆ ಟೈಮಲ್ಲೆಲ್ಲ ನಮಗೆ ಎಲ್ಲ ಬ್ಯಾಕ್ಗ್ರೌಂಡ್ ಏನಿಲ್ಲ, ತುಂಬ ಕ್ರಿಟಿಕಲ್ ಪೊಸಿಷನ್ನು. ಸರ್ವಿಸಿಂಗ್ ಮಾಡ್ಸೋಕ್ಕೂ ಆಗ್ತಾ ಇಲ್ಲ, ಪ್ರಾಬ್ಲಮ್ಮು ತುಂಬ ಕ್ರಿಟಿಕಲ್ ಆಗೋಯ್ತು. ಸರ್ವಿಸಿಂಗ್ ವ್ಯವಸ್ಥೆ ಇರಲಿಲ್ಲ ಅವಾಗೆಲ್ಲ. ಏನು ಈಗ ಪರ್ಚೇಸ್ ಮಾಡಿದ್ರೆ ನೀವು ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಯಿತು ಅಷ್ಟೇ, ಮುಗೀತದು. ಆಲ್ಮೋಸ್ಟ್ ಒಂದು 6 ಮಂತ್ ತುಂಬ ಸ್ಟ್ರಗಲ್ ಮಾಡಿದ್ವಿ ಲೈಫಲ್ಲಿ ಇಷ್ಟಲ್ಲಿ. ಅದಕ್ಕೆ ನಾನು ಅರ್ಧ ಗಂಟೆಯಲ್ಲಿ ಕಲ್ತ್ರೂ ನೀವೇ ಯಾಕಬೇಕು ಅಂದರೆ ಇದಕ್ಕೆ. ಅದಾದಮೇಲೆ ನಮಗೆ ತಗೊಂಡೋಗಿ ಡೈರೆಕ್ಟ್ CBI ಅವ್ರಿಗೆ. ಅಂದರೆ ನೀವು ಆ ಥರದ್ದು ಶೂಟ್ ಮಾಡ್ತಿದ್ರಲ್ಲಿ? ಇಲ್ಲ, ಶೂಟ್ ಮಾಡಿದ್ದು ನಾವು ಸಿನಿಮಾ ಶೂಟ್ ಮಾಡಿದ್ದು ನಾವು. ಮತ್ತೆ ಆ ಸಿನಿಮಾ ಶೂಟ್ ಮಾಡಿದ ಕ್ಲಿಪ್ಪಲ್ಲಿ ಆ ಟೈಮಲ್ಲಿ ಇದು ಪ್ರಾಬ್ಲಮ್ ಆಯಿತು. ಬೆಳಗ್ಗೆ ನಾನು ಬೆಳಗ್ಗೆ 9 ಗಂಟೆಗೆ ಹೋಗಲ್ಲಿ ಕೂರಬೇಕು, ಸಂಜೆ 6 ಗಂಟೆಗೆ ಬರಬೇಕು ವಾಪಸ್ ರೂಮಿಗೆ. ಇದೇ ಆಗೋಯ್ತು ಆಲ್ಮೋಸ್ಟ್. ಅದು ನಂದೆಲ್ಲ ಫೋನ್ ಸೀಸ್ ಆಗಿದೆ, ಮೊಬೈಲ್ ಟೋಟಲ್ ಎಲ್ಲ ನನ್ನ ಲ್ಯಾಪ್ಟಾಪ್ ಎಲ್ಲ ಸೀಸ್ ಮಾಡಿದ್ರು ಅವ್ರೇನೆ. ನಾನು ಫೋನ್ ಮಾಡಿ ಮನೆಗೆ ಹೇಳಿದೆ, ಇಲ್ಲಿ ಮನೆಯಲ್ಲೂ ಗಾಬರಿ ಆಗಿದ್ದಾರೆ. ಅದು ನಾನು ಹೆಂಗೆ ಅನ್ಬೇಕು ನನಗೂ ಗೊತ್ತಾಗ್ತಿಲ್ಲ ಆ ಟೈಮಲ್ಲಿ. ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಹೊಸ ಸಂಚಿಕೆಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ನಾವು ನಮ್ಮ ಸಂಚಿಕೆಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಯಾರು ಬಂದಿರ್ತಾರೆ ಅವ್ರ ಜೊತೆ ಒಂದು ವಿಷಯದ ಆಳಕ್ಕೆ ಇಳಿಯುವ ಪ್ರಯತ್ನ ಮಾಡ್ತೀವಿ. ಆದರೆ ಇವತ್ತು ನಮ್ಮ ಜೊತೆ ಇರೋ ವ್ಯಕ್ತಿ ಆಳಕ್ಕಲ್ಲ, ಮೇಲಕ್ಕೆ ಏರಿ ಅಲ್ಲಿಂದ ನಮಗೆ ನಮ್ಮ ಪ್ರಪಂಚದ ಸೌಂದರ್ಯವನ್ನು ತೋರಿಸುವಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರೋ ಒಬ್ಬ ವ್ಯಕ್ತಿ. ಅವರು ನಮಗೆ ಕಾಣೋದಕ್ಕೆ ಆಗಿರದ ಸುಂದರ ಲೋಕವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರು ತಮ್ಮ ಡ್ರೋನ್ಗಳ ಮೂಲಕ ಅದೊಂದು ಸುಂದರವಾದ ಪ್ರಪಂಚದ ಅನಾವರಣವನ್ನು ಹಲವಾರು ಕಾರ್ಯಕ್ರಮಗಳಲ್ಲಿ, ಹಲವಾರು ಸಿನಿಮಾಗಳಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ. ಅವ್ರ ಜೊತೆ ಒಂದಿಷ್ಟು ಹೊತ್ತು ಮಾತಾಡೋಣ, ಡ್ರೋನ್ನ ಲೋಕದ ಅನಾವರಣ ಮಾಡೋದಕ್ಕೆ ಪ್ರಯತ್ನ ಪಡೋಣ. ನಮ್ಮ ಜೊತೆ ಇದ್ದಾರೆ ಸತೀಶ್ RSV ಅವರು. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತುಂಬ ವರ್ಷದ ಪರಿಚಯ ಆದರೂ ಮೊದಲಿಗೆ ಸಿಗ್ತಾ ಇದ್ದೀರಾ. 9 years, 9 ವರ್ಷ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಕರೆದ ತಕ್ಷಣ ಬಂದಿದ್ದೀರಾ. ಥ್ಯಾಂಕ್ಸ್ ಅ ಲಾಟ್. ನಿಮಗೆ ಧನ್ಯವಾದ ಪೂರ್ವಕವಾಗಿ ನಾವು ಭಗವದ್ಗೀತೆ ಪ್ರತಿಯನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಈಗಾಗಲೇ ಹೇಳಿದ ಹಾಗೆ ಡ್ರೋನ್ನ ಮೂಲಕ ಅಂದರೆ ನಾವು ಯೂಶ್ವಲಿ ಎತ್ತರದ ಜಾಗ ಯಾವುದನ್ನಾದ್ರೂ ನೋಡಬೇಕು ಅಂತಂದರೆ ಒಂದೋ ಬೆಟ್ಟದ ಮೇಲೆ ಹೋಗಿ ನೋಡಬೇಕು. ನಂತರ ವಿಮಾನಗಳು ಬಂತು, ಅದು ಕೂಡ ಮಾನವನ ಸಾಹಸದ ಒಂದು ಅಂಗ. ಸೊ ವಿಮಾನದಲ್ಲಿ ನಾವು ಮೇಲಿಂದ ನೋಡೋದು, ಚಂದ ನೋಡೋದು ಇದಾಯಿತು. ಮತ್ತು ಹಿಂದಿನ ಕಾಲದಲ್ಲಿ ಸಿನಿಮಾಗಳಲ್ಲಿ ಆ ರೀತಿಯ ದೃಶ್ಯಗಳನ್ನು ತೋರಿಸುವಂಥದ್ದು ಸಾಧ್ಯ ಇರಲಿಲ್ಲ. ಈ ಡ್ರೋನ್ಗಳ ಲೋಕ ಒಮ್ಮೆ ಓಪನ್ ಆದ ನಂತರ ಯಾವ ಥರ ಬದಲಾವಣೆ ಆಯಿತು ಮತ್ತು ನೀವು ಹೇಗೆ ಅದಕ್ಕೆ ಎಂಟರ್ ಆದ್ರಿ, ಅದರ ಒಂದು ಎಕ್ಸೈಟಿಂಗ್ ವಿಷಯನ ಹೇಳಿ. ಎಕ್ಸ್ಪೆಷಲ್ ಆಗಿರಬೇಕು ಅಂದರೆ ಡ್ರೋನ್ ಅಂತ ನಾವು ಕಾನ್ಸೆಪ್ಟ್ ನನಗೆ ಈಗ ಗೊತ್ತೇ ಇರಲಿಲ್ಲ ಮ್ಯಾಟ್ರ್. ಫಸ್ಟ್ ಆಫ್ ಆಲ್ ನಾನು ಮೂಲತಃ ಈಗ ವೆಡ್ಡಿಂಗ್ ಫೋಟೋಗ್ರಫಿಲಿ ಕೆಲಸ ಮಾಡ್ಕೊತಾ ಇದ್ದೆ. 2014 ಎಕ್ಸಾಂಪಲ್ 14-15 ಡ್ರೋನ್ ಅನ್ನೋದು ಬಂದಿದೆ ಅಂತ ನನಗೆ ಗೊತ್ತಾಗಿದ್ದೂ ಸಹ ನಾವು ಅನ್ಎಕ್ಸ್ಪೆಕ್ಟ್ ಆಗಿರೋ ತೊಗೊಂಬಂದಿದ್ರು, ಈ ಕ್ಯಾನ್ ಫ್ಲೈ ಮಾಡ್ತಿದ್ರು. ಅವಾಗ ಈ ಆಲ್ಮೋಸ್ಟ್ ಇಂಡಿಯಾಗೆ ಒಂದು 3-4 ಡ್ರೋನ್ಸ್ ಅಷ್ಟೇ ಬಂದಿದ್ದು. ಇಡೀ ಇಂಡಿಯಾಗೆ 3 to 4 ಡ್ರೋನ್ಸ್. ಅದು ಯಾವ್ದು ಇಲ್ಲೇ 3 ಇದೆ ಇವಾಗ. ಇಲ್ಲೇ 3 ಇದೆ. ಹಿಂಗಿದೆ ಅಂತಂದರೆ ಡ್ರೋನ್ ಆ ಟೈಮಲ್ಲಿ 2014 ಬಂದಾಗ ಎಕ್ಸಾಂಪಲ್ ಡ್ರೋನ್ ಫ್ಲೈ ಮಾಡಿದ್ರೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಡ್ರೋನ್ ಬಿದ್ದೋಗ್ಬಿಡೋದು. ಹಿಡಿಯೋಕ್ಕೆ 4 ಜನ ಹಿಂಗಡೆ ಕೆಳಗಡೆ ಇರಬೇಕಿತ್ತು, ಬಿದ್ದರೆ ಹೋಯ್ತು. ಅದು ರಿಪೇರಿ ಆಗಿ ಏನಾಗುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ, ಆ ಥರ ಆಯಿತು. ಅದಾದಮೇಲೆ ನಾನು ಯೋಚನೆ ಮಾಡಿದೆ, ನಾವು ನಮಗೆ ಏನು ಬೇಕು ರಿಕ್ವೈರ್ಮೆಂಟು, ಅದನ್ನು ನಾವು ಪಡ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕೆ ಮುನ್ನುಗ್ಗಿ ಒಂದು ಸ್ಟೆಪ್ ಮುಂದೆ ಹೋದಾಗ 2015 ನಾನು ಡ್ರೋನ್ ತಗೊಂಡು 1 or 2 monthsಗೆ ನಂದು ಸೇಮ್ ಬಿದ್ದು ಹೋಯ್ತು. ಅಯ್ಯೋ, ಸೇಮ್ ಪ್ರಾಬ್ಲಮ್. ಆಮೇಲೆ ರಿಪೇರಿ ರಿಪೇರಿ ಆಗಲ್ಲ, ಮತ್ತೆ 1 more ಪರ್ಚೇಸ್. ಈ ಥರ ಆಗಿ ಪ್ರಾರಂಭ ಆಗಿ ಬಿಡಲಿಲ್ಲ ನೀವು? ಬಿಡಲೇ ಇಲ್ಲ. 3-4 ಆಯಿತು. ತುಂಬ ಆ ಟೈಮಲ್ಲೆಲ್ಲ ನಮಗೆ ಎಲ್ಲ ಬ್ಯಾಕ್ಗ್ರೌಂಡ್ ಏನಿಲ್ಲ, ತುಂಬ ಕ್ರಿಟಿಕಲ್ ಪೊಸಿಷನ್ನು. ಸರ್ವಿಸಿಂಗ್ ಮಾಡ್ಸೋಕ್ಕೂ ಆಗ್ತಾ ಇಲ್ಲ, ಪ್ರಾಬ್ಲಮ್ಮು ತುಂಬ ಕ್ರಿಟಿಕಲ್ ಆಗೋಯ್ತು. ಸರ್ವಿಸಿಂಗ್ ವ್ಯವಸ್ಥೆ ಇರಲಿಲ್ಲ ಅವಾಗೆಲ್ಲ. ಏನು ಈಗ ಪರ್ಚೇಸ್ ಮಾಡಿದ್ರೆ ನೀವು ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಯಿತು ಅಷ್ಟೇ, ಮುಗೀತದು. ಆ ಥರ ಪ್ರಾಬ್ಲಮ್ ಕ್ರಿಯೇಟ್ ಅಂತ ಬಂತು. ಆಲ್ಮೋಸ್ಟ್ ಒಂದು 6 month ತುಂಬ ಸ್ಟ್ರಗಲ್ ಮಾಡಿದ್ವಿ ಲೈಫಲ್ಲಿ ಇಷ್ಟಲ್ಲಿ. ಅದಾದಮೇಲೆ ತುಂಬ ಕಮ್ಯುನಿಕೇಷನ್ ಮಾಡಿ, ಕಾಂಟ್ಯಾಕ್ಟ್ಸ್ ಮಾಡಿ, ಹುಡುಕಿದಂಗೆ ಎಲ್ಲ ಸಿಕ್ತಾಗ ಒಂದು ಕಡೆ ಡ್ರೋನ್ ಸರ್ವಿಸ್ ಆಗುತ್ತೆ ಅಂತ ಗೊತ್ತಾಯಿತು. ನಾನೇ ಹೋದೆ ಡೆಲ್ಲಿಗೆ ಖುದ್ದಾಗಿ. ನಾವು ಅವಾಗ ಫಸ್ಟ್ ಟೈಮ್ ಫ್ಲೈಟ್ ಆಯ್ತಿದ್ದೆ ಅವಾಗ 2015. ಹೀಗೆ ಬೇರೆ ಆಪ್ಷನ್ ಇಲ್ಲ. ಇದನ್ನು ಹಾರಿಸ್ತಿದ್ರಿ, ಆದರೆ ನೀವು ಹಾರಿದ್ದು ಫಸ್ಟ್ ಟೈಮ್ 2015. ಅಲ್ಲಿಗೆ ಹೋಗಿ ನೋಡಿದಾಗ ಸರ್ವಿಸಿಂಗ್ ನನಗೆ ಹೇಳ್ಕೊಟ್ರು. ಡ್ರೋನ್ ನಿಮ್ಮನ್ನು ವಿಮಾನದಲ್ಲಿ ಹಾರಿಸ್ತು ಫಸ್ಟ್ ಟೈಮ್. ಆ ಟೈಮ್ ಆರಿಸಿ ನಾವು ನೋಡಿದಾಗ ಅಲ್ಲೋಗಿ ಸರ್ವಿಸಿಂಗ್ ಕಲಿತೆ.
ಸರ್ವಿಸ್ ಮಾಡೋದು ಕಲಿತೆ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಕಡೆ ಸೌತ್ ಇಂಡಿಯಾದಲ್ಲಿ ಯಾರೋ ಸರ್ವಿಸ್ ಮಾಡ್ತಿರ್ಲಿಲ್ಲ. ನಾನು ಸರ್ವಿಸಿಂಗ್ ಇಳಿದೆ ಮತ್ತೆ. ನಾನು ಫ್ಲೈ ಮಾಡೋಕ್ಕಿಂತ ಸರ್ವಿಸಿಂಗ್ ಮಾಡೋಕ್ಕೆ ಜಾಸ್ತಿ ಆಗ್ಬಿಟ್ಟೆ. 2015, 16, 17 ನನಗೆ ಸರ್ವಿಸಿಂಗೇ ಜಾಸ್ತಿ ಆಗೋಗಿತ್ತು. ಯಾಕಂದರೆ ವೆಡ್ಡಿಂಗ್ ಲೈನಲ್ಲೆಲ್ಲ ತುಂಬ ಬೇಕಾದ ರಿಕ್ವೈರ್ಮೆಂಟ್ ಬಂತು. ಆವಾಗ ಮುಂಚೆ ಫಸ್ಟು 2015 ಬಂದಾಗ ನಿಮಗೆ ಓನ್ಲಿ ಔಟ್ಡೋರ್ ಮಾತ್ರ, ಇಂಡೋರ್ ಆಗ್ತಿರ್ಲಿಲ್ಲ. ಈಗಲೂ ಆಗುತ್ತೆ, ಬಟ್ ಏನಪ್ಪ ಅಂದರೆ ವಿತೌಟ್ GPS ನಮಗೆ ಹೈಟ್ ಹೋಗಲ್ಲ. ಇಷ್ಟು ಮೀಟರ್ ಅಂತ ಲಾಕ್ ಆಗುತ್ತೆ ಡ್ರೋನ್, ಹೈಟ್ ಹೋಗಲ್ಲ. ಓಕೆ. ಆ GPS ಬಂದರೆ ನಿಮ್ಗೆ ಹೈಟ್ ಹೋಗೋದು. ಆ ಹೈಟ್ ಹೋದಾಗ 2014, 15 ಬಂದಾಗ ನೀವು ಎಲ್ಲ ಸದ್ರೂ ಯಾರೂ ಕೇಳ್ತಿರ್ಲಿಲ್ಲ. ಆ ರೇಂಜಿಗೆ ಫುಲ್ ಫ್ರೀಡಮ್ ಅದು ನಮಗೆ. ಅವಾಗ ಯಾವುದೇ ರೆಗ್ಯುಲೇಷನ್ ಏನಿರಲಿಲ್ಲ ಸರ್. 2016, 17, 18 ತನಕ ನಮ್ಗೆ ಯಾವುದೂ ಇದಿರಲಿಲ್ಲ. ತುಂಬ ಚೆನ್ನಾಗಿದೆ. ಈಗ ಹೇಗಿದೆ ಅಂದರೆ ವ್ಯತ್ಯಾಸ ಏನು? ಈಗ ತುಂಬ ಸರ್, ನೀವು ಡ್ರೋನ್ ಆರ್ಸೋಕ್ಕೆ ತುಂಬ ಕ್ರಿಟಿಕಲ್. ಈಗ ವಿತೌಟ್ ಪರ್ಮಿಷನ್ ನಾಟ್ ಪಾಸಿಬಲ್. ಮತ್ತು ಗೌರ್ಮೆಂಟಿಂದ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ ಈಗ. ಇದಕ್ಕೆ ಕಾರಣ ಏನು ಅಂತ ಹೇಳಿ? ಕಾರಣ ಅಂತಂದರೆ ಈಗ ಡ್ರೋನಲ್ಲಿ ಈಗ ಇದರಲ್ಲಿ ಆಯ್ತಾ, ದುಬೈಲಿ ಆಯ್ತಲ್ಲ, ಬಾಂಬ್ ಹಾಕ್ಬಿಡ್ತಾರೆ ಅನ್ನೋದೊಂದು, ಮತ್ತು ಪ್ರೈವೇಟ್ ಪ್ರಾಪರ್ಟಿ ಶೂಟ್ ಮಾಡ್ತಾರೆ ಅಂತ ಒಂದು, ಅದನ್ನು ಗೌರ್ಮೆಂಟಿಂದನೇ ಈಗ ರೆಡ್ ಏರಿಯಾ ಇದೆಲ್ಲ ಬ್ಲಾಕ್ ಮಾಡಿದ್ದಾರೆ. ಮತ್ತು ಏರ್ಪೋರ್ಟ್ ನಿಯರ್ ಬೈ ನಿಮಗೆ ನಮ್ಮ ಇದರಲ್ಲಿ ಡ್ರೋನೇ ಆನ್ ಆಗಲ್ಲ, ಮೋಟ್ರೇ ಆನ್ ಆಗಲ್ಲ. ಏನು ಮಾಡಿದ್ದಾರೆ? 7 ಕಿಲೋಮೀಟರ್ ಸರೌಂಡಿಂಗ್ ಅದು ಬ್ಲಾಕ್ ಆಗ್ಬಿಡುತ್ತೆ ಆಟೋಮೆಟಿಕಲಿ. ಅದು ಆಪ್ಷನ್ನೇ ಇಲ್ಲ ನಮಗೆ. ನೀವು ಇನ್ ಕೇಸ್ ಫೋರ್ಸ್ನಲ್ಲಿ ಫ್ಲೈ ಮಾಡೋಕೆ ಹೋದ್ರೂ ಸಹ ಅದಕ್ಕೆ GPS ಕನೆಕ್ಟ್ ಮಾಡಿಕೊಂಡು ನಾವು ಏರ್ಪೋರ್ಟಲ್ಲಿ ಲಿಂಕ್ ಹೋಗುತ್ತೆ. ಅದೆಲ್ಲ ಅದು ಪ್ರೊಸೀಜಿಂಗಲ್ಲಿ ಮಾಡಿದ್ರೂ ನಿಮಗೆ ವಿತಿನ್ ಸ್ವಲ್ಪ ಆಯ್ತು ತಕ್ಷಣ ಬಂದು ಲ್ಯಾಂಡ್ ಆಗಿಬಿಡುತ್ತೆ. ಏನಾದರೂ ಕೇಳಲ್ಲ ಅದು. ಅದಕ್ಕೇನು ಸಿಗ್ನಲೇ ಸಿಗಲ್ಲ, ಕಂಟ್ರೋಲೇ ಸಿಗಲ್ಲ. ಏನಕ್ಕೆ ಹಂಗೆ ಮಾಡಿದ್ದಾರೆ? ಯಾಕೆಂದರೆ ಏರ್ಪೋರ್ಟ್ ಅದನ್ನು ಫ್ಲೈ ಮಾಡಿದ್ರೆ ಫ್ಲೈಟ್ ಹಚ್ಚಿದ್ರೆ ಫ್ಲೈಟೇ ಬಿದ್ದೋಗೋ ಚಾನ್ಸ್ ಇರುತ್ತಲ್ವ. ರಿಸ್ಕು, ತುಂಬ ರಿಸ್ಕು ಸರ್ ಆ್ಯಕ್ಚುಲಿ. ಮತ್ತು ನಮಗೂ ಸಹ ನಮಗೆ ಡ್ರೋನ್ ಲೈಸೆನ್ಸ್ ಕೊಡಬೇಕಾದ್ರೆ ಕೋರ್ಸ್ ಮಾಡಿಸ್ತೀವಲ್ಲ, ಕೋರ್ಸಲ್ಲಿ ಹೇಳ್ತಾರೆ ಯಾವ ಥರ ಅದು ಫ್ಲೈ ಮಾಡಬೇಕು, ಏನಾದರೂ ಕೋರ್ಸ್ ಕೊಡ್ತಾರೆ. ಆ ಕೋರ್ಸಲ್ಲಿ ಸೂಚನೆಗಳೆಲ್ಲ ಕೊಟ್ಟಿರ್ತಾರೆ ನಮಗೆ. ಸುಮ್ಮನೆ ಏಕ್ದಮ್ ಇಲ್ವಾಕಲ್ಲಿ ಫ್ಲೈ ಮಾಡೋದೆಲ್ಲ ನಮ್ಗೆ ಆಗಲ್ಲ ಸರ್ ಅದು. ಈಗ ನಾನು ಅದರೆಲ್ಲ ಫೇಸ್ ಮಾಡ್ಕೊಂಡು ತುಂಬ ಕಷ್ಟ ಅನ್ಬಿಸ್ಬಿಟ್ಟಿದ್ದಾರೆ. ಏನಾದರೂ ಅನುಭವಗಳು? ದೊಡ್ಡ ಅನುಭವ ಸರ್ ಅದು ಲೈಫಲ್ಲಿ ನನಗೆ. ಲೈಫಲ್ಲಿ ಅದನ್ನು ಮರೆಯೋಕ್ಕೆ ಆಗಲ್ಲ ಸರ್. ಹೇಳಿ ಕೆಲವು. ಏನಿಲ್ಲ, ಅದು 2018 ಅನಿಸುತ್ತೆ, 18 or 19 ನೋ ಐಡಿಯಾ ಆ್ಯಕ್ಚುಲಿ. ಯಾವುದೋ ಕಾಂಟ್ಯಾಕ್ಟ್ಸ್ ಬರುತ್ತೆ ಮೂವಿ ಹಿಂಗೆ ಅಂತ ಅಂದ್ಬಿಟ್ಟು ನಾನು ಜೈಸಲ್ಮೇರ್ಗೆ ಹೋಗ್ತೀನಿ. ರಾಜಸ್ಥಾನ್ ಜೈಸಲ್ಮೇರ್ಗೆ. ಡ್ರೋನ್ನ ಅಲ್ಲಿ ಆಲ್ಮೋಸ್ಟ್ ಒಂದು 20 days ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಮಗೆ ಜಸ್ಟ್ ನಾರ್ಮಲ್ ರೆಫರೆನ್ಸ್ ಬಂದು ಅಷ್ಟೇ. ಹೋಗ್ತೀವಿ, ಫ್ಲೈ ಮಾಡ್ತೀವಿ, ಒಂದು 5 days ಆಗುತ್ತೆ. 7 days ಅಂತ ಫ್ಲೈ ಮಾಡಿದೆ. ಫ್ಲೈ ಮಾಡಿದ ತಕ್ಷಣ ಆಲ್ಮೋಸ್ಟಲ್ಲೂ ನಾನು ಫಸ್ಟೇ ಕೇಳ್ಬಿಡ್ತೀನಿ ಎಲ್ಲೋದ್ರೂ. ಲೋಕಲ್ ಕೋಆರ್ಡಿನೇಟ್ರಿಗೆ ಗೊತ್ತಿರುತ್ತೆ ಈ ಪ್ಲೇಸ್ ಮಾಡ್ಬೋದು ಅನ್ನೋದು. ಅಲ್ಲೇನಾಗಿದೆ, ಅಲ್ಲೆಲ್ಲ ಒಂಥರ ಜನಗಳೇ ಕನ್ಫ್ಯೂಸೇ ಎಲ್ಲರೂ. ಅಲ್ಲಿ ಈಗಲೂ ಸಹ ಕ್ಲಾರಿಟಿ ಏನಿಲ್ಲ. ಫ್ಲೈ ಮಾಡಿದ್ದು ಅಂದರೆ ಏನಂದರೆ ಮನಿ ಮೈಂಡ್ ಇರ್ತಾರೆ ಎಲ್ಲರೂ. ಒಂಥರ ಇಲ್ಲಿ ಈಗ ಇವರಿಗೆ ನಿಮ್ಮ ಕಡೆಯಿಂದ ನಾವು ಕೋಡೇಶ್ ಮಾಡಿದ್ದೆ, ಇನ್ನೊಬ್ರು ಯಾರೋ ಬರ್ತಾರೆ, ಇದು ನಮ್ಮ ಏರಿಯಾ ಮಾಡಬೇಡಿ ಅಂತಂತಾರೆ. ಈ ಥರ ಈಗಲೂ ಹಂಗೆ ಆಗುತ್ತೆ. ಆ ಥರ ಪ್ರಾಬ್ಲಮ್ ಆಗ್ಬಿಡ್ತು ನನಗೆ. ನಾನು ಡ್ರೋನ್ ಫ್ಲೈ ಮಾಡಿದೆ. ಯಾರೋ ಬೇರೆ ಥರ್ಡ್ ಪಾರ್ಟಿ ಫೋನ್ ಮಾಡಿ ಸ್ಟೇಷನ್ಗೆ ಬಂದರು. ನಾನು ಡ್ರೋನ್ನ ಪ್ಯಾಕ್ ಮಾಡ್ಕೊಂಡು ನಾನು ರೂಮಿಗೆ ಬಂದೆ, ಕಳಿಸ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ಬಟ್ ಅವ್ರು ಬಂದು ಕೇಳಿದನಪ್ಪ ಅಂದರೆ ನಮಗೆ ಕ್ಯಾಮ್ರಾಗಳು ಏನು ನಂಗೆ ಡ್ರೋನ್ ಆಪ್ರೇಟರ್ ಬೇಕು ಅಂತ. ನಾನು ಸ್ಟೇಷನಿಗೆ ಹೋಗ್ತೀನಿ. ಸ್ಟೇಷನಿಗೆ ಕರ್ಕೊಂಡು ಹೋದರು. ಅವ್ರು ಏನು ಮಾಡ್ತಾಯಿದ್ರೆ ನಮಗೆ ಕೇಸ್ ಬಗ್ಗೆ ಕೇಸ್ ಮಾಡಲ್ಲ, ಏನು ಮಾಡಲ್ಲ. ನಮ್ಮನ್ನು ಎನ್ಕ್ವೈರಿ ಮಾಡೋಕ್ಕೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ 10 to 20 days ತನಕ ಟೈಮ್ ತೊಗೊತಾರೆ. 20 ದಿನ ಎನ್ಕ್ವೈರಿ ಅಂತ ಅಪರಾಧ ಏನು ಮಾಡಿ ಅಂದರೆ ಅದು ಅದೇನಂತ ಗೊತ್ತಾಗಲಿಲ್ಲ. ನನಗೂ ಗೊತ್ತಿಲ್ಲ. ಅವತ್ತಿನ ನನ್ನ ಲೈಫಲ್ಲಿ ಆ ಟೈಮಲ್ಲಿ ಅನುಭವಿಸಿರೋದು ಇದೆ ಸರ್. ಆಲ್ಮೋಸ್ಟ್ ಅಲ್ಲಿ ನನಗೆ ಎಷ್ಟು ನೋವು ಇದೆ ಅಂದರೆ ಆವಾಗಲೇ ನನಗೆ ಡ್ರೋನ್ ಬಗ್ಗೆ ಮುಂಚೆ ನಾನು ನೋಡ್ತಾನೆ ಇಲ್ಲ. ಎಲ್ಲಿ ಕೆಲಸ ಫ್ಲೈ ಮಾಡೋ ಅಷ್ಟೇ. ಯಾವ ಸಿನಿಮಾ ಇದು? ಮೋಸ್ಟ್ಲಿ ಅದು ಮರಾಠಿ ಸಿನಿಮಾ ಅನ್ಸುತ್ತೆ ಸರ್. ನನಗೆ ಮರಾಠಿ, ಹಿಂದಿ ನಾವು ಡಬ್ಬಿಂಗ್ ಯಾವುದೆಲ್ಲ ಭಾಷೆ ಮಾಡಿದ್ದೀರ? ನಾನು ತೆಲುಗು, ತಮಿಳು, ಕನ್ನಡ. ಬಟ್ ನನಗೆ ಮೈನ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿಲ್ಲ ಕಣಕ್ಕೆ ಸರ್. ನಾನು ತೆಲುಗುನೂ ಅಷ್ಟೇ ಜಾಸ್ತಿ ಹೋಗೋದು. ತೆಲುಗು, ಕನ್ನಡ ಬಿಟ್ಟರೆ ಈಗ ಜಾಸ್ತಿ ಎಲ್ಲೂ ಹೋಗಲ್ಲ ಸರ್. ಈಗ ಓಕೆ. ನನಗೆ ಮೈನ್ ಇರೋದು ನನ್ನ ಮಾತೃಭಾಷೆ ಕನ್ನಡ. ಮರಾಠಿನೂ ಮಾಡಿದೆ ಸರ್, ತಮಿಳೂ ಮಾಡಿದೆ. ನನಗೆ ಮಾತೃಭಾಷೆ ನನ್ನ ಕನ್ನಡ. ಅದು ಬಿಟ್ಟು ನಾನು ಜಾಸ್ತಿ ಹೋಗಲ್ಲ. ಫಸ್ಟ್ ನನಗೆ ಪ್ರಿಫರೆನ್ಸ್ ಇಲ್ಲಕ್ಕೆ ನಮಗೆ ಈಗಲೂ ಸಹ ನಮಗೆ ತುಂಬ ಡೈರೆಕ್ಟರ್ಲ್ಲ ನಮಗೆ ಕೇಳ್ತಾರೆ. ಆ ಕಾರಣಕ್ಕೋಸ್ಕರ ಕನ್ನಡನೇ. ಕನ್ನಡದಲ್ಲಿ ಯಾವುದು ಮೇಜರ್ ಸಿನಿಮಾಗಳು? ಈಗ ಲಾಸ್ಟ್ ಡೆವಿಲ್ ಮುಗಿಸ್ತಾ. ಈಗ ಶಿವಣ್ಣವ್ರದ್ದು ಡ್ಯಾಡ್ ಮತ್ತು ಬೇಲ್ ಅಂತ 2 ಸಿನಿಮಾ ಮಾಡ್ತಾ ಇದ್ದೀವಿ. ಮೊದಲಿಂದ ಯಾವ್ದಾದ್ರು ಮೈಲ್ ಸ್ಟೋನ್ ಸಿನಿಮಾಗಳು ಯಾವುದು? ಎಲ್ಲದು ಆಲ್ಮೋಸ್ಟ್ ಅಲ್ಲಿ ಬಿಗ್ ಸಿನಿಮಾ ಅಂತ ಬಂದರೆ ಎಲ್ಲದೂ ಎಷ್ಟು ಮಾಡಿದ್ದೀರ ಒಂದು ಅಂದಾಜು? ಆಲ್ಮೋಸ್ಟ್ ಒಂದು 200 ಕ್ರಾಸ್ ಆಗಿದೆ ಸರ್. 200ಕ್ಕೂ ಹೆಚ್ಚು ಸಿನಿಮಾ. 200+ ಸರ್ ಆಲ್ಮೋಸ್ಟ್. ಸೊ ಯಾವ ಥರದ ಸೀನ್ಗಳಲ್ಲಿ ಜಾಸ್ತಿ ಯೂಸ್ ಮಾಡಿ? ಸಾಂಗು ಆ್ಯಂಡ್ ಫೈಟ್ ಸೀನ್ ಸರ್. ಸೀನಿಗೆಲ್ಲ ತುಂಬ ರೇರು. ಸಾಂಗು ಫೈಟ್ ಸಿಗಂತೂ ಆಲ್ಮೋಸ್ಟ್ ಅಲ್ಲಿ ಒಂದು 20 ಕಂಟ್ರೀಸು ಆಗೋಯ್ತು, ಫಾರಿನ್ ಕಂಟ್ರೀಸ್. ಸೊ ಅಲ್ಲಿಗೂ ನಿಮ್ಮ ಜೊತೆಗಾರನಾಗಿ ಈಗ ಎಷ್ಟಿದೆ ಡ್ರೋನ್ ನಿಮ್ಮ ಹತ್ರ? ಈಗ 2 ಟೋಟಲ್. ಬಿಗ್ ಡ್ರೋನ್ ಇನ್ಸ್ಪೈರ್ 3 2 ಇದೆ. ಸ್ಮಾಲ್ ಡ್ರೋನ್ ಇದೆ, ಒಂದು 10 ಇದೆ. ಅದಕ್ಕೇನಿಲ್ಲ. ಓಕೆ. ತುಂಬ ಸರ್ ಆ್ಯಕ್ಚುಲಿ ಮೈನ್ ಒಬ್ಬರೇ ಇರ್ತೀರಾ ಅಥವಾ ನಿಮ್ಮ ಟೀಮ್? ಇಲ್ಲ, ನಮ್ಮ ಟೀಮಲ್ಲಿ ನಾವು ಇದ್ದಾರೆ, ಹುಡುಗಿದ್ದಾರೆ, ಹೋಗ್ತಾರೆ. ಬಟ್ ನಾನೇನು ಮೈನ್ ಸಿನಿಮಾ ಅಂತಾರೆ ನಾನೇ ಹೋಗ್ತೀನಿ ಸರ್. ಯಾಕೆಂದರೆ ಅದು ಒಂದು ಸಲ ಆರ್ಟಿಸ್ಟಿಗೆ ಏನಾದ್ರು ಟಚ್ ಆದರೆ ಇನ್ ಕೇಸ್ ಅವ್ರು ಏನೇ ಟ್ರೀಟ್ಮೆಂಟ್ ತಗೊಂಡ್ರು ಅದು ಮಾರ್ಕ್ ಅಂತ ಹೋಗಲ್ಲ ಅದರಲ್ಲಿ. ಹಂಗೆ ಹೊಡೆಯುತ್ತೆ. ಅವರ್ 80 kilometers ಫಾಸ್ಟ್ ಇರುತ್ತೆ ಸರ್ ಅದು. ಅಂದರೆ ನೋಡೋದಕ್ಕಷ್ಟು ಇದೇನು ಗೊತ್ತಾಗಲ್ಲ. ಸರ್ ತುಂಬ ಫೈಬರ್ ಇದಲ್ವಾ ಇದು?
ತುಂಬ ಕ್ರಿಟಿಕಲ್ ಸರ್, ತುಂಬ ಫೈಬರ್ ಆದರೆ ಇದು ಆ್ಯಕ್ಚುಲಿ ನಿಮಗೆ ತುಂಬ ಶಾರ್ಪ್ ಇದೆ ನಿಮಗೆ. ಇದು ವಿಂಡನ್ನ ಪ್ರೆಸ್ ಮಾಡೋ ಮೇಲೆ ಎತ್ತಬೇಕಲ್ವ, ಇದು ತುಂಬ ಶಾರ್ಪ್ ಇರುತ್ತೆ ಸರ್. ಅದಕ್ಕೆ ಮೈನ್ ದ್ರೋಣಲ್ಲಿ ಇರಬೇಕಾದ್ರೆ ಆಪ್ರೇಟಿಂಗ್ ಎಲ್ಲರೂ ಯಾರು ಕೊಟ್ಟರು ಮಾಡ್ಬಿಡ್ತೀರಾ. ಈಗ ನಾನು ನಿಮ್ಗೆ ಹೇಳ್ಕೊಟ್ರೆ ವಿತಿನ್ ಒಂದು ಹಾಫ್ ಅವರ್ ಫ್ರೈ ಮಾಡ್ಬಿಡ್ತೀರಾ ನೀವು. ಮಾಡ್ಬೋದು. ಅದು ತುಂಬ ಸೆನ್ಸಿಟಿವ್ ಸರ್. ಮತ್ತೆ ಯಾಕೆ ನೀವೇ ಬೇಕು? ಅದೇ ಅದು ಆ ಕಾನ್ಸೆಪ್ಟಲ್ಲೇ ಮಾಡ್ಕೊಬೇಕು ಸರ್. ಮತ್ತು ಡ್ರೋನ್ ಫ್ಲೈ ಮಾಡಿದ್ಮೇಲೂ ಅಷ್ಟೇ ಸರ್, ನಮಗೆ ಎನಿ ಒನ್ ಇದ್ರೂ ವಾರ್ನಿಂಗ್ ನಮಗೆ ಎಲ್ಲ ಪ್ರತಿಯೊಂದು ನಮಗೆ ಗೊತ್ತಾಗುತ್ತೆ ಡಿಸ್ಪ್ಲೇಲಿ. ಮತ್ತು ಶಾರ್ಟ್ ಅಷ್ಟೇ, ನಾವು ಶಾರ್ಟ್ ತೆಗಿಬೇಕಾದ್ರೆ ಏನು ತೆಗಿತೀವಿ ಅಂತ ನಮಗೆ ಡೈರೆಕ್ಟ್ ಇನ್ಫಾರ್ಮ್ ಮಾಡಿರ್ತಾರೆ. ಈ ನಮ್ಮ ಕನ್ನಡ ಕನ್ನಡದಲ್ಲಿ ಕ್ಯಾಮ್ರಾಮ್ಯಾನ್ಸು ಎಷ್ಟು ಜನ ಇದ್ದಾರೆ, ಎಲ್ಲ ಹತ್ರ ವರ್ಕ್ ಮಾಡಿದ್ದೀನಿ ನಾನು. ಪ್ರತಿಯೊಬ್ಬರ ವರ್ಕ್ ಮಾಡಿದ್ದೀನಿ. ನಾವು ಫ್ಲೈ ಮಾಡಿದ್ಮೇಲೆ ಆ್ಯಕ್ಚುಲಿ ನಾವು ಶಾರ್ಟ್ ಚೆಕ್ ಮಾಡಿರ್ತೀವಿ, ಮುಂಚೆನೇ ಎಲ್ಲ ಮಾಡಿರ್ತೀವಿ. ಬಟ್ ಫ್ಲೈ ಮಾಡಿದ್ಮೇಲೆ ಅಲ್ಲಿ ಏನು ಬರುತ್ತೆ ಅಂತ ಗೊತ್ತಿರಲ್ಲ ಆರ್ಟಿಸ್ಟಲ್ಲಿ. ಇನ್ನೂ ಬೇಕು ಅದು ಎಲ್ಲರಿಗೂ ಪ್ರತಿಯೊಬ್ಬರು ಬಂದೇ ಬರುತ್ತೆ. ಶಾರ್ಟ್ ತೆಗಿಬೇಕು ಅಷ್ಟೇ, ಅದೇನೋ ವಾರ್ನಿಂಗ್ ಕೊಡ್ತಾ ವಾರ್ನಿಂಗ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದೆಲ್ಲ ಇರಬೇಕು. ಕಾನ್ಫಿಡೆಂಟ್ ಲೆವೆಲ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ ಸರ್. ಈಗ ಒಂದು ಸಲ ಅದು ಬಿದ್ದೋದ್ರೆ 20 lakh ನಮಗೆ ಅದು ಲ್ಯಾಂಡ್ ಆಗೋ ತನಕ ನಮಗೆ ಗ್ಯಾರಂಟಿ ಇಲ್ಲ. ಹಂಗೆ ಅದಿದೆಯಾ? ಆಮೇಲೆ ಶುರುವಿನ ಕಥೆ ಆಯಿತು, ಆಮೇಲಿನ ಕಥೆಗಳು ಅದು ಈ ಥರ ಲ್ಯಾಂಡ್ ಆಗದೆ ಸಿಗದೆ ತುಂಬದೇ ಆಗಿದೆ ಸರ್. ಅದು ಲೆಕ್ಕನೇ ಇಲ್ಲ ಸರ್. ಅದು ಆಗ್ತಾನೆ ಇರುತ್ತೆ. ಅದಕ್ಕೆ ನಾವು ಡ್ರೋನ್ದನ್ನ ನಾವು ಗ್ಯಾರಂಟಿ ಕೊಡೋಕ್ಕೆ ಆಗಲ್ಲ ಸರ್, ಕೊಡೋಕ್ಕಾಗಲ್ಲ. ಈಗ ಲಾಸ್ಟ್ ಎಷ್ಟು ಬೆಳೆದಿದೆಯಲ್ಲ ಅದು ಸರ್, ಬೆಳೆದಿದೆ ಎಂತ ಇದು. ಈಗ ನಾವು ಯಾವುದನ್ನೋ ಅದು ಏನಾಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಈಗ ಲಾಸ್ಟ್ ಈಗ ಡ್ರ್ಯಾಗನ್ ಮೂವಿ ಪ್ರಶಾಂತ್ ನೀಲ್ ಸರ್ ಮಾಡ್ತಿರಲ್ಲ, ಭುವನ್ ಸರ್ ಕ್ಯಾಮ್ರಾಮನ್, ಅದು ಮೊನ್ನೆ 1 hourದಲ್ಲಿ ಏನಿಲ್ಲ, ಓಪನ್ ಇದೆ ಎಲ್ಲ. ನಾನು ಶಾರ್ಟ್ ತೆಗಿತಾನೆ, ರಿಪೀಟ್ 1 more ಶಾರ್ಟೇ ತೆಗಿತಾ ಇದ್ದೀನಿ. ನಮಗೆ ಗೊತ್ತೇ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಲೈಟಿಂಗ್ ಬಂದ್ಬಿಟ್ಟು ಟ್ರಸ್ ತೊಗೊಂಡು ಬಿಟ್ಟು ಟಚ್ಚಾಗಿ ಕೆಳಗಡೆ ಬಿದ್ದೋಯ್ತು. ಆ್ಯಂಡ್ ಯಾರನ್ನು ಕೇಳ್ತೀರಾ, ಯಾರಿಗೂ ನಾವು ಹೇಳೋಕ್ಕಾಗಲ್ಲ ಅದನ್ನು. ಮತ್ತು ಹೇಗೆ ಅದರದ್ದು ಆಲ್ಮೋಸ್ಟ್ ಏನು ಇನ್ಸೂರೆನ್ಸ್ ಇಲ್ಲ ಸರ್. ಇನ್ಸೂರೆನ್ಸ್ ಸಿಗಲ್ಲ ಸರ್. ಮತ್ತು ಇನ್ಸೂರೆನ್ಸ್ ಸಿಗುತ್ತೆ. ಇನ್ಸೂರೆನ್ಸ್ ನಾವು ಮಾಡಿಸ್ಕೊಬೋದು, ಈಗಲೂ ಆಪ್ಷನ್ ಇದೆ. ಬಟ್ ಅದಕ್ಕೆಲ್ಲ ಅದು ಪ್ರೊಸೀಜರ್ ಆಗಿ ಅದು ನಮಗೆ ಕೊಡೋಕ್ಕವರೆಗೆ ಮಿನಿಮಮ್ 3 ತಿಂಗಳು 4 ತಿಂಗಳು ಬೇಕು. ಅದನ್ನು ಅಲ್ಲಿ ತನಕ ಅದರಿಂದ ಹೋಗ್ಬೇಕಾಗುತ್ತೆ. ಶೂಟಿಂಗ್ ಅದು ಒನ್ ಡೇ ಇವತ್ತು ಡೈರೆಕ್ಟ್ ಇಲ್ಲ ಅಂದರೆ ನೆಕ್ಸ್ಟ್ ಡೇ ಅಲ್ಲಿ ಅವ್ರಿಗೆ ಶೂಟ್ಗೆ ಈಗ ಫುಲ್ ವರ್ಕಾಗುತ್ತೆ ಸರ್. ಕೋಟಿ ಬಿಸ್ನೆಸ್ ಬಂಡವಾಳಕ್ಕಿರ್ತಾರೆ ಮೂವಿಯವರು. ತುಂಬ ಕಷ್ಟ ಇದೆ ಸರ್. ಅದಕ್ಕೇ ಮತ್ತೆ ನೆಕ್ಸ್ಟ್ ರೀಕಾಲ್ ಮಾಡ್ಕೊಂಡು ತೊಗೊಂಡೋಗ್ಬೇಕು, ಮತ್ತೆ ಕಂಟಿನ್ಯೂ ಮಾಡಬೇಕು. ನೀವು ಅದೇ ಹೇಳಿದ್ರೆ ತುಂಬ ಜಾಗ್ರತೆಯಿಂದ ಇರಬೇಕು ಅಂತ. ತುಂಬ ಜಾಗ್ರತೆ. ಸೊ ಯಾವ್ದಾದ್ರು ಶೂಟ್ನಲ್ಲಿ ತುಂಬ ರಿಸ್ಕಿ ಸಿಚುವೇಶನ್ಸ್ ಅಂತ ಏನಿದೆ, ಯಾವ್ದಾದ್ರು ಉದಾಹರಣೆಗಳು, ಯಾವ್ದಾದ್ರು ಸಿನಿಮಾದ ನೆನಪು? ತುಂಬ ಇದೆ ಸರ್. ಗಾಳಿಪಟ ಪ್ರತಿಯೊಂದು ಸಿನಿಮಾಗಳು ಬಿಸ್ಕಿನ ಸರ್. ನಮಗೆ ತುಂಬ ರೇರಾಗಿ ಸಿಗೋಂಥದ್ದು ಹೊಸ್ದಾಗಿ ಬಂದಿರ್ತಾರಲ್ಲ, ಹೊಸ ಕ್ಲೈಂಟ್ಸ್ಗಳು ಅಂದರೆ ಹೊಸ ನ್ಯೂ ಮೂವಿ ಶೂಟ್ ಮಾಡ್ತಾರಲ್ಲ, ಅಂಥ ಕಡೆ ಎಲ್ಲ ನಿಮಗೆ ನಾರ್ಮಲಾಗಿ ಶಾರ್ಟ್ಸ್ ಹೇಳ್ತಾರೆ, ಕೊಟ್ಬಿಟ್ಟು ಬಂದ್ಬಿಡ್ತೀವಿ ನಾವು. ನಮಗೆ ಫ್ಲೈ ಅವರು ಆ್ಯಕ್ಚುಲಿ ಕ್ಯಾಮ್ರಾಮನ್ ಸರ್ ಏನಾದ್ರು ಒಂದು ಐಡಿಯಾ ಹಾಕ್ಕೊಂಡಿದ್ರೆ ಫಸ್ಟ್ ಐಡಿಯಾ ಹಾಕ್ಕೊಂಡಿರ್ತಾರೆ ಹಿಂಗೆ ಅಂತ ಅಂದ್ಬಿಟ್ಟು. ಅದು ಫ್ಲೈ ಮಾಡಿದ್ಮೇಲೆ ಆಗೋ ಅನುಭವನೇ ಬೇರೆ ನಮಗೆ. ನಾವೆಲ್ಲದಕ್ಕೂ ರೆಡಿಯಾಗಿ ನಿಂತ್ಕೊಂಡಿರ್ಬೇಕು. ಏನು ಒಂದು ಉದಾಹರಣೆ? ತುಂಬ ಒಂದು ಅದ್ಭುತವಾಗಿ ಬಂದ ಶಾರ್ಟು, ತುಂಬ ರಿಸ್ಕ್ ತಗೊಂಡು ಮಾಡಿರೋ ಶಾರ್ಟ್ ಯಾವುದು? ತುಂಬ ಇದೆ ಸರ್. ಆ್ಯಕ್ಚುಲಿ ಯುವ ಮೂವಿಲಿ ನಿಮಗೆ ನಮ್ಮ ರಾಜಾಜಿನಗರದಲ್ಲಿ ಒಂದು ಬ್ರಿಡ್ಜ್ ಮಾಡಿದ್ದಾರೆ ಹೊಸ್ದಾಗಿ, ದೋಬಿಗೆ ಬ್ರಿಡ್ಜ್ ಮೇಲೆ. ಆ ಬ್ರಿಡ್ಜ್ ಮೇಲೆ ಹೀರೋ ಬರ್ತಾರೆ, ಒಂದು 15 or 20 ಒಂದು 100 ಬೈಕ್ ಇದೆ, ಆಲ್ಮೋಸ್ಟ್ 100 ಬೈಕ್ಸೇ ಇದೆ. ಅದು ಹೀರೋ ಫಾಲೋ ಮಾಡ್ಕೊಂಡು ಮೇಲೆ ಹೋಗಬೇಕು. ನಮಗೆ ನೈಟ್ ಹೊತ್ತು ಏನೋ ಗೊತ್ತಾಗಲ್ಲ. ಅವತ್ತು ಎಷ್ಟು ರಿಸ್ಕಲ್ಲಿ ಇದ್ವಿ ಅಂತಂದರೆ ಆ ಶಾರ್ಟ್ ತೆಗಿಬೇಕಾದ್ರೆ ನಮಗೆ ಸಮ್ ಟೈಮು ಫ್ಲೈ ಮಾಡ್ಬೇಕಾದ್ರೆ ನಮ್ಮ ಬಾಯಲ್ಲೇ ಒಣಗಿರುತ್ತೆ, ಏನಾಗುತ್ತೆ ಗೊತ್ತಿರಲ್ಲ. ಬಟ್ ಆ ಕಾನ್ಫಿಡೆಂಟ್ ಲೆವೆಲ್ ಅಂದರೆ ನಮಗೆ ಶಾರ್ಟ್ ತೆಗಿಯೋಕ್ಕಾಗಲ್ಲ ನಮಗೆ. ನೆಕ್ಸ್ಟ್ ಟೈಮ್ ಕರೆಯಲ್ಲ ಯಾರೂ. ನಾವು ಇವತ್ತರೆಗೂ ಆ ಕಾನ್ಫಿಡೆಂಟ್ ಲೆವೆಲ್ ಬಿಟ್ಟು ನಾನು ಕೆಲಸನೇ ಮಾಡಿಲ್ಲ ಸರ್ ನಮಗೆ. ಬಟ್ ಆ ಕಾನ್ಫಿಡೆಂಟ್ ಇಟ್ಕೊಂಡೆ ಕೆಲಸ ಮಾಡಬೇಕು ನಾವು, ಇಲ್ಲಾಂದ್ರೆ ಆಗಲ್ಲ ಸರ್. ಡ್ರೋನ್ ಅಂತೆ ಮತ್ತು ಅದು ಎಷ್ಟು ಅಂತಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ತುಂಬ ಕಷ್ಟ ಸರ್. ಮಾತ್ರ ಆರ್ಟಿಸ್ಟ್ಗಳು ಕೊಡೋದೇ ಭಯ ಇರುತ್ತೆ. ಏನಾದರೂ ಆಗಿದೆಯಾ ಆ ಥರದ್ದೇನಾದ್ರು? ಇಲ್ಲ ಸರ್, ಅದನ್ನು ನನಗೆ ಇವತ್ತರೆಗೂ ನಾನು ಇಷ್ಟಿಲ್ಲ ಆಗಿಲ್ಲ ಸರ್. ಪುಣ್ಯಕ್ಕೆ ಯಾರಿಗೂ ಟಚ್ ಮಾಡೋ ಥರ ಇಲ್ಲ ಸರ್. ನಾನು ಬೇಕಾದ್ರೆ ಡ್ರೋನ್ ಹೊಡೆದಾಗ ಕೆಳಗೆ ಹಾಕ್ಬಿಡ್ತೀನಿ ಬೇಕಾದ್ರೆ. ಇವತ್ತರೆಗೂ ಯಾರಿಗೂ ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಇಲ್ಲ. ಈಗ ಆ್ಯಕ್ಚುಲಿ ನಮ್ಮದು ಡಿ ಬಾಸ್ ಮೂವಿನೇ. ಆ ಮೂವಿಗೆಲ್ಲ ಬೇರೆ ಕಡೆಯಿಂದ ಬೇರೆಯವರು ಹೋಗಿ ಮಾಡಿದ್ದು ಉಂಟು. ನಾನು ಆಲ್ಮೋಸ್ಟ್ ಅಲ್ಲಿ ಬಾಸ್ ಮೂವಿಲಿ ಚಕ್ರವರ್ತಿಯಿಂದ ನಾನು ಕಂಟಿನ್ಯೂ ಕ್ಯಾರಿ ಮಾಡ್ಕೊಂಬರ್ತಾಯಿದ್ದೀನಿ. ಬಾಸ್ ಮೂವಿಲಿ ಹೋಗಿ ಮಾಡೋದೆಲ್ಲ ಕೆಲಸ ಮಾಡ್ಕೊಂಬರ್ತಾಯಿದ್ದೀನಿ. ಲಾಸ್ಟು ಒಂದು ಬ್ಯಾಕ್ ಸೈಡ್ ಮೂವಿಲೆಲ್ಲ ಬೇರೆಯವರೆಲ್ಲ ಹೋಗಿ ಮಾಡಿದ್ರು. ಆ್ಯಕ್ಚುಲಿ ಅದು ಸಮ್ ಇಶ್ಯೂಗಳಿಂದ ಚೇಂಜ್ ಆಗುತ್ತೆ, ಅಮೌಂಟ್ ಇಲ್ಲ ಅಂತಂದೆಲ್ಲ ಹೋಗುತ್ತಲ್ಲ, ಅದೆಲ್ಲ ಥರ ಚೇಂಜ್ ಆಗುತ್ತೆ ನೆಕ್ಸ್ಟ್ ಮೂಮೆಂಟ್ ತನಕ. ಪ್ರಾಬ್ಲಮ್ ಆಗಿ ಮತ್ತೆ ಲಾಸ್ಟ್ ನಾನೇ ಮತ್ತೆ ಎಂಟ್ರಿ ಆದ್ವಿ. ಯಾಕೆಂತಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಗೊತ್ತಿಲ್ಲ ಸರ್. ಈಗ ಎಲ್ಲೋ ಎಕ್ಸಾಂಪಲ್ ಒಂದು ದೊಡ್ಡ ಎಲ್ಲ ಒಂದು ಪ್ಲೇಸ್ಮೆಂಟ್ ಎಲ್ಲ ನಿಲ್ಸ್ತಾರೆ ಆರ್ಟಿಸ್ಟ್ಗಳ, ಯಾರು ಕಾಣಿಸಂಗಿರಲ್ಲ, ಎಲ್ಲ ದೂರ ಬಂದಿರ್ತಾರೆ. ಅಲ್ಲಿ ಛತ್ರಿ ಇಟ್ಟು ಛತ್ರಿನೂ ಫೀಲ್ಡ್ ಬರುತ್ತೆ ಡ್ರೋನಲ್ಲಿ. ನಾವು ಡ್ರೋನಲ್ಲಿ ಹಿಂಗೆ ತೆಗಿತೀವಿ ಅಂತ ಹೇಳೋಕ್ಕಲ್ವಲ್ಲ, ಮೇಲ್ಗಡೆ ತೆಗಿಬೋದು, ಹಿಂಗೆ ತೆಗಿಬೋದಲ್ಲ, ಶಾರ್ಟ್ ತೆಗಿಯೋಕೆ ಹೋಗೋದಲ್ಲ. ಅದು ಕಾಣುತ್ತೆ ಅಂದ್ಬಿಟ್ಟು ಆ ಶಾರ್ಟ್ಗೆ ತುಂಬ ಟೈಮ್ ಕೇಳಿ ಮಾಡಿದ್ದಾರೆ. ಅವಾಗ ಆರ್ಟಿಸ್ಟ್ಗಳದ್ದು ಏನಾಗುತ್ತೆ ಅಲ್ಲಿ, ನಾವು 1 more ಅಂತ ಆರ್ಟಿಸ್ಟಿಗೆ ಎಷ್ಟು ಹೋಗ್ತೀವಿ, ಟೈಮ್ ಕಿಲ್ ಆಗ್ತಾ ಹೋಗುತ್ತೆ, ಎಲ್ಲನೂ ಸ್ಪೆಂಡ್ ಆಗ್ತಾವೆ. ಇದಕ್ಕೆ ಒಂದು ರೀಸನ್ ಏನಪ್ಪ ಅಂದರೆ, ಲಾಸ್ಟ್ ಇಯರ್ ಒಂದು ಡಿಸೆಂಬರ್ ತಿಂಗಳಲ್ಲಿ ಒಂದು ಮೂವಿ ಬಂದಿರುತ್ತೆ, ತೆಲುಗು ಮೂವಿ, ಇಲ್ಲಿ ಮೈಸೂರಿಗೆ. ಅವ್ರು ಅಲ್ಲಿಂದ ಡ್ರೋನ್ ಬಂದಿರ್ತಾರೆ. ಹಾಫ್ ಡೇ ಸೀನ್ಗಂತೆ, ಹಾಫ್ ಡೇ ಡ್ರೋನ್ಗೆ ಅಂತ ಇಟ್ಕೊಂಡಿರ್ತಾರೆ ಶಾರ್ಟ್ನ. ಅವ್ರ ಡ್ರೋನ್ ಏನೋ ಹೋಗಿ ಬಿದ್ದೋಗುತ್ತೆ. ನನಗೂ ಯಾರ ಕಡೆಯಿಂದ ಕಾಲ್ ಬರುತ್ತೆ. ನಾನು ಹೋಗಿ ಮೈಸೂರಲ್ಲಿ ಒನ್ ಡೇ ಅಷ್ಟೇ ನಾವು ಹೋಗಿದ್ದು, 1 day ಅಂತ ಕಲ್ಸ್ಕೊಂತಾರೆ. ನಾನು ತಕ್ಕೊಂಡು ಶಾರ್ಟ್ ನೋಡ್ಬಿಟ್ಟು ಆಲ್ಮೋಸ್ಟ್ 20 days ನಾನು ಕ್ಯಾರಿ ಫಾರ್ವರ್ಡ್ ಆಗ್ತೀನಿ ನಾನು
ಡೈರೆಕ್ಟ್ ಒಂದೇ ಮಾತಾಗಿ ಹೇಳಿದ್ರು ನನಗೆ ಇವರೇ ಡ್ರೋನ್ ಇರಲಿ ಬೇರೆ ಬೇಡ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಅರ್ಧ ಗಂಟೆಯಲ್ಲಿ ಕಲ್ತ್ರು ನೀವೇ ಯಾಕೆ ಬೇಕು ಅಂದರೆ ಇದಕ್ಕೆ. ಅಷ್ಟೇ, ಅದು ತುಂಬ ಅನುಭವ ಆಗಿದೆ ಸರ್. ತೆಲುಗು ಸಿನಿಮಾಗೂ ಅಷ್ಟೇ, ನಾವು ಅಲ್ಲಿ ಹೋಗಿ ಎಂಟ್ರಿ ಆಗ್ತೀವಿ ಅಂದರೆ ಅಲ್ಲಿ ತುಂಬ ಅನುಭವ ಇರುತ್ತೆ ಸರ್ ನಮಗೆ. ಯಾವುದೇ ಕಾರಣಕ್ಕೂ ನಮ್ಮ ಡ್ರೋನಲ್ಲಾಗಿರ್ಬೋದು ಏನಾರು ನಾವು ಎಂಡ್ ಅಂತ ಇಲ್ವೇ ಸರ್, ಕಲಿತಾನೇ ಇರ್ಬೇಕು ನಾವು ಲೈಫಲ್ಲಿ. ತುಂಬ ಯಾವ ಇಂಡಸ್ಟ್ರಿ ಅಂದರೆ ಈಗ ಕನ್ನಡ, ತೆಲುಗು, ತಮಿಳ್, ಹಿಂದಿ, ಮರಾಠಿ ಈ ಥರ ಬೇರೆ ಬೇರೆ ಭಾಷೆಗಳಲ್ಲಿ ನೀವು ಸಿನಿಮಾಗಳು ಮಾಡಿದ್ದೀರಾ. ಸೊ ವ್ಯತ್ಯಾಸಗಳೇನು ವರ್ಕಿಂಗ್ ಸ್ಟೈಲಲ್ಲಿ? ವರ್ಕಿಂಗ್ ಸ್ಟೈಲ್ ವ್ಯತ್ಯಾಸಗಳಂತಂದರೆ ನಮ್ಮ ಕನ್ನಡ ಇದರಲ್ಲಿ ಈಗ ಹೆಂಗೆ ಅಂತ ಬಜೆಟ್ ಮೇಲೆ ಹೋಗ್ತಾ ಹೋಗುತ್ತೆ. ನಮ್ಮಲ್ಲೆಲ್ಲ ಈಗ ಲಿಮಿಟೆಡ್ ಮಾರ್ಕಿಂಗ್ ಇರುತ್ತೆ. ಈಗ ಡ್ರೋನ್ ನಾವು ತೊಗೊಂಡ್ರೆ ಸಿನಿಮಾದಲ್ಲಿ ಮಾರ್ಕ್ ಇಷ್ಟು ಮಾಡ್ಕೊಂಡಿರ್ತಾರೆ, ಒಂದು 5 ಡೇಸಲ್ಲೆಲ್ಲ ಮುಗಿಸ್ಕೊಬೇಕು ಅಂತ. ಈಗ ಶಾರ್ಟ್ ಬೈ ಶಾರ್ಟ್ ಹಾಕ್ಕೊಂಡ್ರೆ ಶಾರ್ಟ್ ಇಷ್ಟಿಂದ ಮುಗಿಸ್ಕೊಬೇಕು ಅಂತ ಮಾಡ್ಕೊಂಡಿರ್ತಾರೆ. ಬಟ್ ಬೇರೆ ಲ್ಯಾಂಗ್ವೇಜಿಗೆ ಹೋದ್ರೆ, ಇನ್ ಕೇಸ್ ತೆಲುಗುಗೆ ಹೋದರೆ ಅವರಿಗೆ ಶಾರ್ಟ್ಸು ಇದೆಲ್ಲ ಲೆಕ್ಕನೇ ಇರಲ್ಲ ಅವ್ರಿಗೆ. ಈಗ ಒಂದು 10 ಡೇಸ್ ಶೂಟ್ ಮಾಡಿದ್ರೆ 10 ಡೇಸ್ ಡ್ರೋನ್ ಇರಬೇಕು ಅಂತಾರೆ ಅಷ್ಟೇ. ಅವರು ಶಾರ್ಟ್ ತೆಗಿತೀವ ಬಿಡ್ತೀವಿ ಇರಬೇಕು ಅಂತಾರೆ. ಅವ್ರು ಏನು ಮಾಡ್ತಾರೆ, ಫಸ್ಟ್ ಬಿಫೋರ್ 1 ಡೇ 2 ಡೇ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಶಾರ್ಟ್ ಎಲ್ಲ ಮಾರ್ಕ್ ಮಾಡಿ ಶೂಟ್ ಮಾಡಿಸಿ ಆ ಸೇವೆ ಮತ್ತೆ ಮಾಡ್ತಾರೆ. ಎಕ್ಸ್ಟ್ರಾ ಶಾರ್ಟ್ ತೆಗ್ಸೋದೇ ಇಲ್ಲ ಅವರು. ಒಂದು ಶಾರ್ಟ್ ಹಿಂಗೆ ಬರ್ಬೇಕಂದ್ರೆ ಅಷ್ಟೇ ಶಾರ್ಟ್ ಸಾಕು. ಅವ್ರು ನೆಕ್ಸ್ಟ್ ಕಂಟಿನ್ಯೂ ಮಾಡಿಸಲ್ಲ ಅವರು. ಈಗ ಲಾಸ್ಟ್ ಟೈಮ್ ತಮ್ಮೂಡನ್ನು ಮಾಡಿದೆ, ವೆಂಕಟೇಶ್ ಸರ್ದು ಸಂಕ್ರಾಂತಿಗೋಸ್ಕರ ಮಾಡಿದೆ, ಈಗ ಚಿರಂಜೀವಿ ಮೂವಿನೂ ಮಾಡ್ತಾಯಿದ್ದೀನಿ ನಾನು ಕಂಟಿನ್ಯೂಸ್. ಹಾಗೆ ಯಾವುದೆಲ್ಲ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದ್ದೀರಾ ಮೇಜರ್? ಇಲ್ಲ ಸರ್, ಕನ್ನಡದಲ್ಲಿ ಕನ್ನಡ ಎಲ್ಲ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದ್ದೀನಿ ಕಂಟಿನ್ಯೂ. ಒಂದು ನನಗೇನಪ್ಪ ಅಂದರೆ ಸರ್, ಏನೇ ನಾನು ಮಾಡಿದ್ರು ಒಂದು ಸಿನಿಮಾ ಒಪ್ಕೊಂಡ್ರೆ ಆ ಸಿನಿಮಾ ಫುಲ್ ಮುಗಿಸ್ಕೊಡ್ತೀನಿ ಸರ್. ನಾನು ಆಲ್ಮೋಸ್ಟ್ ಅಲ್ಲ ನನ್ನ ಮಧ್ಯದಲ್ಲಿ ಬೇರೆ ಕಳಿಸೋದು ಇಲ್ಲ ಅಂತಂದರೆ ನಾನು ಬೇರೆ ಒಪ್ಕೊಂಡು ಅದು ಯಾವತ್ತೂ ಮಾಡಿಲ್ಲ. ನಾನು ಇವತ್ತಿಗೂ ಈ ಇಂಡಸ್ಟ್ರಿಯಲ್ಲಿ ಬಂದಿಷ್ಟು ವರ್ಷ ಮಾಡಿಲ್ಲ ನಾವು. ಓಕೆ, ಒಂದು ಸಿನಿಮಾ ಒಪ್ಕೊಂಡ್ರೆ ಸಿನಿಮಾ ಫುಲ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀನಿ ನಾನು. ಅದಕ್ಕೆ ಕಾರಣಕ್ಕೂ ದರ್ಶನ್ ಅವರು ಚಕ್ರವರ್ತಿ ಸಿನಿಮಾದಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸರ್. ಅವ್ರ ಜೊತೆ ವರ್ಕಿಂಗ್ ಅನುಭವ ಯಾವ ಥರ? ಎಸ್, ವೆರಿ ನೈಸ್ ಪರ್ಸನ್ ಸರ್, ವೆರಿ ಜೆಂಟ್ಲ್ಮನ್. ಇವತ್ತೂ ಈ ಕ್ಷಣಕ್ಕೂ ಸಹ ನಾವು ಡ್ರೋನ್ ತಗೊಂಡು ಹೋದರೆ ಫಸ್ಟು ಇಸ್ಕೊಂಡು ಫ್ಲೈ ಮಾಡಿ ಫಸ್ಟ್ ಇಸ್ಕೊಂಡು ಮಗ ಬ್ಯಾಟ್ರಿ ಇದೆಯಾ ಅಂತ ಕೇಳ್ತಾರೆ, ಅಣ್ಣ ಇದೆ ಅಣ್ಣ ಅಂತ ಸಾಕು ಇಸ್ಕೊಂಡು ಅವ್ರು ಫ್ಲೈ ಮಾಡಿದ್ರೆ ಮುಂದಿನ ಕೆಲಸ ಸರ್ ಅವರು. ಓಕೆ, ಇಸ್ಕೊಂಡು ಫ್ಲೈ ಮಾಡ್ತಾರೆ ಎಲ್ಲೇ ಹೋಗಲಿ. ನಮಗೆ ಫಾರಿನ್ಗೆ ಹೋದ್ರೆ ಫ್ರೈ ಮಾಡ್ತಾರೆ ಇಸ್ಕೊಂಡು, ಇಲ್ಲಿದ್ರು ಫ್ರೈ ಅವ್ರು ತುಂಬ ಇಂಟ್ರೆಸ್ಟ್, ತುಂಬ ಕ್ರೇಜ್ ಅದು ಡ್ರೋನ್ ವಿಷಯದಲ್ಲಿ. ತುಂಬ ಕ್ರೇಜ್. ಮತ್ತು ಸಹಜವಾಗಿ ಎಲ್ಲರಿಗೂ ಕೂಡ ಒಂದು ಇದಿರುತ್ತೆ ಅನ್ಸುತ್ತಲ್ಲ, ಇಂಟ್ರೆಸ್ಟ್ ಇರುತ್ತೆ ಅನ್ಸುತ್ತೆ. ತುಂಬ ಇಂಟ್ರೆಸ್ಟ್ ಅದು ಒಂದು ಫ್ಲೈಯಿಂಗ್ ಅನುಭವ ತುಂಬ ಇದೆ ಸರ್. ಮತ್ತು ತುಂಬ ವೆರಿ ಜೆಂಟಲ್ಮನ್ ಪರ್ಸನ್ ಬಾಸ್. ಅವ್ರ ಜೊತೆ ಹತ್ತಿರದಿಂದ ಕೆಲಸ ಮಾಡಿರೋದ್ರಿಂದ ಇನ್ನೂ ತುಂಬ ಹತ್ರ ಕೆಲಸ ಮಾಡಿದ್ದೀನಿ ಸರ್. ಅವರ ಶೂಟಿಂಗ್ನಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸಸ್ ಯಾವ ಥರ ತುಂಬ ಎಕ್ಸೈಟಿಂಗ್ ಇರ್ಬೋದು, ಯಾವುದೊಂದು ಅದ್ಭುತ ಶಾರ್ಟ್ ತೆಗೆದಿರ್ಬೋದು, ಏನಾದರೂ ನೆನಪು ಬರುತ್ತಾ? ಎಸ್ ಸರ್, 100% ಸರ್. ಹೇಳಿ. ಆ್ಯಕ್ಚುಲಿ ನಾವು ಕಾಟೇರ ಸಾಂಗ್ ಹೋಗಿದ್ವಿ ಇದಕ್ಕೆ ರನ್ ಆಫ್ ಕಚ್ಚಲ್ಲಿ. ಆ ಶಾರ್ಟಲ್ಲಿ ನೋಡಿ, ನಾವು ಜಿಮ್ಮಿ ತೊಗೊಂಡು ಹೋದ್ರೂ ನಾವು ಜಿಮ್ಮಿ ಯೂಸೇ ಮಾಡಿಲ್ಲ, ಫುಲ್ ರೋಡಲ್ಲೇ ಶಾರ್ಟ್ ತೆಗೆದಿರೋದು. ಯಾರಿಗೂ ಗೊತ್ತಾಗಲ್ಲ, ಈ ಜಿಮ್ಮಿನೇ ಅನ್ಕೊಂತಾರೆ. ಬಾಸ್ ನೋಡ್ಬಿಟ್ಟು ಅದನ್ನು ಖುಷಿಪಟ್ಟರು, ಎಷ್ಟು ಚೆಂದ ಇದೆ ಅಲ್ಲ ಅಂತ ಅಂದ್ಬಿಟ್ಟು. ಈ ಕಾಟ್ರೇದಲ್ಲಿ ಅಷ್ಟೇ, ನೀವು ಕಾಟ್ರೇದಲ್ಲಿ ಅವರು ಲಾಸ್ಟ್ ಸ್ಟಾರ್ಟಿಂಗಲ್ಲಿ ಓಪನಿಂಗಲ್ಲಿ ಇದು ಹಾಕ್ಕೊಂಬರ್ತಾರೆ, ವೇಷ ಇದು ಹಾಕ್ಕೊಂಡು. ಅದು ನಾವು ಅರ್ಲಿ ಮಾರ್ನಿಂಗ್ 4 o'clockಗೆ ಹೋಗಿ ಎಲ್ಲಿ ಬ್ಯಾಕ್ ವಾಟ್ರಲ್ಲಿ, KRS ಬ್ಯಾಕ್ ವಾಟ್ರಲ್ಲಿ ಶೂಟ್ ಮಾಡಿದ್ವಿ. ಇಸ್ ವೆರಿ ನೈಸ್ ಸರ್. ಮಾತ್ರ ನಮ್ಮ ಇಂಡಸ್ಟ್ರಿಲಂತೂ ತುಂಬ ಚೆನ್ನಾಗಿದೆ ಅದು. ಮತ್ತು ಬೇರೆ ಆ್ಯಕ್ಟರ್ಗಳದ್ದು ಎಕ್ಸ್ಪೀರಿಯನ್ಸ್ಗಳು ನಮ್ಮ ಕನ್ನಡದ ಬೇರೆ ಎಲ್ಲ ಗಣೇಶ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ, ಶಿವ ಸರ್ ಕೆಲಸ ಮಾಡಿದ್ದೀನಿ, ಮುರಳಿ ಸರ್ ಜೊತೆ ಬಗಿರ ಮಾಡಿದೆ. ಕಂಟಿನ್ಯೂ ಎಲ್ಲ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದ್ದೀನಿ ಸರ್. ಎಲ್ಲ ಆರ್ಟಿಸ್ಟ್ ಕೆಲಸ ಮಾಡಿದ್ದೀನಿ. ಬಟ್ ಸುದೀಪ್ ಸರ್ ಜೊತೆಗೆ ತುಂಬ ಕಮ್ಮಿ. ಹೌದಾ? ಅವರು ನಮ್ಮ ಪ್ರೋಗ್ರಾಮ್ ನೋಡಿ ಅಟ್ಲೀಸ್ಟ್ ಅವ್ರ ಜೊತೆ ಇನ್ನಷ್ಟು ಅವಕಾಶ ಸಿಗಲಿ ಸರ್. ಅದು ಈಗ ಮಾಡಿದ್ದೀರಾ? ಹಾಂ ಸರ್, ಪೈಲ್ವಾನ್ ಮಾಡಿದ್ವಿ. ಅದಾದಮೇಲೆ ಸಾರ್ ಜೊತೆಗೇನೆ ಅದು ಸಿಗಲಿಲ್ಲ. ಓಕೆ, ಈಗ ಮಾರ್ಕ್ ಅದೇ ನೋಡ್ಬೇಕೀಗ, ನೋಡೋಣ. ಓಕೆ, ಆಗಲಿ. ಮತ್ತು ಡ್ರೋನ್ ವಿಷಯಕ್ಕೆ ಬಂದಾಗ ಇಲ್ಲೇ ನಮ್ಗೆ 3 ಬೇರೆ ಬೇರೆ ಡ್ರೋನ್ಗಳು ಸೈಜ್ ವೈಸ್ ಕೂಡ ಇದೆ, ಮತ್ತು ಪ್ರಾಬ್ಲಿ ಅದರ ಕ್ಯಾಮ್ರಾಗಳು ಕೂಡ ವ್ಯತ್ಯಾಸ ಇರುತ್ತೆ. ಸೊ ಡ್ರೋನ್ ಬಗ್ಗೆ ಹೇಳೋದಾದರೆ ಯಾವ ಥರದ ವೆರೈಟಿಗಳು ಇರ್ತವೆ, ಮತ್ತು ಡ್ರೋನನ್ನು ಬೇರೆ ಉಪಯೋಗಗಳು ಕೂಡ ಬಳಸ್ತಾರೆ ಸರ್. ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಐಡಿಯಾ ಇದೆಯಾ? ಹಾಂ ಸರ್, ಆ್ಯಕ್ಚುಲಿ ಸ್ವಲ್ಪ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಈಗ ಡ್ರೋನಲ್ಲಿ ಆ್ಯಕ್ಚುಲಿ ಬೇಕು ಅಂತಂದರೆ ಇದು ನಾರ್ಮಲಾಗಿ FPV ಡ್ರೋನ್ ಅಂತ. ಇದು ನಾರ್ಮಲಾಗಿ ನಾವು ಫ್ಲೈ ಮಾಡಿದ್ರೆ ಇದು ನಿಮಗೆ ಚಿಕ್ಕ ಈ ಕಾರ್ ಹೋಗ್ತಾರೆ, ಕಾರ್ ಕೆಳಗಡೆ ಹೋದಾಗಿರ್ಬೋದು, ಕಾರ್ ಒಳಗಿಂದ ಹೋಗೋದಾಗಿರ್ಬೋದು. ಬಟ್ ಇದನ್ನು ಹಾಕೊಳ್ಳೋದು ನಾವು ಫ್ಲೈ ಮಾಡೋದು ನಮಗೆ ಡ್ರೋನ್ ಕಾಣಲ್ಲ. ಈ ಡ್ರೋನ್ ವ್ಯೂವನ್ನೇ ನಮಗೆ ಕಣ್ಣಿಗೆ ಹಾಕ್ಕೊತೀವಿ. ನಾವು ಗ್ಲಾಸ್ ಹಾಕೊಂಡ್ಬಿಡ್ತೀವಿ. ಗ್ಲಾಸ್ ಹಾಕ್ಕೊಂಡ್ರೆ ಗ್ಲಾಸಲ್ಲೇ ಕಾಣುತ್ತೆ, ನಮ್ಗೆ ವ್ಯೂವೇ ಕಾಣುತ್ತೆ. ನಾವು ಅದು ನೋಡ್ಕೊಂಡೆ ನಾವು ಫ್ಲೈ ಮಾಡೋದು. ಡ್ರೋನ್ ಎಲ್ಲಿ ಬರುತ್ತೆ ಗೊತ್ತಾಗಲ್ಲ ನಿಮಗೆ ಲ್ಯಾಂಡ್ ಮಾಡೋ ತನಕ. ತುಂಬ ಚಿಕ್ಕದಿದೆ, ತುಂಬ ಚಿಕ್ಕದದು. ಅದು ತುಂಬ ಫಾಸ್ಟ್ ಬೇರೆ ಅದು. ಓಕೆ, ಇದೇನಿದೆ ಅಂದರೆ FPV ಡ್ರೋನ್ ಅಂತ ಅದು. ಓಕೆ, ಅದನ್ನು ನಾವು ಗ್ಲಾಸ್ ಹಾಕ್ಕೊಂಡ್ರೆ ನಿಮಗೆ ರೆಕಾರ್ಡಿಂಗ್ ಏನಾಗುತ್ತೆ ಅದೇ ನಮಗೆ ಗ್ಲಾಸಲ್ಲಿ ಕಾಣ್ತಾ ಇರುತ್ತೆ. ಥಿಯೇಟ್ರ್ ಥರ ಒಂಥರ ಹಾಕೊಂಡು ಇದು ಏನು ನೋಡುತ್ತೋ ಅದು ನಾವು ನೋಡ್ತಿರ್ತೀವಿ. ಅದು ನೋಡ್ಕೊಂಡೆ ನಾವು ಫ್ಲೈ ಮಾಡಬೇಕು. ಮತ್ತು ಇದ್ರದ್ದು ರೇಂಜ್ ಎಲ್ಲ ಯಾವ ಥರ ವ್ಯತ್ಯಾಸ? ರೇಂಜ್ ಎಲ್ಲ ಇದು 1 or 2 kilometers ಜಾಸ್ತಿ ಹೋಗೋಕ್ಕಾಗಲ್ಲ ಸರ್ ನಮಗೆ. ಮೇಯ್ನು ಡ್ರೋನು ಸರ್, ಯಾವುದೇ ಡ್ರೋನ್ ನಿಮಗೆ ನಾವು 5 kilometers 3 kilometers ಏನೇ ಹೇಳಿದ್ರು ಸರ್, ಒಂದು ಮೈನಸ್ ಪಾಯಿಂಟ್ ಏನಪ್ಪ ಅಂದರೆ ನಮಗೆ ಡಿಪೆಂಡ್ ಅಪಾನ್ ಏರಿಯಾ ಮೇಲೆ ಹೋಗ್ತಾ ಹೋಗುತ್ತೆ.
ಮ್ಯಾಗ್ನೆಟಿಕ್ ಪವರ್ ಇರೋ ಕಡೆ ಡಿಸ್ಕನೆಕ್ಟ್ ಆಗಿಬಿಡುತ್ತೆ ಡ್ರೋನ್. ಯಾವುದೇ ಕಾರಣಕ್ಕೂ ಆಪ್ಷನ್ ಯಾವ ಥರ ಮ್ಯಾಗ್ನೆಟಿಕ್ ಅಂದರೆ ಈಗ ಟವರ್ಸ್ ಇರುತ್ತೆ, ಇಲ್ಲ ದೊಡ್ಡ ಏರ್ಲೆಕ್ಷನ್ ವೈರ್ ಇರುತ್ತಲ್ವ ಅಂಥ ಕಡೆ ಅಲ್ಲೆಲ್ಲ ತುಂಬ ಲೆಂತ್ ಹೋಗೋಕ್ಕಾಗೋದೇ ಇಲ್ಲ ನಮಗೆ. ಈಗ 3-4 ಡೇಸ್ ಮುಂಚೆ ಮೊನ್ನೆ ಒಂದು ಇಟ್ಕೋಗಿದೆ ಫಂಕ್ಷನ್ ಇದು ಶೂಟ್ ಮಾಡೋಕ್ಕೆ. ನಾನು ಫಸ್ಟ್ ಟೈಮ್ ಲೈಫಲ್ಲಿ ನೋಡಿದ್ರು 40 ಡ್ರೋನ್ ಫ್ಲೈ ಆಗುತ್ತೆ ಆ ಜಾಗದಲ್ಲಿ. ಅದು ನನಗೆ ಫಸ್ಟೇ ಹೇಳಿದ್ರು ನನಗೆ 40 ಡ್ರೋನ್ ಅದು. ಓಕೆ, ಅದು ಬಿಗ್ಗೆಸ್ಟ್ ಅದು ಜಾತ್ರೆ, ಅದು ಗೊತ್ತಿಲ್ಲ. ಅದು ಆ ಜಾತ್ರೆ ನಡೆಯೋ 1 ಅವರಲ್ಲಿ 40ರಿಂದ 50 ಡ್ರೋನ್ ಫ್ಲೈ ಆಗುತ್ತೆ. ಅದು ಶಾರ್ಟ್ ಅನ್ಕ ಬೇಕು ಅಂತ ನಾನು ತೆಗಿಯೋಕೆ ಅದಕ್ಕೋಸ್ಕರನೇ ಹೋಗಿ ಫ್ಲೈ ಮಾಡಿದ್ರೆ ನಾನು ಅದೇ ದೊಡ್ಡ ಡ್ರೋನ್ ಇರೋದು ಒಂದೇ ಇರೋದು. ನನಗೆ ಫ್ಲೈ ಮಾಡಿದ್ರೆ ಎಲ್ಲಿ ನಿಲ್ಲಿಸ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆಪ್ಷನ್ನು. ಆ ರೇಂಜಿಗಿದೆ ಡ್ರೋನ್ಸ್. ಅವೆಲ್ಲ 1.5 ಲ್ಯಾಕು, ಇದು ಬಿದ್ದರೆ ನಂಗೆ 20 ಲ್ಯಾಕು. ನನಗೆ ಆಪ್ಷನ್ನೇ ಆಗ್ತಿಲ್ಲ. ನನಗೆ ಸಿಗ್ನಲೇ ಸಿಗೋಲ್ಲ ನಿಮ್ಗಲ್ಲಿ. ಅಷ್ಟು ರೇಂಜ್ ಕೊಟ್ಟರೆ ಸಿಗ್ನಲ್ ಸಿಗೋಲ್ಲ ನಮಗೆ. ಯಾಕೆ? ಎಲ್ಲದೂ ಸೇಮ್ ಒಂದೇ 5.5 GHz ರನ್ ಆಗುತ್ತಲ್ಲ ಟೋಟಲ್. ಎಲ್ಲದೂ ರನ್ ಆಗೋದು ಹಂಗೆ ಸೇಮ್ ಎಲ್ಲ ರಿಮೋಟ್ಸ್ವೆ. 40 ರಿಮೋಟ್ ಹೆಂಗೆ ಸಿಗುತ್ತೆ? ಫ್ರೀಕ್ವೆನ್ಸಿ ಕ್ಲಾಶ್ ಆಗುತ್ತಾ? ಹೆವಿ ಕ್ಲಾಶ್ ಆಗುತ್ತೆ ಸರ್. ಫ್ರೀಕ್ವೆನ್ಸಿ ಆಗುತ್ತೆ, ಸಿಗ್ನಲ್ ಟವರ್ಸ್ ಆಗುತ್ತೆ. ಮತ್ತು ನಿಮಗೆ ಈಗಲೂ ಅಷ್ಟೇ, ನೀವೆಲ್ಲರೂ ಒಂದು ಕಾರ್ ಮೇಲೆ ಫ್ಲೈ ಮಾಡಿ ಕಷ್ಟ ಆಗಲ್ಲ. ಕಾರ್ ಮೇಲೆ ಕಾರ್ ಇರುತ್ತಲ್ಲ, ನಮ್ಮದು ಕಾರ್ದು ಬಾನೆಟ್ ಇರುತ್ತಲ್ಲ, ಅಲ್ಲಿಟ್ಟರೆ ಅದು ಆನ್ ಆಗಲ್ಲ. ಅದು ಯಾಕೆ? ಇದರಲ್ಲಿ ಮ್ಯಾಗ್ನೆಟಿಕ್ ಪವರ್ ಇರಬಾರ್ದು, ಐರನ್ ಕಂಟೆಂಟ್. GPS ಥ್ರೋನೇ ರನ್ ಆಗೋದು ಸರ್. ವಿತೌಟ್ GPS ಮ್ಯಾಗ್ನೆಟ್ ಇದಾದ ತಕ್ಷಣ GPS ಕಂಟ್ರೋಲ್ ಸಿಗಲ್ಲ ಸರ್. ಕಂಟ್ರೋಲ್ ಸಿಗಲ್ಲ, ತುಂಬ ಕಷ್ಟ. ಮತ್ತು ಈಗ ಒಂದು ಹಿಲ್ ಸ್ಟೇಷನ್ ಇರುತ್ತೆ, ನಾವು ಇದಕ್ಕೆ 5 ಕಿಲೋಮೀಟರ್ ಅಂತ ಹೇಳಿರ್ಬೋದು. ಹಿಲ್ ಸ್ಟೇಷನ್ ನೀವು ಆಪೋಸಿಟ್ ಹೋಗಿದ ತಕ್ಷಣ ಡಿಸ್ಕನೆಕ್ಟ್ ಆಗುತ್ತೆ. ಅಂದರೆ ಅದು ಸಿಗ್ನಲ್ ಸಿಗಲ್ಲ, ಅವಾಗ ಏನಾಗುತ್ತೆ? ಕಟ್ಟಾಗ್ಬಿಡುತ್ತೆ. ಡಿಸ್ಕನೆಕ್ಟ್ ಆದ್ರೂ ನಮಗೆ ಆಪ್ಷನ್ ಕೊಟ್ಟಿರ್ತಾರೆ ನಮಗೆ. ಅದು ಡಿಸ್ಕನೆಕ್ಟ್ ಆಗಿದ ತಕ್ಷಣ 30 ಮೀಟರ್ ರೈಟಿಗೆ ಬಂದು ರಿಟರ್ನ್ ಹೋಮ್ ಲಾಗ್ ಬರಬೇಕು. ಅದು ಹೋಮ್ ಲಾಗ್ ಬರ್ಬೇಕಾದ್ರೆ ನಿಮಗೆ ಸ್ಟ್ರೈಟಾಗಿ ಬರೋದು, ಅದು ಕ್ರಾಸಾಗಿ ಬರಲ್ಲ. ನಾವು ಕ್ರಾಸಾಗಿ ಬರ್ಬೇಕಾದ್ರೆ ಅದಕ್ಕೆ ಏನಂತ ಗೊತ್ತಿಲ್ಲ. ಅದಕ್ಕೆ ಅದು ಹೆಂಗೆ ಬರುತ್ತೆ ಅಂದರೆ ತುಂಬ ಫಸ್ಟ್ ಬಂದ್ಬಿಡುತ್ತೆ. ಬಟ್ ಅಲ್ಲಿ ಗುಡ್ಡ ಅಡ್ಡ ಇದ್ದರೆ ಕ್ಲಾಶ್ ಆಗುತ್ತೆ. ಅದಕ್ಕೆ GPS ಮತ್ತು ಅಲ್ಲಿದ್ದು ಸೆನ್ಸರ್ಗಳು ವರ್ಕ್ ಆಗಲ್ವಾ? ಸೆನ್ಸರ್ ಎಲ್ಲ ಇದೂ ವರ್ಕ್ ಹೋಗಲ್ಲ ಸರ್. ನಿಮಗೆ ರಿಟರ್ನ್ ಹೋಮ್ ಲಾಗ್ ಕೇಳ್ತು ಅಂತಂದರೆ ಅದು ವರ್ಕ್ ಆಗಲ್ಲ. ಅದನ್ನು ಅಷ್ಟೇ ಬುದ್ಧಿ ಅದಕ್ಕೆ. ನೀವು ಬ್ಯಾಟ್ರಿ ಫ್ಲೈ ಮಾಡಿ, ನಾವು ಬ್ಯಾಟ್ರಿ ಫುಲ್ ಇರುತ್ತೆ, ಫ್ಲೈ ಮಾಡಿ ನೀವು ಕಳಿಸ್ತೀರಾ ಒಂದು ಸ್ವಲ್ಪ ದೂರ, ಎಷ್ಟೋ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಒಂದು ಹೋಗ್ಬೇಕಾರೆ ಅದು ರಿಟರ್ನ್ ಬರೋಕ್ಕೆ ಬ್ಯಾಟ್ರಿ ಸೇವ್ ಮಾಡ್ತಾನೆ ಹೋಗುತ್ತೆ. ಅದರಲ್ಲಿ ನಾವು ಆ ರಿಮೋಟ್ ಡಿಸ್ಕನೆಕ್ಟ್ ಆಗಿದ ತಕ್ಷಣವೇ ರಿಟರ್ನ್ ಹೋಗ್ಬೇಕು, ನಮ್ಮ ಕೈಗೆ ಸಿಗಲ್ಲ, ಕಂಟ್ರೋಲ್ ಬಂದ್ಬಿಡುತ್ತೆ ವಾಪಸ್. ಓಕೆ. ಇದು ನನಗೆ ಒಂದು 2-3 ಸಲ ಆಗಿದೆ. ಅವಾಗ ನಮ್ಗೆ ಏನಾಗುತ್ತೆ ಅಂತಂದರೆ ಏನು ಮಾಡಬೇಕು ಅಂತಲೇ ಗೊತ್ತಲ್ಲ. ಅದು ನಾವು ರಿಮೋಟಲ್ಲಿ ಅದು ಆ್ಯಕ್ಚುಲಿ ಅದಕ್ಕೇ ಹೇಳ್ತೀವಿ ನಾನು, ಡ್ರೋನ್ ಎಲ್ಲರೂ ಫ್ಲೈ ಮಾಡ್ಬೋದು, ಬಟ್ ಅದ್ರ ಬಗ್ಗೆ ತಿಳ್ಕೊಂಡೇ ಫ್ಲೈ ಮಾಡಿ ಯಾವುದೇ ಕಾರಣಕ್ಕೂ. ಯಾಕೆಂದರೆ ಯಾರ ಮೇಲೆ ಬಿದ್ದಲ್ಲಿ ಹೆಚ್ಚು ಕಮ್ಮಿ ಆದರೆ ಕಷ್ಟ ಸರ್. ಅದು ಮೈನ್ ಇರೋದು. ಎಲ್ಲೋ ಬಿತ್ತು ಅಂದರೆ ನೋ ಇಶ್ಯೂ. ಮತ್ತು ಮೈನ್ ಈಗ ಡ್ರೋನ್ ಆಪರೇಟರ್ ಎಲ್ಲರೂ ಪ್ರತಿಯೊಬ್ಬರು ಹೇಳೋದೇನಪ್ಪ ಅಂತಂದರೆ ಪರ್ಮಿಷನ್ ಇರೋ ಕಡೆನೇ ಫ್ಲೈ ಮಾಡಿ. ಯಾಕೆಂದರೆ ಗೌರ್ಮೆಂಟು ರೂಲ್ಸ್ ಮಾಡಿರುತ್ತೆ. ಓಕೆ. ಸೊ ಸುಮ್ಮನೆ ತಮಾಷೆಗೆ ಅಂತ ಫ್ಲೈ ಮಾಡೋರ ಸಂಖ್ಯೆ ತುಂಬ ಇದೆಯಾ? ತುಂಬ ಇದೆ ಸರ್. ಈಗ ಅಷ್ಟು ಅಂದಾಜು ಎಷ್ಟು ಡ್ರೋನ್ಸ್ ಇರ್ತವೆ? ಲಕ್ಷಾಂತರ ಇರ್ಬೋದು ಸರ್. ಈಗ ಲಕ್ಷಾಂತರ ತೊಗೊಂಡಿದ್ದಾರೆ. ಈಗ ಇವತ್ತಿನ ಇದಕ್ಕೂ ಆವತ್ತಿಗೂ ಕಾಸ್ಟ್ ವೈಸ್ ಯಾವ ಥರ ಮತ್ತು ಕ್ವಾಲಿಟಿ ವೈಸ್ ಯಾವ ಥರ? ಕ್ವಾಲಿಟಿ ವೈಸ್ ಡಿಫ್ರೆನ್ಸ್ ಆಗಿದೆ. ಕಾಸ್ಟ್ ವೈಸ್ ಎಲ್ಲ ಸೇಮೇ, ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ಎಷ್ಟರಿಂದ ಶುರು ಆಗುತ್ತೆ? ಬೇಸಿಕ್ 1 ಲ್ಯಾಕ್. ಇದಕ್ಕೆ 1 ಲ್ಯಾಕಿಂದ ಸ್ಟಾರ್ಟ್. 1 ಲ್ಯಾಕಿಂದ ಶುರು ಆದರೆ 3 ಲ್ಯಾಕ್ ತನಕ ರೆಗ್ಯುಲರ್ಗೆ ಎಲ್ಲ ತುಂಬ ಜನ ಅಂತ ತೊಗೊಂಡಿದೆ. ಈಗ ಇನ್ಸ್ಪೈರ್ 3 ಹೋಗಬೇಕು ಅಂದರೆ ತುಂಬ ಕಮ್ಮಿ. ಈ ಕನ್ನಡ ಇಂಡಸ್ಟ್ರಿಲಿ ಒಂದು 4-5 ಏನೋ ಇದೆ ಈಗ ಮೋಸ್ಟ್ಲಿ ಅಷ್ಟೇ. ಬಟ್ ತುಂಬ ಎಕ್ಸ್ಪೆನ್ಸಿವ್ ಆಗೋಯ್ತು. ಮುಂಚೆ ಎಲ್ಲ ಫಸ್ಟ್ ಇನ್ಸ್ಪೈರ್ 1 ಬಂದಿದ್ದು ನಮಗೆ 4 ಲ್ಯಾಕು, ಇನ್ಸ್ಪೈರ್ 2 10 ಲ್ಯಾಕ್ ಆಯಿತು. ಏನಕ್ಕೆ ಅಷ್ಟು ಕಾಸ್ಟ್ಲಿ? ಈ ಅಪ್ಗ್ರೇಡ್ ಮಾಡ್ತಾರಲ್ಲ ಸರ್ ಇದರಲ್ಲಿ. ಇದು ಸೆನ್ಸರ್ ಕಾಸ್ಟೇ ಹೆವಿಯಾಗಿ ಹೋಗ್ಬಿಡುತ್ತೆ. ಇರೋ ಇದರೊಳಗೆ ಸೆನ್ಸರ್ ಬರುತ್ತೆ ಇದ್ರೊಳಗಡೆ. ಓಕೆ. ರೆಕಾರ್ಡ್ ಆಗೋದು 8K ರೆಕಾರ್ಡಿಂಗ್ ಹಾಕಿದ್ರೆ ಇದರಲ್ಲಿ ಈಗ 8K ರೆಕಾರ್ಡಿಂಗ್ ಮಾಡ್ಬೋದಾ? 8K ಮಾಡ್ಬೋದು. ಹೈ ಸ್ಪೀಡ್ ನಿಮಗೆ 100 ಫ್ರೇಮ್ಸ್ ಹೋಗುತ್ತೆ ಪರ್ ಸೆಕೆಂಡ್. ಬಟ್ ಇದು ಹೈ ಕ್ವಾಲಿಟಿಲಿ ಮಾತ್ರ ನಮಗೆ ರೆಗ್ಯುಲರ್ ಕ್ಯಾಮ್ರಾ ನಾವು ಯೂಸ್ ಮಾಡಿದ್ರೆ 512 TB ಕಾರ್ಡ್ ಹಾಕೋದ್ರೆ ಆಲ್ಮೋಸ್ಟ್ ಒಂದು 25 ಮಿನಿಟ್ಸ್ 30 ಮಿನಿಟ್ಸ್ ಬರುತ್ತೆ. ಇದು 1 TB ಕಾರ್ಡಲ್ಲಿ ಬರೀ 14 to 15 ಮಿನಿಟ್ಸ್ ಅಷ್ಟೇ. 14ರಿಂದ 15 ನಿಮಿಷ. 8K ಒಂದು ನಾರ್ಮಲ್ ಸಿನಿಮಾಗೆ ಹಂಗಿದ್ರೆ ಎಷ್ಟರಲ್ಲಿ ಶೂಟ್ ಮಾಡ್ತಾರೆ ಎಲ್ಲಾನು? ಅಂದರೆ ಈಗ ಇದಾಗಲಿ ಅಥವಾ ಬೇರೆ ಕ್ಯಾಮ್ರಾಗಳಾಗಲಿ? ಅಂದರೆ ಅದು ಇವಾಗೆಲ್ಲ ಮುಂಚೆಗಿಲ್ಲ, ಎಲ್ಲ ಕಾರ್ಡ್ ಬಂದಿದೆಯಲ್ಲ, ಶೂಟ್ ನಾರ್ಮಲಾಗಿ ನಾವು ಶೂಟ್ ಮಾಡ್ತೀವಿ. ಅಂದರೆ 8Kನಲ್ಲೇ ಶೂಟ್ ಮಾಡ್ತಾರೆ ಎಲ್ಲ 8K ಶೂಟ್ ಮಾಡ್ತಾರೆ. ನಮಗೆ ಆರ್ಯ ಎಲ್ಲ ಹೋದರೆ 4Kನೇ ಅದು ಕ್ಯಾಮ್ರಾಗೆ. ಇದು 8K ಮಾಡ್ಕೊತಾರೆ. ಸಮ್ ಟೈಮ್ CG ಎರೇಸಿಂಗ್ ಇರುತ್ತೆ, ಇಲ್ಲ ಸಮ್ ಟೈಮು ಅದು ಕ್ರಾಪ್ ಮಾಡ್ಕೊತಾರೆ 8K ಶೂಟ್ ಮಾಡಿಬಿಟ್ಟು. ಹೈ ಸ್ಪೀಡ್ ಅಂತ ಹೋದರೆ 4Kನೇ ಹೋಗ್ಬೇಕು ನಾವು, ಬೇರೆ ಆಪ್ಷನ್ ಇಲ್ಲ. ರೆಗ್ಯುಲರ್ ಅಂದರೆ 24 ಫ್ರೇಮ್ ಅಂತಂದರೆ 8Kನೇ. ಹೈ ಸ್ಪೀಡ್ಗೆಲ್ಲ ನಮಗೆಲ್ಲ ಫೈಟಿಗೂ ಯೂಸ್ ಆಗುತ್ತೆ, ಸಾಂಗ್ ಯೂಸ್ ಆಗುತ್ತೆ. ಮುಂಚೆ ನಮಗೆ ಸ್ಲೋ ಮೋಷನ್ ಇರಲಿಲ್ಲ ಬಿಫೋರ್ ಬರೋದು ಡ್ರೋನ್ಗಳಲ್ಲಿ. ಇದು ಫಸ್ಟ್ ಟೈಮ್ ಮಾಡಿರೋದು. ನಮ್ಗೆ ಹಂಗೆ ಹೈ ಸ್ಪೀಡ್ಗೆಲ್ಲ ತುಂಬ ಯೂಸ್ ಆಗುತ್ತೆ ಸಾಂಗ್ ವಿಷಯದಲ್ಲೆಲ್ಲ. ಮತ್ತು ನೀವು ಜೈಸಲ್ಮೇರ್ ವಿಷಯ ಪೂರ್ತಿ ಹೇಳಿಲ್ಲ. ಇಲ್ಲ, ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ತುಂಬಾ ಇನ್ಫಾರ್ಮೇಟಿವ್ ಕೂಡ ಆ ವಿಷಯ. ಸೊ ಅದ್ರ ಬಗ್ಗೆ ಹೇಳಿ. ಇಲ್ಲ ಸರ್, ಅದು ಜೈಸಲ್ಮೇರಲ್ಲಿ ಅದಾದಮೇಲೆ ನಾನು ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ SP ಅವರಿಗೆ ಡೈರೆಕ್ಟ್ ಹ್ಯಾಂಡ್ ಓವರ್ ಮಾಡ್ತಾರೆ. SP ಅವರು ಇದ್ದರು DC ಅವ್ರಿಗೆ ಕಳಿಸ್ತಾರೆ ನಮಗೆ. DC ಅವ್ರಿಗೆ ಹೋದರೆ DC ಅವರು ಇದ್ದರು, ಇದು 12 ಅವ್ರಿಗೆ ಬರಲ್ಲ, ಇವರಿಗೆ ಮಿಲಿಟರಿಗೆಲ್ಲ ಇನ್ಫಾರ್ಮ್ ಮಾಡ್ತಾರೆ. ಟೋಟಲು 14 ಡಿವಿಷನ್ ಬರ್ತವೆ.
ಬಾರ್ಡರ್ ಆಫ್ ನಾಲ್ಕು ಡಿವಿಷನ್, ಬೇರೆ 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 ವಿಭಾಗ ಅಲ್ಲ, ಬಾರ್ಡರ್ ಆಫ್ ಇನ್ವೆಸ್ಟಿಗೇಷನ್ನು. ಅದೇ ನೀವು ಬಾರ್ಡ್ರಲ್ಲಿ ಮಾಡ್ತಿದ್ರಾ? ಇಲ್ಲ, ಆ್ಯಕ್ಚುಲಿ ಜೈಸಲ್ಮೇರ್ 150 ಕಿಲೋಮೀಟರ್ ನಿಯರ್ ಬೈ ಸಿಟಿಗೂ ಅಲ್ಲಿಗೂ. ಹಾಂ ಅಷ್ಟಕ್ಕೂ ಪ್ರಾರಂಭ ಅಂತೆ. ಹಾಂ ಮತ್ತು ಇನ್ನೊಂದು ದೊಡ್ಡ ಎಲ್ಲ ದ್ರೋಣ ಪಡೆ ತಿಳ್ಕೊಬೇಕಾದ್ರೆ ಏನಪ್ಪ ಅಂದರೆ, ನಾವು ದ್ರೋಣ್ ಫ್ಲೈ ಮಾಡಿದಾಗ ಪ್ರಾಕ್ಟಿಕಲಲ್ಲಿ ಆ ದ್ರೋಣ್ನಲ್ಲಿ ಮಿಲಿಟ್ರಿ ಅವ್ರದ್ದಾಗಲಿ ನಮ್ಮ ಆರ್ಮಿ ಸಂಬಂಧಪಟ್ಟಿದ್ದು ಅದು ರೆಕಾರ್ಡ್ ಮಾಡಬಾರ್ದು ನಾವು. ನನಗೆ ಅವತ್ತೇ ದೊಡ್ಡ ಅನುಭವ ಆಗಿದೆ ಸರ್ ಲೈಫ್. ಏನಾಯ್ತು? ಅದಾದಮೇಲೆ ನಮಗೆ ತಗೊಂಡೋಗಿ ಡೈರೆಕ್ಟ್ CBI ಅವ್ರಿಗೆ ಅಂದರೆ ನೀವು ಆ ಥರದ್ದು ಶೂಟ್ ಮಾಡ್ತಿದ್ರ ಅಲ್ಲಿ? ಇಲ್ಲ, ಶೂಟ್ ಮಾಡಿದ್ದು ನಾವು ಸಿನಿಮಾ ಶೂಟ್ ಮಾಡಿದ್ದು ನಾವು. ಮತ್ತೆ ನಾವು ರಾಜಸ್ಥಾನ್ ಟೈಮ್ಸ್ ಒಂದು ಸಿನಿಮಾ ಶೂಟ್ ಮಾಡಿದ್ದು ನಾವು ಅಷ್ಟೇ. ಹ್ಞೂ ಆ ಸಿನಿಮಾ ಶೂಟ್ ಮಾಡಿದ ಕ್ಲಿಪ್ಪಲ್ಲಿ ಆ ಟೈಮಲ್ಲಿ ಇದು ಪ್ರಾರಂಭ ಆಯಿತು. ಹ್ಞೂ ಹೋಗ್ಬಿಟ್ಟು ಆಮೇಲೆ ಟೋಟಲ್ ಆಲ್ಮೋಸ್ಟ್ ಅಲ್ಲೂ 22 ಮೆಂಬರ್ಸ್ ಬರ್ತಾರೆ ನಾನು ಎನ್ಕ್ವೈರಿ ಮಾಡೋಕ್ಕೆ. ಎನ್ಕ್ವೈರಿ ಮಾಡಿದ್ರು. ಅದರಲ್ಲಿ ನಂದು ಫುಲ್ ಹಿಸ್ಟ್ರಿನ ನಮ್ಮ ಹತ್ರ ಇವತ್ತು ಹುಡುಕಿ ಸಿಗಲ್ಲನಪ್ಪ. 20 ಪೇಜ್ ಟೋಟಲ್ ಹಿಸ್ಟ್ರಿ ತೊಗೊಂಡ್ರು ನಮ್ಮದು. ಅಷ್ಟು ಜನ ಬಂದು ಅದು ನಮಗೆ ಸರ್ ನಾನು ಫಸ್ಟ್ ಟೈಮ್ ನನಗೆ ಅದನ್ನ ಯಾಕೆ ಅಷ್ಟು ಸೀರಿಯಸ್ ಆಗಿ ತಗೋತಾರೆ ಅಂದರೆ ಅದು ಗೊತ್ತಿಲ್ಲ ನಮ್ಗೆ. ಅದೇ ದ್ರೋಣ್ ಅಂದರೆ ಅಲ್ಲಿ ಅಷ್ಟು ಇದಂತೆ ಬಾರ್ಡ್ರ್ ಅಲ್ವಾ, ದ್ರೋಣ್ ಫ್ಲೈ ಮಾಡೋಂಗಿಲ್ಲ ಅಂತ ನಂಗೆ ಅಲ್ಲಿಗೆ ಹೋದ್ಮೇಲೆ ತುಂಬ ಗೊತ್ತಾಗ್ತಾ ಬಂದಿದ್ದು. ಅದು ಆಲ್ಮೋಸ್ಟ್ 22 ಮೆಂಬರ್ಸು. ಮೈನಸ್ ಪಾಯಿಂಟ್ ಏನಪ್ಪ ಅಂದರೆ ನನಗೆ ನನಗೆ ಹಿಂದಿ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ. 22 ಮೆಂಬರ್ಸಲ್ಲಿ ಒಬ್ರಿಗೆ ಮಾತ್ರ ಇಂಗ್ಲೀಷ್ ಬರುತ್ತೆ. ನಾನು ಅವ್ರಿಗೆ ಹೇಳಬೇಕಂದ್ರೆ ಕೇಳಿದ್ರೆ ಅವ್ರು ಅಷ್ಟು ಟ್ರಾನ್ಸ್ಫರ್ ಅದನ್ನ ಹೇಳ್ಬೇಕು, ಎಕ್ಸ್ಪ್ಲೇನ್ ಮಾಡೋದು. ಎಂತ ಆಲ್ಮೋಸ್ಟ್ ಅಲ್ಲಿ ನನಗೆ 4-5 ಡೇಸ್ ಇದನ್ನ ಎನ್ಕ್ವೈರಿ ಎನ್ಕ್ವೈರಿ ಮಾಡಿದೆ. ಏನೇನು ಕೇಳ್ತಾರೆ, ಏನು ಮಾಡ್ತಾರೆ, ನೀವು ಯಾರು, ಎಲ್ಲಿಂದ ಬಂದಿರೋದು, ಏನು ಓದಿರೋದು, ಏನಕ್ಕೆ ಬಂದಿರೋದು, ಎಲ್ಲ ಡೀಟೇಲ್ಸು ಕೊಟ್ಟರು ಆಗಲಿಲ್ಲ. ಸಮಾಧಾನ ಆಗಲಿಲ್ಲ ಅವ್ರಿಗೆ. ಬೆಳಗ್ಗೆ ನಾನು ಡೈಲಿ ಬೆಳಗ್ಗೆ 9 ಗಂಟೆಗೆ ಹೋಗಲ್ಲಿ ಕೂರಬೇಕು, ಸಂಜೆ 6 ಗಂಟೆಗೆ ಬರಬೇಕು ವಾಪಸ್ ರೂಮಿಗೆ. ಇದೇ ಆಗೋಗಿತ್ತು ಆಲ್ಮೋಸ್ಟ್ ಅಲ್ಲೂ. ನಂದೆಲ್ಲ ಫೋನ್ ಸೀಸ್ ಆಗಿದೆ, ಮೊಬೈಲ್ ಟೋಟಲ್ ಎಲ್ಲ ನನ್ನ ಲ್ಯಾಪ್ಟಾಪ್ ಎಲ್ಲ ಸೀಸ್ ಮಾಡಿದ್ರು ಅವ್ರೇನೆ. ಅದು ಹೇಳ್ತಿದ್ರಿ ನೀವು ಅದ್ರ ಬಗ್ಗೆ, ಏನಾಯಿತು? ಅದೊಂದು ಸಲ ನಾನು ಕೂಡಿಸ್ಕೊಂಡು 20 ಜನ ಎನ್ಕ್ವೈರಿ ಮಾಡ್ಬೇಕಾದ್ರೆ ನಮಗೆ ಹೆಂಗಾಯ್ತು ಅಂತಂದ್ರೆ ಸರ್ ಅದು ಲೈಫೇ ಬೇಡ ಅನ್ನೋ ಮಟ್ಟಿಗೆ ಆಗ್ಬಿಡುತ್ತೆ ಅದನ್ನು. ಅಷ್ಟು ತುಂಬ ಕಷ್ಟ ಅನ್ಭವಿಸಿದ್ವಿ. ಮನೆಯಿಂದ ಫೋನ್ ಮಾಡ್ತಾರೆ, ನೋಡಿದ್ರೆ ಆ ಫೋನ್ ಎತ್ತಂಗಿಲ್ಲ. ಅದಾದಮೇಲೆ ಲಾಸ್ಟ್ ನನಗೆ ತುಂಬ ಬೇಜಾರು ಹಾಕ್ಕೊಂಡ್ಬಿಟ್ಟು ಅವರು ಮೇಯ್ನ್ ಇರ್ತಾರೆ, ಅವರು ಇನ್ಚಾರ್ಜ್ ಟೈಪರ್, ಅವ್ರ ಫೋನ್ ಕೊಟ್ಟು ಮಾತಾಡಿ ಹಿಂಗೆ ಆಗ್ತಿದೆ ಬರ್ತೀವಿ ಅಂತ ಹೇಳಿ ಅಂತಂದ್ಬಿಟ್ಟು ಇಂಗ್ಲೀಷಲ್ಲಿ ನನಗೆ ಹೇಳಿದ್ರು. ನಾನು ಫೋನ್ ಮಾಡಿ ಮನೆಗೆ ಹೇಳಿದೆ, ಇಲ್ಲಿ ಮನೆಯಲ್ಲೂ ಗಾಬರಿ ಆಗಿದ್ದಾರೆ. ಅದು ನಾನು ಹೆಂಗೆ ಅನ್ಬೇಕು ನನಗೂ ಗೊತ್ತಾಗ್ತಿಲ್ಲ ಆ ಟೈಮಲ್ಲಿ ನೋಡಿದ್ರೆ ಇಲ್ಲಿ ನಮ್ಮ ರಿಲೇಷನ್ ಒಬ್ಬರು ನಮ್ಮ ಚಿಕ್ಕಮ್ಮ ಎಕ್ಸ್ಪರ್ಟ್ ಆದರು. ಅದು ಹೆಂಗಿತ್ತು ಅಂದರೆ ಸರ್ ನಾನು ಆ 10 ಡೇಸಿಂದ ಹೊರಗೆ ಬರೋಕ್ಕೆ 2 months ನಿಯರ್ ಬೈ 2 months ನಾನು ದ್ರೋಣೆ ಫ್ಲೈ ಮಾಡಿಲ್ಲ ಸರ್. ಅಷ್ಟು ಟ್ರಾಮ್ಯಾಟಿಕ್, ಅಷ್ಟು ತಲೆ ತುಂಬ ಕಷ್ಟ ಸರ್. ಈಗಲೂ ಅಷ್ಟೇ ನಮ್ಮ ಮನೆ ಈ ಲಾಸ್ಟ್ ಟೈಮ್ ಲಡಾಖ್ ಹೋಗಿದ್ದೆ, ಅಲ್ಲೂ ಅಷ್ಟೇ ನಾವು ಮಿಲ್ಟ್ರಿ ಏರಿಯಾ ಅಂತ ಹೋದಾಗ ತುಂಬ ಸ್ಟ್ರಿಕ್ಟ್ ಆಗಿರ್ಬೇಕು ಸರ್ ನಾವು ಫ್ಲೈ ಮಾಡಬೇಕಾದ್ರೆ. ಏನಾಯ್ತು ಅನುಭವ? ಅಲ್ಲೂ ಅಷ್ಟೇ ನಮಗೆ ಮಿಲ್ಟ್ರಿ ಏರಿಯಾ ಏನೀಗ ಮಿಲ್ಟ್ರಿ ಬಾರ್ಡ್ರ್ ಅಂತ ಏನು ಬರುತ್ತೆ, ನೀರಲ್ಲಿ ಫ್ಲೈ ಮಾಡಿದ್ರೆ ನಮಗೆ ರೆಗ್ಯುಲರ್ ಪೊಲೀಸ್ನವರೆಲ್ಲ ಬಿಟ್ಟು ಕಳಿಸ್ಬಿಡ್ತಾರೆ ಹೋಗಿಂತ ಬಿಟ್ಟು. ಮಿಲ್ಟ್ರಿ ಅವ್ರು ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಆಮೇಲೆ ನಾವು ಮಾರ್ನಿಂಗೇ ಹೋಗ್ತೀವಿ ಪೆಂಗಾಂಗ್ ಲೇಕ್ಗೆ, ಅದು ಚೈನಾ ಬಾರ್ಡ್ರು. ಹೋಗಿದ ತಕ್ಷಣ ನಾನು ಡೈರೆಕ್ಟ್ ಸರ್ಗೆ ಹೇಳಿದೆ, ಸರ್ ಇಲ್ಲ ಸರ್ ಇಲ್ಲಿ ಫ್ಲೈ ಮಾಡೋಕ್ಕಾಗಲ್ಲ, ಈ ಥರ ಹಿಂಗೆ ಪ್ರಾಬ್ಲಮ್ ಇದೆ ಅಂತಂದ್ಬಿಟ್ಟು. ಅದಕ್ಕೆ ಇಲ್ಲ ನಾವು ಹೈಟ್ ಹೋಗೋದು ಬೇಡ, ಹೈಟ್ ಅಂತ ಪ್ರಶ್ನೆ ಬರೋದು ಸರ್ ಇಲ್ಲಿ. ದ್ರೋಣ್ ಅಂದರೆ ದ್ರೋಣೆ ನಮಗೆ. ನೀವು ಇಷ್ಟು ಹೈಟ್ ಮಾಡಿ ಆನ್ ಮಾಡಿದ್ರೆ ಮುಗೀತದು, ದ್ರೋಣ್ ಲೆಕ್ಕನೇ ಬರೋದು ನಮಗೆ ಅದು. ಅವ್ರು ನೀವು ಎಷ್ಟು ಜಿಮ್ ಹೈಟ್ ಹೋಗ್ತಾರೆ ಅದೆಲ್ಲ ಕೇಳೋದೇ ಇಲ್ಲ ಅವರು. ಆಮೇಲೆ ಅಲ್ಲೇ ಲೋಕಲ್ ಮಿಲಿಟರಿ ಕರೆಸ್ಕೊಂಡು ಅವ್ರು ಹೇಳಿ ಮಾಡಿ 4 ಶಾರ್ಟ್ ತೊಗೊಂಡಿದ್ದು ಅಷ್ಟೇ ಬಿಟ್ಟರೆ ಹೋಗಿದ್ದು ತಪ್ಪಿಗೆ ಹೋಗಿತ್ತು. ಬಟ್ ಬೇರೆ ಕಡೆ ಮಾಡಿದ್ವಿ ನಾವು, ನೂಬ್ರಾ ವ್ಯಾಲಿ ಮಾಡಿದ್ವಿ, ಅದು ಲೊಕೇಶನ್ಗಳು ಇರ್ತದೆ ಸರ್, ಲೊಕೇಶನ್ ಮಾಡ್ತೀವಿ. ಬಟ್ ಯಾವುದೇ ಕಾರಣಕ್ಕೂ ಮಿಲಿಟ್ರಿ ಏರಿಯಾ ಅಂತ ಬಂದರೆ ಯಾರು ದ್ರೋಣ್ ಫ್ಲೈ ಮಾಡೋಂಗಿದ್ರೆ ತುಂಬ ಒಳ್ಳೆಯದು ಸರ್ ಮಾತ್ರ. ಈಗ ಅದು ಇಷ್ಟೆಲ್ಲ ಅನುಭವ ನಿಮ್ಗೆ ಆಯಿತು ಅಂತ ಹೇಳ್ತಿದ್ದೀರಾ, ಪ್ಲಸ್ ನೀವು ಅದೇ ತುಂಬ ಜಾಗೃತಿಯಿಂದ ಮಾಡಬೇಕು ಅಂತ ಹೇಳ್ತೀರಾ. ಈಗ ಅದ್ರ ಜೊತೆಗೆ ಲಕ್ಷಾಂತರ ಡ್ರೋನ್ಗಳನ್ನು ಯೂಸ್ ಮಾಡ್ತಾರೆ, ತಗೊಂಡು ಇಟ್ಕೊಂಡಿರ್ತಾರೆ, ಮನೇಲೂ ಕೂಡ ಇಟ್ಕೊಂಡಿರೋ ತುಂಬ ಇಟ್ಕೊಂಡಿದ್ದಾರೆ. ಒಂಥರ ಫ್ಯಾಷನ್ ಈ ಥರದ್ದು ಇರ್ತವೆ. ಸೊ ನಿಮ್ಮ ಪ್ರಕಾರ ಇದಕ್ಕೆ ಒಂಥರ ಒಂದು ಸ್ಪೆಸಿಫೈಡ್ ಒಂದು ರೆಗ್ಯುಲೇಷನ್ ಥರ ಬೇಕಾ, ಅಥವಾ ಟ್ರೈನ್ಡ್ ಇವ್ರ ಹತ್ರ ಮಾತ್ರ ಇದನ್ನು ಇದು ಮಾಡೋ ಥರ? ಸರ್ ಇದಕ್ಕೆ ಗೌರ್ಮೆಂಟು ರೂಲ್ ಮಾಡಿದೆ. ಒಂದು ಡ್ರೋನ್ ತಂದ ತಕ್ಷಣ UN ನಂಬರ್ ಅಂತ ಬಿಟ್ಟಿದ್ದಾರೆ. ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ರಿಜಿಸ್ಟರ್ ಮಾಡಿಸ್ಬೇಕು, ಯೂನಿಕ್ ಐಡೆಂಟಿಫಿಕೇಶನ್ ನಂಬರ್ ಬಿಟ್ಟಿದ್ದಾರೆ. ಆ ಡ್ರೋನು ರಿಜಿಸ್ಟರ್ ಮಾಡಲೇಬೇಕು. ಮತ್ತು ಎಲ್ಲರೂ ಲೈಸೆನ್ಸ್ ತೊಗೊಬೇಕು. ಲೈಸೆನ್ಸ್ ತೊಗೊಂಡಿಲ್ಲ ಸರ್, ಲೈಸೆನ್ಸ್ ತುಂಬ ಜನ ತೊಗೊಂಡಿಲ್ಲ. ಲೈಸೆನ್ಸ್ ತಗೊಂಡಾಗ ಫ್ಲೈ ಮಾಡಿಸಿ ಹಾಕೊಂಡ್ರೆ ದೊಡ್ಡ ಅಫೆನ್ಸ್ ಅವೆಲ್ಲ. ಏನು ಮಾಡ್ತಾರೆ? ಏನಿಲ್ಲ, ತೊಗೊಂಡು ಸೀಸ್ ಮಾಡಿರ್ತಾರೆ ಎಲ್ಲ ಪೊಲೀಸ್ನವ್ರು ಬಂದ್ಬಿಟ್ಟು. ನಮಗೆ ರೂಲ್ಸೇ ಇರಲ್ವಲ್ಲ, ಸುಮ್ಮನೆ ಎಲ್ಲಿ ಬೇಕಲ್ಲಿ ಫ್ಲೈ ಮಾಡೋಕ್ಕಲ್ಲ ಆಗಲ್ಲ ಸರ್. ಈಗ ನಿಮಗೆ ಸಿಟಿ ಔಟ್ಸೈಡ್ ಎಲ್ಲ ಒಂದು ಕಡೆ ನೀವು ವಿಲೇಜ್ ಹೊಲ ಇದೆಯಾ ಈಗೇನು ಮಾಡ್ಕೊಳ್ಳಿ, ನೋ ಇಶ್ಯೂ. ಈಗ ಎಲ್ಲಿ ಬೇಕಲ್ಲಿ ಫ್ಲೈ ಮಾಡೋಕ್ಕಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಸರ್ ಯಾವುದೇ ಕಾರಣಕ್ಕೂ. ಸಿಟಿಲೆಲ್ಲ ರಿಸ್ಕ್ ಜಾಸ್ತಿ. ಸಿಟಿ ತುಂಬ ರಿಸ್ಕ್ ಸರ್, ಸಿಟಿಲೆಲ್ಲ ಯಾವುದೇ ಕಾರಣಕ್ಕೂ ತುಂಬ ರಿಸ್ಕ್. ಯಾವ ರೀತಿ ರಿಸ್ಕ್ಗಳು? ರಿಸ್ಕ್ ಅಂತಂದರೆ ನಾವು ಇವರು ಲೋಕಲ್ ಪೊಲೀಸ್ನ ಪರ್ಮಿಷನ್ ತೊಗೊಂಡಿದ್ರೆ ಯಾಕೆ ಫ್ಲೈ ಮಾಡ್ಬೋದು. ನಮಗೆ ಪರ್ಮಿಷನ್ ತೊಗೊಂಡಿಲ್ಲ ಅಂತಂದರೆ ಪೊಲೀಸ್ನವ್ರು ಸೀಸೆ ಮಾಡಾಕ್ತಾರೆ ಡ್ರೋನ್ನ. ಮುಂಚೆ ಒನ್ ಆಫ್ ದಿ ಟೈಮಲ್ಲಿ ಇತ್ತು ಫ್ರೀಯಾಗಿ ಫ್ಲೈ ಮಾಡೋಕ್ಕೆ, ಈಗ ಅದು ಆಪ್ಷನೇ ಇಲ್ಲ ಸರ್. ಅವ್ರಿಗೂ ಗೊತ್ತಾಯಿತು ಇದು ಮಾಡಿದ್ರೆ ರಿಸ್ಕ್ ಯಾವ ಥರ. ಎಸ್ ಸರ್. ಈಗ ಈಗಲೂ ಅಷ್ಟೇ ಶ್ರೀನಗರ ಮತ್ತು ಅಮೃತ್ಸರು ಬಾರ್ಡ್ರ್ ಏರಿಯಾ ನಮಗೆ ಲೇ ಲಡಾಖು ಅಲ್ಲೆಲ್ಲ ಹೋದರೆ
ನಿಮಗೆ ಏರ್ಪೋರ್ಟಲ್ಲಿ ನಿಮಗೆ OG ಕ್ಲಿಯರೆನ್ಸ್ ಆಗಿಲ್ಲ ಅಂದರೆ ಡ್ರೋನ್ ರಿಟರ್ನ್ ಓಡಾಡಲ್ಲ, ಅದು ಓಡಾಗ್ಬಿಡುತ್ತೆ ಡ್ರೋನು. ನಿಮ್ದು ಯಾವ ಥರ ಸೀಸ್ ಆಗಿದೆಯಾ? ಇಲ್ಲ ಸರ್, ನಾನೆಲ್ಲ ನಮ್ದು ಈಗಲೂ ಸಹ ಎಲ್ಲ ಪ್ರತಿಯೊಂದು ನಾನು ಕ್ಲಾರಿಟಿ ಇದೆಲ್ಲ ಇಟ್ಕೊಂಡೇ ಮಾಡೋದು ಸರ್. ನಾವು ಇದಕ್ಕೆ ಹೋದ್ರು ಅಷ್ಟೇ. ಅದು ಮಾತ್ರ ಈ ಥರದ ಕೆಲವು ಅನುಭವಗಳು ಇಲ್ಲ, ಒಂದು ಅನುಭವ ಅದಾಗಿದ್ದೇ ಆಗಿದ ಮೇಲೆ ತುಂಬ ಎಚ್ಚೆತ್ಕೊಂಡ್ವಿ ಸರ್ ನಾವು ಲೈಫ್. ಈಗಲೂ ಅಷ್ಟೇ, ನಾನೆಲ್ಲ ಅದಕ್ಕೆ ಫಸ್ಟ್ ಯಾರೋ ನಮಗೆ ಫೋನ್ ಮಾಡಿ ಕೇಳಿದಾಗ ಎಲ್ಲಿ ಲೊಕೇಶನ್ ಅಂತ ಕೇಳ್ಕೊಂಡೆ ನಾವು ಹೋಗೋದು ನಾವು. ಅಂದರೆ ಈ ಥರ ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ, ಅಂದರೆ ಈ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಮುಖ್ಯ ಕಾರಣ ಏನಿರುತ್ತೆ ಅನ್ಸುತ್ತೆ? ನಮ್ಮ ಲೇಜಿನೆಸ್ ಸರ್. ಈಗ ಎಲ್ಲರೂ ಅದೇ ಮಾಡ್ತಿರೋದಲ್ಲ, ಲೇಜಿನೆಸ್ ನಾವು ಮಾಡಿದ್ದಕ್ಕೇ ಅವತ್ತು ಆರಾಮಾಗಿದ್ದು ಸರ್. 2.5 months ಅದಾದಮೇಲೆ ನಾನು ನೆಕ್ಸ್ಟ್ ಕಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಶೂಟ್ಗೆ ಹೋಗಿದ್ದು ಯಾರಿಗೂ ಹೋಗಲಿಲ್ಲ. ಡಿ-ಬಾಸ್ ಹತ್ರದ ಶೂಟ್ಗೆ ಹೋಗಿದ್ದು ನಾನು ರಾಬರ್ಟ್ ಸಿನಿಮಾಗೆ. ನಾನು ಅವತ್ತೂ ಸಾರ್ ಹತ್ರ ಕೇಳಿದೆ ಫೋನ್ ಮಾಡಿ, ಮೇಜರ್ ಕೇಳ್ಕೊಂಡು ನಾವು ಫಸ್ಟ್ ಹೋಗಿದ್ದೇನೆ ಇದು ಪಾಂಡಿಚೇರಿಗೆ ಸಾಂಗ್ ಶೂಟ್ಗೆ. ಮತ್ತು ನಮ್ಮಲ್ಲಿ ಮೇಜರ್ಗಳಿದ್ದಾರೆ, ಮೇಜರ್ಗಳಿದ್ರು ಏನೇನು ಪ್ರಾರಂಭ ಆದ್ರೂ ಅದನ್ನೆಲ್ಲ ಬಿಡಿಸ್ತಾರೆ. ಏನೇನು ಪ್ರಾರಂಭ ಎಂತೆ ಪೊಲೀಸ್ ಪ್ರಾರಂಭ ಆಗಲಿ ಸೇರಿಬಿಟ್ಟು ಬಿಡಿಸ್ತಾರೆ. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಸರ್. ಪಾಂಡಿಚೇರಿಯಲ್ಲಿ ಡಿ-ಬಾಸ್ ಶೂಟ್ಗೆ ಫಸ್ಟ್ ನಾನು ಧೈರ್ಯ ಹೋಗಿದ್ದು. ಅದು ಹೇಗೆ ಧೈರ್ಯ ಅಂದರೆ ಅದು ಏನಾಗುತ್ತೆ ಅಂದರೆ ಸರ್, ಈಗ ನಂಬರ್ ನಮ್ಗೆ ಇದ್ದರೆ ಹೆಲ್ಪ್ ಮಾಡ್ತಾರೆ ಅಂದಾಗ ಒಂದು ಖುಷಿ ಇರುತ್ತೆ ಜಾಸ್ತಿ ಸರ್. ಬಾಸು ಅಷ್ಟೇ ಏನಾಗಲ್ಲ ಮಗ ಅಂತಂತಿದ್ದಾರೆ ಅವ್ರಿಗೆ ಕರೆಕ್ಟಾಗಿ ಗೊತ್ತು. ಈಗ ನಾವು ಫಾರಿನಲ್ಲಿ ಹೋಗ್ತೀವಿ, ಫಾರಿನ್ಗೆ ಹೋದ್ರು ಅಷ್ಟೇ. ಈಗ ನಮ್ಮಲ್ಲಿ ಕೋಆರ್ಡಿನೇಟರ್ ಇದ್ದಾರೆ, ಫಾರಿನ್ ಕೋಆರ್ಡಿನೇಟರ್ ಶಕ್ತಿ ಹರಿಸ್ ಅಂತ ಇದ್ದಾರೆ ಅವರು ಅಷ್ಟೇ. ಕರ್ಕೊಂಡೋಗಿ ನಾವು ಯಾವುದೇ ಲೊಕೇಶನ್ಗೆ ಹೋಗಲಿ ಫಾರಿನಲ್ಲಿ ಪರ್ಮಿಷನ್ ಇದ್ದರೆ ಮಾತ್ರ ಫ್ಲೈ ಮಾಡೋದು ನಾವು. ಇಲ್ಲ ಫ್ಲೈ ಮಾಡೋಕ್ಕಾಗಲ್ಲ ಪರ್ಮಿಷನ್ ಇಲ್ಲ ಅಂತಂದರೆ. ಮತ್ತು ಫಾರಿನಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿದೆ. ಸ್ವಿಟ್ಜರ್ಲೆಂಡ್ ಅಷ್ಟೇ, ನಾವು ಫ್ಲೈ ಮಾಡಿದ್ವಿ, ಅಲ್ಲೇ ಪೊಲೀಸ್ನವ್ರು ಬರ್ತಾರೆ, ಇಲ್ಲಿ ಡ್ರೋನ್ ಫ್ಲೈಯಿಂಗ್ ಇಲ್ಲ ಅಂತ ಹೇಳ್ತಾರೆ, ನಾವು ಸ್ಟಾಪ್ ಮಾಡ್ಬೇಕು ಅಷ್ಟೇ. ಅಲ್ಲೂ ಪರ್ಮಿಷನ್ ಬೇಕು, ಕಂಪಲ್ಸರಿ ಬೇಕು ಸರ್. ಡ್ರೋನ್ ವಿತೌಟ್ ಪರ್ಮಿಷನ್ ನಮ್ಮಲ್ಲಿ ಜಾಸ್ತಿ ಸ್ಟ್ರಿಕ್ಟಾ ಹೊರಗಡೆ ಸ್ಟ್ರಿಕ್ಟಾ? ಹೊರಗಡೆ ತುಂಬ ಸ್ಟ್ರಿಕ್ಟ್. ಎಲ್ಲಿ ಹೈಯೆಸ್ಟ್ ನಿಮಗೆ ಆಗಿದ್ದ ಅನುಭವ? ಸ್ವಿಟ್ಜರ್ಲ್ಯಾಂಡ್ ಸರ್, ತುಂಬ ಸ್ಟ್ರಿಕ್ಟ್ ಸರ್. ಏನು ಮಾಡ್ತಾರೆ? ಏನು ಮಾಡೋದಂತಂದರೆ ಆ ಡ್ರೋನ್ ಫ್ಲೈ ಆಗದಂಗೆ ಮಾಡಿಬಿಟ್ಟಿದ್ದಾರೆ ಅವ್ರ ಜಾಗದಲ್ಲಿ. ಓಕೆ, ಇಲ್ಲಿ ಏರ್ಪೋರ್ಟ್ ಥರ? ಏರ್ಪೋರ್ಟ್ ಅಂತಲ್ಲ, ಯಾವ್ದಾರ ಒಂದು ಮೇಯ್ನ್. ನಮ್ಮಲ್ಲಿ ಏರ್ಪೋರ್ಟ್ ಹತ್ರ ಇದ್ದ ಏರ್ಪೋರ್ಟ್ ಇದ್ದರೆ ನಮ್ಮಲ್ಲಿ ಮಾತ್ರ ಏರ್ಪೋರ್ಟ್ ಲಾಕ್ ಆಗಿದೆ. ಬಟ್ ಬೇರೆ ಕಂಟ್ರಿಗಳೆಲ್ಲ ನಿಮಗೆ ಯಾರೋ ಒಂದು ಮಿನಿಸ್ಟರ್ ಆಫೀಸು ಇಲ್ಲ ಯಾರೋ ಒಂದು ಮೇಯ್ನ್ ಆಫೀಸ್ ಇದ್ದರೆ ಅಲ್ಲಿ ಆನೇ ಆಗಲ್ಲ. ಅದೇನು ಟೆಕ್ನಾಲಜಿ ಅದು ಸಾಫ್ಟ್ವೇರಲ್ಲೇ ಇನ್ಬಿಲ್ಟ್ ಸಾಫ್ಟ್ವೇರ್ ಸರ್. ಅದು ಆ್ಯಕ್ಚುಲಿ ಅವ್ರದ್ದು ಓನ್ ಸಾಫ್ಟ್ವೇರ್ ಮಾಡಿದ್ದಾರೆ. ಆ ಸಾಫ್ಟ್ವೇರಲ್ಲೇ ಇನ್ಸ್ಟಾಲ್ ಮಾಡಿಬಿಟ್ಟಿರಲ್ಲ ಫುಲ್. ಅಂದರೆ ಇದೀಗ ಮೇನ್ ಆಗಿ ಇಲ್ಲಿ ನಾನು ಎಲ್ಲ ಮೂರು ನೋಡ್ತಾ ಇರೋದು DJI. ಇದು ಓನ್ಲಿ ಒಂದೇ ಬ್ರ್ಯಾಂಡ್ ಸರ್. ನಮಗೆ ಬೇರೆ ಯಾವ ಬ್ರ್ಯಾಂಡ್ದು ಕೂಡ ಡ್ರೋನ್ಗಳಿಲ್ಲ? ಇಲ್ಲ ಸರ್. ಇಲ್ಲಿ ನಮ್ಮಲ್ಲಿ ನಾವು ಇಂಡಿಯಾದಲ್ಲೇ ರೆಡಿ ಮಾಡಿ ಮಾಡ್ತಾ ಇದ್ದಾರೆ. ಈಗ ಯಾವುದೂ ನಮಗೆ ಅನ್ಕೊಂಡೆ ಸಕ್ಸಸ್ ಆಗಿ ಬರ್ತಾ ಇಲ್ಲ ನಮ್ಮ ಕೈಗೆ. ಎಲ್ಲ ಆಲ್ ವೆನ್ ಡ್ರೋನ್ ಅಂತ ಹೋದ್ರೆ ವರ್ಲ್ಡ್ ವೈಸ್ ಡ್ರೋನ್ ಪ್ರತಾಪ್ ಅವರು ಯೂಸ್ ಮಾಡೋದು ಅದೇನು? ಅವ್ರ ಬಗ್ಗೆ ಏನೋ ಹೇಳ್ತಿರೋದು? ಏನಿಲ್ಲ ಸರ್, ನಾವು ಅವ್ರ ಬಗ್ಗೆ ಮಾತಾಡಿ. ನಮಗೂ ಅವಾಗ ನಾವು ಫಸ್ಟ್ ಟೈಮ್ ಕೇಳ್ಕೊಂಡು ನಮಗೂ ಶಾಕಿಂಗ್ ನ್ಯೂಸ್ ಇದ್ದಿದ್ದು. ಡ್ರೋನ್ ಇಟ್ಕೊಂಡಿರೋದು ನಮಗೂ ಶಾಕಿಂಗ್ ನ್ಯೂಸ್ ಇದ್ದಿದ್ದು ಅವಾಗ. ಯಾಕೆ ನಾವು 2014 ಕೊಂಡಿಲ್ಲ. DJI ಅಂತ ಒಂದು ಬ್ರ್ಯಾಂಡ್ ಬಿಟ್ಟರೆ ಬೇರೆ ಬ್ರ್ಯಾಂಡ್ ನಮ್ಗೆ ಯಾವುದೂ ಇವತ್ತರೆಗೂ ಬಂದಿಲ್ಲ. ಬಟ್ ಟೆಕ್ನಾಲಜಿ ವೈಸ್ ಈಸ್ ವೆರಿ ಅಪ್ಗ್ರೇಡಿಂಗ್ ಸರ್. ಮಾತ್ರ ತುಂಬ ಚೆನ್ನಾಗಿದೆ ಅವನು. ಬಟ್ ಅಂದರೆ ನಿಮ್ಮದು ಫಸ್ಟ್ ರಿಯಾಕ್ಷನ್ ಏನಿತ್ತು? ಯಾವುದೋ ಡ್ರೋನ್ ಪ್ರತಾಪ್ ಅವರ ಪ್ರತಾಪದ ಬಗ್ಗೆ? ಇಲ್ಲ, ನನಗೆ ಫಸ್ಟ್ ಟೈಮು ಸಹ ಅದು ಹಿಂಗೆ ಡ್ರೋನ್ ಕಂಡಿದ್ದಾರೆ, ಹಿಂಗೆಲ್ಲ ಇದು ಮಾಡಿದ್ದಾರೆ ಅಂತಂದಾಗ ನಮಗೂ ಶಾಕಿಂಗ್ ನ್ಯೂಸೇ ಸರ್ ಅದು. ನಾವು ಅದು ಯಾರು ಒಪ್ಕೊಳೋದು ಇಲ್ಲ. ನಾವು ಸುಮ್ಮನೆ ಆಗೋದ್ವಿ ಅಷ್ಟೇ. ಕೊನೆಗೆ ಬರ್ತಾ ಎಲ್ಲ ಕೊನೆಗೆ ಬಂದು ಗೊತ್ತಾಯ್ತಲ್ಲ ಎಲ್ಲರಿಗೂ, ಸತ್ಯ ಹೊರಗೆ ಬಂತು. ಯಾಕೆಂದರೆ DJI ಇವತ್ತು ನಾನು ನಮಗೆ ಡ್ರೋನ್ ಅಂತ ಗೊತ್ತಾಯ್ತು 2014 ಫುಲ್ ಇವರೇನೇ ಅಪ್ಗ್ರೇಡ್ ಎಲ್ಲ ಬರ್ತಾ ಇರೋದು, ಸ್ಟೆಪ್ ಬೈ ಸ್ಟೆಪ್ಪು. ಈಗಲೂ ಅಷ್ಟೇ ಅಗ್ರಿಕಲ್ಚರಲ್ಲಿ ಇವರೇ ಹೈಯೆಸ್ಟ್ ಇರೋದು. ಅಗ್ರಿಕಲ್ಚರ್ಗೆ ಈವನ್ ಅಗ್ರಿಕಲ್ಚರಲ್ಲಿ ಕೂಡ ಇವರೇ? ಹಾಂ ಸರ್. ಬೇರೆ ಯಾವ ಕಂಪ್ನಿನೂ ಇಲ್ಲ ಸರ್, ಬೇರೆ ಮಾಡ್ತಾರಾಗಿಲ್ಲ. ಬಟ್ ಅಗ್ರಿಕಲ್ಚರಲ್ಲಿ ಇವ್ರದ್ದು ಅಷ್ಟೇ ಒಂದು 5 ಲೀಟರ್ ಟ್ಯಾಂಕ್ ಕಟ್ಟಿ ವಾಟರ್ ಸ್ಪ್ರೇ ಮಾಡೋದಾಗಿರ್ಬೋದು. ಇದನ್ನು ಸೆಂಟ್ರಲ್ ಗೌರ್ಮೆಂಟಿಂದಾನೆ ಎಲ್ಲ ಕಡೆನೂ ಲೈಸೆನ್ಸ್ ಕೊಟ್ಟೆಲ್ಲ ಮಾಡಿಸ್ತಾರೆ. ಬಟ್ ಲೈಸೆನ್ಸ್ ತೊಗೊಂಡ್ರೆ ಈಗೇನು ಈಸಿ ನಿಮಗೆ. ಅವ್ರು ಟ್ರೈನ್ ಅಪ್ ಮಾಡ್ತಾರೆ, ಏನು ಫ್ಲೈ ಮಾಡಬೇಕು, ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು. ವಿತೌಟ್ ಲೈಸೆನ್ಸ್ ತುಂಬ ಕಷ್ಟ ಸರ್. ಮಾತ್ರ ವಿತೌಟ್ ಲೈಸೆನ್ಸ್ ನಾವು ಯಾರು ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಟ್ರೈನ್ ಅಪ್ ಇಲ್ಲ ಅಂದರೆ ಹೆಂಗೆ ಮಾಡ್ತೀರಿ? ಈಗ ಡ್ರೈವಿಂಗ್ ಲೈಸೆನ್ಸ್ ನಮಗೇನು ಗೇರೇನು ಗೊತ್ತಿರ್ತಾರೆ ಡ್ರೈವ್ ಮಾಡೋಕ್ಕಾಗೋದು, ಇಲ್ಲನೇ ಆಗಲ್ಲ. ಆ ಥರ ಇಟ್ಸ್ ವೆರಿ ಕ್ರಿಟಿಕಲ್ ಸರ್. ಮಾತ್ರ ಡ್ರೋನ್ ಅನ್ನೋದು ಮಾತ್ರ ಹೇಳೋಕ್ಕಷ್ಟೇ, ಜನಗಳಿಗೆ ಎಲ್ಲರಿಗೂ ಈಸಿ, ಫ್ಲೈ ಮಾಡೋಕ್ಕೂ ಈಸಿ. ಅದು ಒಳಗಿನ ಪ್ರಾಬ್ಲಮ್ ಅವರಿಗೆ ಮಾಡ್ತಿರೋದಕ್ಕೆ ಅಷ್ಟೇ ಗೊತ್ತಾಗುತ್ತೆ ಸರ್. ಅದು ತುಂಬ ರಿಸ್ಟ್ರಿಕ್ಷನ್ ಇದೆ ಮಾತ್ರ ಆ ವಿಷಯದಲ್ಲಿ. ಅಂದರೆ ಒಂದು ಡ್ರೋನ್ ಈಗ ನಿಮ್ಮನ್ನು ಹೈರ್ ಮಾಡಬೇಕು ಅಂದರೆ ಯಾವ ಥರ ಅದು ಪ್ರಾಸೆಸ್? ಅಂದರೆ ಎಷ್ಟು ಖರ್ಚಾಗುತ್ತೆ, ಏನು ಎಲ್ಲ ಸೀಕ್ರೆಟ್ ರಿವೀಲ್ ಮಾಡಬೇಕು ಅಂತಿಲ್ಲ, ಬಟ್ ಒಂದು ಅಂದಾಜು ಎಷ್ಟು, ಯಾವ ಥರ ಇದು? ಇಲ್ಲ, ಆ ಥರ ಏನಿಲ್ಲ ಸರ್. ಆ್ಯಕ್ಚುಲಿ ನಾವು ಆಪರೇಟರ್ ಮೇಲೆ ಹೋಗುತ್ತಾ ಅಥವಾ ಡ್ರೋನ್ ನೀವು ಯೂಸ್ ಮಾಡ್ತೀವಿ? ಈಗ ಡ್ರೋನುದು ರೆಗ್ಯುಲರಾಗಿ ಒಂದು ರೇಟ್ ಅಂತ, ಒಂದು ಚಿಕ್ಕ ಡ್ರೋನ್ ಅಂತ ಬಂದರೆ ಒಂದು ರೇಟ್ ಅಂತ ಫಿಕ್ಸ್ ಆಗಿರುತ್ತೆ. ಒಂದು ಮಿಡ್ ಲೋಷನ್ ಬೇಕು ಅಂದರೆ ರೇಟ್ ಫಿಕ್ಸ್ ಆಗಿರುತ್ತೆ. ಬಟ್ ವೆರಿ ಗುಡ್ ಆಪರೇಟ್ ಅಂತ ಹೋದಾಗ ಸ್ವಲ್ಪ ಇದಕ್ಕೆ ಸ್ವಲ್ಪ ಜಾಸ್ತಿ ಅಮೌಂಟ್ ಹೋಗುತ್ತೆ. ಅಂದರೆ ಒಂದು ಪ್ಯಾಕೇಜ್ ಥರ ಅದು ಅಥವಾ ಡೇ ವೈಸಸ್ ಬರುತ್ತೆ ಸರ್? ನಿಮ್ಗೆ ಡೇ ವೈಸೇ ಬರುತ್ತೆ. ಅಲ್ಲ, ಅಂದರೆ ಪ್ಯಾಕೇಜ್ ಅಂದರೆ ಡ್ರೋನ್ ಜೊತೆಗೆ ನಿಮಗೆ? ಎಸ್, ಡ್ರೋನ್ ಜೊತೆ ನಮ್ಮದು ಸೇಲ್ ಪ್ಯಾಕೆಟ್ ತೊಗೊತಾರೆ. ಡೇ ವೈಸಲ್ಲಿ ತೊಗೊತಾರೆ. ವಿತ್ ಡ್ರೋನೇ ನಾವು ತೊಗೊಳ್ಳೋದು. ಈಗ ಇನ್ಸ್ಪೆಕ್ಟರ್ ಬೇಕು ಅಂದ್ರೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಆಗಿರುತ್ತೆ. ಇಲ್ಲ ಬೇರೆ ಮಾಡಲೇಬೇಕು, ಮ್ಯಾವಿಗೆ ಬೇಕು ಅನ್ನೋ ಒಂದು ಫಿಕ್ಸ್ ಆಗಿರುತ್ತೆ. ಇನ್ಸ್ಪೆಕ್ಟರ್ 2 ಬೇಕು ಅನ್ನೋ ಒಂದು ಫಿಕ್ಸ್ ಆಗಿರುತ್ತೆ. ಅವರು ಡಿಪೆಂಡ್ ಅಪಾನ್. ಮತ್ತು ಏನು ಮಾಡ್ತಾರೆ ಅಂತಂದ್ರೆ, ಈಗಿರೋ ಕಾಂಪಿಟೇಷನ್ಗಳಲ್ಲಿ ಹೊಸ ಡ್ರೋನ್ ತಂಡರು ಉಂಟು,
ಕಮ್ಮಿ ರೇಟಿಗೂ ಹೋಗೋರು ಉಂಟು. ಈ ಕಮ್ಮಿ ಅಂದರೆ ಯಾವ ರೇಂಜಿಂದ ಶುರು? ಅವ್ರು ಹೆಂಗಂತೇನಿಲ್ಲ ಸರ್, 25 ಓಕೆ, 20 ಓಕೆ, ಹೆಂಗಿರುತ್ತೆ ಹಂಗೆ ಅಷ್ಟೇ. ತುಂಬ ನಿಮ್ದು ಇದರಿಂದ ಎಷ್ಟೋ ಮೇಲಿದೆ ಅಂತ ಆಯ್ತು. ಬಟ್ ಐ ಥಿಂಕ್ ಅಷ್ಟು ರಿಸ್ಕು ಕೂಡ ಇದೆ ಅನ್ಸುತ್ತೆ. ಸರ್ ರಿಸ್ಕೇ ಸರ್. ಆ್ಯಕ್ಚುಲಿ ನಾವು ಹೇಳ್ತಿರುವ ಈಗ ನಮಗೆ ಡ್ರೋನ್ ಬಿದ್ದೋಯ್ತಲ್ವಾ, ನೆಕ್ಸ್ಟ್ ಆ ಮೂವಿ ಕಂಟಿನ್ಯೂ ಮಾಡ್ಬೇಕು ನಾವು. ಇಲ್ಲಾಂತಂದರೆ ಅದು ಅಲ್ಲಿ ನಮಗೆ ನೆಕ್ಸ್ಟ್ ವ್ಯಾಲ್ಯೂ ಸಿಗೋಲ್ಲ ನಮಗೆ. ನಾವು ಕಮ್ಮಿ ಮಾಡಿ ಬೇರೆ ಕಳಿಸ್ಕೊಟ್ರೆ ಹೋಗುತ್ತೆ, ಸಿನಿಮಾ ಹೋಗುತ್ತೆ. ನೆಕ್ಸ್ಟ್ 3 ಡೇಸ್ಗೆ ನಾವೇನು ಮಾಡ್ತೀವಿ ಗೊತ್ತಿಲ್ಲ, ಡ್ರೋನ್ ತಂದು ಮತ್ತೆ ಹೋಗಲೇಬೇಕು, ಜಾಯ್ನ್ ಆಗಲೇಬೇಕು. ನೆಕ್ಸ್ಟ್ ಬೇರೆ ಡ್ರೋನ್ ಇಸ್ಕೊಂಡು ನೆಕ್ಸ್ಟ್ ಡೇನೇ ಹೋಗಿ ನಾವು ಶೂಟ್ ಮಾಡಿದ್ದಾಯಿತು, ಮತ್ತೆ ಬೇರೆ ಆಪ್ಷನ್ ಇಲ್ಲ. ಬಟ್ ಹೆಚ್ಚು ನಿಮ್ಮದೇ ಡ್ರೋನ್ಗಳನ್ನ ಇದು ಮಾಡ್ತೀರಾ ಅಥವಾ ಯಾವ ಥರ? ಇಲ್ಲ, ನಮ್ಮದೇ ಡ್ರೋನ್ ಸರ್, ನಾನು ಬೇರೆ ಡ್ರೋನ್ ಯೂಸ್ ಮಾಡಲ್ಲ ಸರ್. ನಾನು ಯೂಸ್ ಮಾಡಲ್ಲ, ಮಾಡೋದೇ ಇಲ್ಲ ಸರ್ ನಾನು. ಯಾಕೆಂದರೆ ನಮ್ಮ ಡ್ರೋನ್ ಆದರೆ ನಮಗೆ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ. ನಾವು ಅದನ್ನು ನೋಡೋದು ಇಲ್ಲ, ನಮಗೆ ಗೊತ್ತಿರುತ್ತೆ ಏನಂತ ಅಂದ್ಬಿಟ್ಟು. ಬೇರೆ ಡ್ರೋನ್ ಆದರೆ ನಮಗೆ ಕಾನ್ಫಿಡೆಂಟ್ ಇರಲ್ಲ ಸರ್. ಅದು ಬಿದ್ದೋಗ್ಬಿಟ್ರೆ ಏನಾದ್ರು ಆಗ್ಬಿಟ್ರೆ, ಯಾಕೆಂದ್ರೆ ಅದ್ರ ಮೇಲೆ ಅದು ಲ್ಯಾಂಡ್ ಆಗೋ ತನಕ ನೋ ಗ್ಯಾರಂಟಿ ಸರ್ ನಮಗೆ, ಯಾವುದೇ ಕಾರಣಕ್ಕೂ ನೋ ಆಪ್ಷನ್. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಆರ್ಟಿಸ್ಟ್ಗಳ್ದೆಲ್ಲ ತುಂಬ ಅವರೇ ನಮಗೆ ಅನ್ನ ಆಗತ್ತಾ ಇರ್ತಾರೆ ಸರ್. ಈಗ ಆರ್ಟಿಸ್ಟ್ಗಳಿಗೆ ಟಚ್ ಆಗಿಬಿಟ್ರೆ ನಾವು ಭಯ ಇರುತ್ತೆ. ಸಮ್ ಟೈಮ್ ಆಗಿರೋದು ಉಂಟು ಇಂಡಸ್ಟ್ರಿಯಲ್ಲಿ, ಬೇರೆಲ್ಲ ಕರೆಸ್ಕೊಂಡು ಟಚ್ ಹಾಕಲ್ಲ ಹೋಗಿ ಮಿಸ್ ಆಗಿರೋದು ಉಂಟು. ಗೊತ್ತಿದೆ ನಿಮಗೆ ಯಾವ್ದಾದ್ರು ಕಥೆಗಳು? ತುಂಬ ಸರ್, ಆರ್ಟಿಸ್ಟ್ಗಳ ಹೆಸರು ಹೇಳೋಕ್ಕಾಗಲ್ಲ. ಆರ್ಟಿಸ್ಟ್ ಹೆಸರು ಬೇಡ, ಯಾವ್ದಾದ್ರು ಅಂದರೆ ಏನಾಯಿತು ಹೇಗೆ? ಇಲ್ಲ, ಆ್ಯಕ್ಚುಲಿ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಲೆಂತಾಗಿ ಶೂಟ್ ಮಾಡಿ ಕಳಿಸಿರ್ತಾರೆ. ಅದು ಶೂಟ್ ಮಾಡ್ಬೇಕಾದ್ರೆ ಮೀನ್ಸು ವಾಟರ್ ಲೆವೆಲಿಂದ ಹೋಗ್ಬಿಟ್ಟು ಅದು ಆರ್ಟಿಸ್ಟ್ ಮೇಲೆ ಕ್ರಾಸ್ ಆಗಿ ಹೋಗಬೇಕು. ಆ ಆರ್ಟಿಸ್ಟ್ ಆ ಟೈಮಲ್ಲಿ ಎಳ್ಕೊಂಡಂಗಿದ್ರೆ ಅವತ್ತು ಹೀರೋಯಿನ್ಗೆಲ್ಲ ಫುಲ್ ಸೊಂಟಗೆ ಟಚ್ ಆಗಿ ಫುಲ್ ಪ್ರಾರಂಭ ಆಗಿರೋದು. ತುಂಬ ಕಷ್ಟಗಳು ಪ್ರಾರಂಭ ಮಾಡಿದ್ದಾವೆ. ಆ್ಯಕ್ಚುಲಿ ನಾನು ನಿಮಗೆ ಹೇಳ್ತಾ ಇದ್ದೆ, ಹಾಂ, ಹೊಸನಗರದಲ್ಲಿ ಒಂದು ಕಡೆ ಕಾರ್ಯಕ್ರಮದಲ್ಲಿ ಒಬ್ಬರು ಡ್ರೋನ್, ಚಿಕ್ಕ ಡ್ರೋನ್, ಸಾಧಾರಣ ಈ ಸೈಜ್. ಇಲ್ಲ ಇದೆಲ್ಲ ನಿಮಗೆ ಸರ್ ಇದೇನು ಗೊತ್ತಾ? ಅಲ್ಲ, ಅವ್ರು ಅದನ್ನು ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೆ ನೋಡಿ ಅವರಿಗೆ ಇಲ್ಲಿಗೆ ಹುಬ್ಬಿಗೆ ಟಚ್ ಆಗಿದ್ದು. ಹಾಂ ಸರ್, ಅವ್ರಿಗೆ ಇವತ್ತಿಗೂ, ನಾನು 8 ವರ್ಷ ಹಿಂದಿನ ಕಥೆ, ಹಾಂ ಸರ್, ಇವತ್ತಿಗೂ ಅಲ್ಲಿ ಒಂದು ಕಲೆ ಇದೆ. ನೀವು ಅದೇ ಹೇಳ್ತಾರೆ ಸರ್. ನಾವು ಡ್ರೋನನ್ನು ಹೈಯರ್ ಮಾಡೋದೊಂದು, ಈಗ ಎಕ್ಸಾಂಪಲ್ ಸ್ವಲ್ಪ ಅಮೌಂಟ್ ಹೆಚ್ಚು ಕಮ್ಮಿ ಆದರೂ ಹೈಯರ್ ಮಾಡೋದು ಸರ್. ಆಪ್ರೇಟರ್ನ ಇರ್ತಾರೆ ಡ್ರೋನ್ ಫ್ಲೈ ಮಾಡೋರು, ಅವರು ವೆರಿ ಇಂಪಾರ್ಟೆಂಟ್ ಸರ್ ನಮಗೆ ಇವತ್ತಿನ, ನನಗೆ ಗೊತ್ತಿರೋಕ್ಕೆ. ಡ್ರೋನ್ ನಾವು ಕ್ರಷಲ್ಲಿ ತೊಗೊಬೋದು, ಬಟ್ ಆರ್ಟಿಸ್ಟ್ ಅಂತ ಇರೋದು ಇಡೀ ಸಿನಿಮಾಗೆ ಅವರೇ ಮೈನ್ ನಮಗೆ. ಹೌದು, ಸ್ವಲ್ಪ ಟಚ್ ಆದರೆ ಅದನ್ನು ನಾವು ಏನಾಗ ಏನೇ ಹಾಸ್ಪಿಟಲ್ ಏನೇ ಕ್ಯೂರ್ ಮಾಡ್ಬೋದು, ಬಟ್ ಆ ಮಾರ್ಕ್ ಹೋಗಲ್ಲ ಸರ್. ಹೋಗೋದೇ ಇಲ್ಲ, ಯಾವುದೇ ಪ್ಲಾಸ್ಟಿಕ್ ಸರ್ಜರಿನೇ ಆಗಬೇಕು. ಈಗ ನೋಡಿ, ಈಗಲೂ ಅಷ್ಟೇ ನನ್ನ ಕೈ ಕುಡ್ಕೊಂಡಿಲ್ಲ ಇವತ್ತರೆಗೂ. ನಾವೇ ತೋರಿಸಿ ಅಂದರೆ ಇಲ್ಲಿ ಗಾಯ ಆಗಿದೆ. ಇದು ಆ್ಯಕ್ಚುಲಿ ಸೇಮ್ ಈ ಕಡೆ ಸೈಡ್ ಬರುತ್ತಲ್ಲ, ಇದು ಒಡೆದು ಉಗುರು ಹೋಗಿತ್ತು. ಈ ಕಡೆ ಆಗಿದ್ದು ಏನಾಯಿತು, ಏನಾಯಿತು? ಅದು ಆ್ಯಕ್ಚುಲಿ ಸಿನಿಮಾ ಬಂದ್ಬಿಟ್ಟು ಇದರಲ್ಲಿ ನಗರದಲ್ಲಿ, ಹೊಸನಗರ ಅನಿಸುತ್ತೆ ಮೋಸ್ಟ್ಲಿ, ಸಾಗರದಲ್ಲಿ, ಸಾಗರ ಟೆಂಪಲ್. ಅದು ಡ್ರೋನ್ ಬರುತ್ತೆ ಶಾರ್ಟ್, ಅದು ಒಂದು ಸಿನಿಮಾಲಿ ಈಗಲೂ ಇರಬೇಕದು. ಡೊಳ್ಳುನ ಮೂವಿಲಿ, ಕರೆಕ್ಟ್ ಮೂವಿ ಡೊಳ್ಳು. ಪವನ್ ಒಡೆಯರ್ ಸರ್ ಮಾಡೋದು. ಇವರು ಪುರೋಹಿತ್ ಸರ್ ಹೀರೋ, ಮತ್ತೆ ನನಗೆ ಅದು ಪುರಾಣಿಕ್, ಸಾಗರ್ ಪುರಾಣಿಕ್. ಎಸ್, ಹೌದು. ಆ ಶೂಟಲ್ಲಿ ನಿಮಗೆ ಸ್ಟಾರ್ಟಿಂಗ್ ಓಪನಿಂಗ್ ಶಾಟ್ ನೋಡಿ, ಡ್ರೋನ್ದೇ ಇರೋದು. ಅದು ಸಿಂಗಲ್ ಶಾಟ್ ಆ್ಯಕ್ಚುಲಿ. ವೈಡಿಂದ ಫುಲ್ ಬಂದ್ಬಿಟ್ಟು ಆ ಡ್ರೋನ್ನ ಇಟ್ಕೊಬೇಕು. ಅಲ್ಲಿ ನಡೀತಾ ಇರುತ್ತೆ ಕಾನ್ವರ್ಸೇಷನ್ನು. ಅವರು ಒಂದು ರೌಂಡ್ ಹಾಕಿ ಮತ್ತೆ ಡ್ರೋನ್ ಆನ್ ಆಗಿ ಅವ್ರು ಮುಂದೆ ಹೋಗ್ತಾರೆ, ಅವ್ರು ಫಾಲೋ ಮಾಡ್ಕೊಂಡೋಗಿ ಮತ್ತೆ ಐಟ್ ಕೋರೆ ಟೆಂಪಲ್ ಕಾಣಬೇಕು. ಇದು ಒಂದೇ ಶಾಟು, ಸಿಂಗಲ್ ಶಾಟು. ಆ ಶಾಟ್ನ ರಿಪೀಟ್ ಮಾಡಬೇಕಾದ್ರೆ ಇಸ್ ಪ್ರಾಬ್ಲಮ್. ಅದು 2 to 3 ಟೈಮ್ ಓಕೆ ಆಗಿತ್ತು. ನಾವು ಇನ್ನೂ ಇಂಪ್ರೂವೈಸ್ ಮಾಡೋಕ್ಕೆ ಹೋಗಿಡಿ, ಲಾಸ್ಟಿಗೆ ಇದು ಪ್ರಾರಂಭ ಆಯಿತು. ಅಂದರೆ ಒಂದು ಶಾರ್ಟ್ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಎಷ್ಟು ಟೇಕ್ಸ್ ಬೇಕಾಗುತ್ತೆ ಸರ್? ಇಲ್ಲ ಸರ್, ಆ್ಯಕ್ಚುಲಿ ಅದನ್ನು ಎಕ್ಸಾಕ್ಟ್ ನಾವು ಆಪ್ರೇಟರ್ ಇದ್ದರೆ ಸಿಂಗಲ್ ಶಾಟ್ಗೆ ಮುತ್ತಾಗುತ್ತೆ. ಆಪ್ರೇಟರ್ ಕರೆಕ್ಟಾಗಿಲ್ಲ ಅಂದರೆ ಆಗಲ್ಲ ಸರ್. ಒಂಥರ ಒಂದು ಇದು ಫಾರ್ಮುಲಾ ಒಂದು ರೇಸ್ ಥರ. ಹಾಂ, ಮತ್ತು ಇನ್ನೊಂದು ಏನಾಗುತ್ತೆ ನಮ್ಮ ಡ್ರೋನಲ್ಲಿ ಮೇಯ್ನ್ ಸರ್, ಈಗ ಮೇಜರಾಗಿ ಒಂದು ಕ್ಯಾಮ್ರಾ ಶೂಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಫ್ರೇಮ್ ಇದೆ, ಇಷ್ಟು ಫ್ರೇಮ್ ಅಂತ. ಬಟ್ ಡ್ರೋನಲ್ಲಿ ಫ್ಲೈ ಆಗಿದ್ರೆ ನಿಮ್ಗೆ ಗೊತ್ತಾಗಲ್ಲ ಅಲ್ಲಿ ಏನಿದೆ ಅಂತ ಅಂದ್ಬಿಟ್ಟು. ಮತ್ತು ನೀವು ಹೇಳಿದ್ರಿ ಇಲ್ಲಿ 2 ಇದಿದೆ, ಅದ್ರ ಬಗ್ಗೆ ಏನೋ ಹೇಳ್ತಾ ಇದ್ದೆ. ಅಲ್ಲ, ಅದು ಸೆನ್ಸರ್ ಮೇಲ್ಗಡೆ ನಮಗೆ ನೋಡೋಕ್ಕೆ. ಸೆನ್ಸರ್ ನಾವು ಫ್ಲೈ ಮಾಡ್ಬೇಕಾದ್ರೆ ನೋಡೋಕ್ಕೆ ಸೆನ್ಸರ್ ಕ್ಯಾಮ್ರಾ ಅದು. ಬಟ್ ಇದು ರೆಗ್ಯುಲರ್ ಕ್ಯಾಮ್ರಾ. ನಮಗೆ ನಾವು ಫ್ಲೈ ಮಾಡ್ಬೇಕಾದ್ರೆ ಈ ಕ್ಯಾಮ್ರಾ ನಾವು ಅದು ಚೇಂಜ್ ಮಾಡೋಕ್ಕಾಗಲ್ಲ. ಚೇಂಜ್ ಆಗುತ್ತೆ, ಬಟ್ ನಮಗೆ ಶಾರ್ಟ್ ಹಾಳಾಗುತ್ತಲ್ಲ. ನಮಗೆ ಶಾರ್ಟು ನೀಟಾಗಿರಬೇಕು, ಅದೊಂದು ಆಗಲ್ಲ. ಅದಕ್ಕೆ ಇದೇ ನಮಗೆ ಮೇನ್ ಕ್ಯಾಮ್ರಾ. ಎರಡನ್ನೂ ನೀವು ಮಾನಿಟರ್ ಮಾಡ್ಕೊಳ್ಳೇಬೇಕು. ಬಟ್ 2 ಆಪ್ರೇಟರ್ಸ್ ಮಾಡಿದ್ರೆ, ಕ್ಯಾಮ್ರಾ ಒಬ್ಬರು ಡ್ರೋನ್ ಒಬ್ಬರು ಮಾಡಿದ್ರೆ ಅದು ಹೇಗೆ ಕಂಟ್ರೋಲ್? ಅದು 2 ಡ್ಯುಯಲ್ ರಿಮೋಟ್ ಬರುತ್ತೆ. ಈಗ ಆ್ಯಕ್ಚುಲಿ ಕಾಂತಾರ ಮಾಡಿದ್ವಲ್ಲ, ಕಾಂತಾರದ ಸರ್ ಡ್ಯುಯಲ್ ರಿಮೋಟೇನೆ. ಕಾಂತಾರಕ್ಕೆ ನೀವು ಸರ್ ಕಾಂತಾರ ಮಾಡಿದೆ. ಅದರಲ್ಲಿ ನಾವು ಡ್ರೋನ್ ಫ್ಲೈ ಮಾಡ್ಕೊಂಡ್ರೆ ಸಾಕು. ಕ್ಯಾಮ್ರಾಮನ್ ಅರವಿಂದ್ ಅಂತ, ಆ್ಯಕ್ಚುಲಿ ಅರವಿಂದ್ ಅವರು ಫಸ್ಟ್ ಡ್ರೋನ್ ಆಪ್ರೇಟರ್ ಆಗಿದ್ರು. ಓಕೆ, ಸೊ ಹಿ ನೋಸ್ ಅದ್ರ ಬಗ್ಗೆ. ಹಾಗಾಗಿ ಸೊ ನೀವು ಡ್ರೋನ್ ಫ್ಲೈ ಮಾಡ್ತಿದ್ರಾ ಅಥವಾ? ನಾವು ಡ್ರೋನ್ ಫ್ಲೈ ಮಾಡ್ಬಿಡೋದು. ಡ್ರೋನ್ ನಾವು ಏನು ಸಿಗುತ್ತೆ ಅಂತ ಆ ಕ್ಯಾಮ್ರಾ, ದೊಡ್ಡ ಕ್ಯಾಮ್ರಾ ಹಾಕಿ ಮೇಲ್ಗಡೆ ಕ್ಯಾಮ್ರಾ ಹಾಕೊಂಡು ನಾನು ಫ್ಲೈ ಮಾಡ್ಕೊಳೋದು. ಎಲ್ಲ ಹೇಳ್ತಾರೆ ಲೆಫ್ಟ್ ಸೈಡ್ ಹೋಗ್ತಾ ಇರೋದು ಅಷ್ಟೇ. ಆ ಕ್ಯಾಮ್ರಾ ಮೂಮೆಂಟ್ ಅವರೇ ಮಾಡ್ಕೊತಾರೆ. ಅವ್ರಿಗೆ ಇನ್ನೊಂದು ಗ್ಯಾಸ್ಟಿಕ್ ಇರುತ್ತೆ.
ನೋಡ್ಕೊಂಡು ಫ್ರೇಮ್ ಮಾಡ್ಕೊಂತಾರೆ. ಅದು ತುಂಬ ಈಸಿ ಅದು ಕಾಂತಾರದ ಶೂಟಿನ ಎಕ್ಸ್ಪೀರಿಯನ್ಸ್ಗಳು ಸರ್. ವೆರಿ ಗುಡ್ ಸರ್. ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲೆಲ್ಲ ಶೂಟ್ ಮಾಡಿದ್ರಿ, ಏನೆಲ್ಲ ಶಾರ್ಟ್ಸ್ ನಿಮಗೆ ಇಷ್ಟ ಆಯ್ತು ಅದರಲ್ಲಿ? ಮೇಕಿಂಗ್ ಇಸ್ ಅಮೇಜಿಂಗ್. ಅದರಲ್ಲಿ ಆ್ಯಕ್ಚುಲಿ ಬಿಡಿ ಅದು ತುಂಬ ಚೆನ್ನಾಗಿ ಮಾಡಿದೆ. ಅವರು ಸೆಟ್ ಹಾಕಿದ್ರು ಆ್ಯಕ್ಚುಲಿ ಮಾಣಿ ಡ್ಯಾಮ್ ಬ್ಯಾಕ್ ಕ್ವಾರ್ಟ್ರಲ್ಲಿ ಬ್ಯಾಕ್ ಸೈಡ್, ಅದು ಸೇಲಿಂಗ್ ಸ್ಟ್ರೀಟ್ ಏನೋ ಬರುತ್ತೆ ಅದು. ಅದು ಎಷ್ಟು ಚಂದ ಹಾಕಿದ್ರು ಅಂದರೆ ಸೂಪರ್ ಸರ್. ಯಾವುದು ಬಂದರಿನ? ಬಂದರ್ ಬಂದಿರ್ತಲ್ಲ ಬೋಟ್ ಅದು ಕಾನ್ಸೆಪ್ಟು ಅದು ಸರ್. ಹಾಂ, ಆ ಜಾಗನೂ ಅಷ್ಟೇ ಸರ್, ತುಂಬ ಚೆನ್ನಾಗಿ ಮಾಡಿದ್ರು. ಅದು ಅವರು ಟೋಟಲ್ ಅದು 20 ಡೇಸ್ನ ಶೂಟ್ ಮಾಡಿದ್ದು. 20 ಡೇಸ್ನು ಫುಲ್ ರೈನಿಂಗೇನೆ. ಅದು ತುಂಬ ನಿಮ್ಗೆ ತುಂಬ ಕಷ್ಟ. ನಮಗೆ ಅದು ನಮ್ಮದೆಲ್ಲ ಯೂನಿಗೆ ಇದೆ. ಮತ್ತೆ ಏನಾಗುತ್ತೆ, ನಾವು ಡ್ರೋನ್ ಫ್ಲೈ ಮಾಡಿದಾಗ ಮಿಸ್ಟ್ ಬಂದುಬಿಡುತ್ತೆ ಸರ್. ಫಾಗ್ ಬಂದುಬಿಟ್ರೆ ನಿಮಗೆ ಡ್ರೋನ್ ಗೊತ್ತಾಗಲ್ಲ, ನಮಗೆ ರಿಟರ್ನ್ ಬರೋಕ್ಕೆ ಗೊತ್ತಾಗಲ್ಲ, ಎಲ್ಲಿ ಗೊತ್ತಾಗಲ್ಲ ನಮಗೆ. ಅವಾಗ ನಮಗೆ ಜಜ್ಮೆಂಟ್ ಇರುತ್ತೆ ನಮ್ಮ ಇದರಲ್ಲಿ, ಆ ಮಾರ್ಕ್ ಇರುತ್ತೆ. ನಾವು ಆ ಮಾರ್ಕ್ ನೋಡ್ಕೊಂಡೇ ಮಾಡಬೇಕದು. ಇಲ್ಲ ಅಂತಂದರೆ ಡ್ರೋನ್ ಎಲ್ಲೋದೇ ಗೊತ್ತಾಗಲ್ಲ. ಅದು ಮಾರ್ಕ್ ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ ಡ್ರೋನ್ ಮತ್ತೆ ವಾಪಸ್ ಬರಲ್ಲ. ಅಲ್ಲೊಂದು ಮಾರ್ಕೆಟ್ನಲ್ಲಿ ನೀವು ಸಿನಿಮಾ ನೋಡಿದ್ದೀರಿ ಅಂದ್ಕೊಂಡಿದ್ದೀನಿ. ಸೊ ಮಾರ್ಕೆಟ್ನಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ನಡೆಯುತ್ತೆ, ಒಂದು ರಥ ಬರೋದು ಅದೆಲ್ಲ ಅಲ್ಲಿ ಅದು ಕೂಡ ಡ್ರೋನ್ ಶಾಟ್. ಎಸ್, ಡ್ರೋನ್ ಶಾಟ್ ಸರ್. ಎಲ್ಲ ಹೀಗೆ ನೇತ್ಕೊಂಡು ಅದ್ರಲ್ಲಿ ಕೆಳಗೆ ಡ್ರೋನ್ ಶಾಟ್ ಸರ್, ಎಲ್ಲ ಡ್ರೋನ್ ಶಾಟ್. ಸೊ ಅದನ್ನೆಲ್ಲ ಶಾರ್ಟಲ್ಲಿ ನೀವು ಕೂಡ ಭಾಗಿಯಾಗಿ. ಎಸ್ ಸರ್. ಸೊ ಹೇಗಿತ್ತು ಅಂದರೆ ರಿಷಬ್ ಶೆಟ್ಟಿ ಅವ್ರ ಜೊತೆ ಕೆಲಸ? ತುಂಬ ಚೆನ್ನಾಗಿದೆ ಸರ್. ಅವ್ರ ಟೋಟಲ್ ಪ್ಲ್ಯಾನಿಂಗ್ ಸರ್, ಎಲ್ಲ ನೀಟ್ ಪ್ಲ್ಯಾನಿಂಗ್ ಮಾತ್ರ ತುಂಬ ಚೆನ್ನಾಗಿ. ಅವ್ರು ಟೈಮ್ ತೊಗೊಂಡು ನೀಟಾಗಿ ಪ್ಲ್ಯಾನ್ ಮಾಡೋದು. ಅದರಲ್ಲಿ ಕಾಂತಾರದಲ್ಲಿ ಆ್ಯಕ್ಚುಲಿ ನಿಮಗೆ ಅದು ಬಂದರ ಶಾಟ್ ಇದೆಯಲ್ಲ, ಅದು ಈವ್ನಿಂಗ್ ಬರುತ್ತೆ, ಲೈಟದು ನೈಟ್ಸ್ ಈವ್ನಿಂಗ್ ಶಾಟು. ಆ ಟೈಮಿಂಗೋಸ್ಕರ ಕಾಯ್ತಿದ್ರು ಅದನ್ನ ಶಾರ್ಟ್ಗೋಸ್ಕರ. ಅವರು ಅರ್ಲಿ ಮಾರ್ನಿಂಗ್ ಬೇಗ ಬಂದು ಮಾಡ್ಕೊಳೋದು. ಕಾಂತಾರಕ್ಕೆ ಒಟ್ಟು ಎಷ್ಟು ದಿನ ಕೆಲಸ ಮಾಡಿದ್ರಿ ನೀವು? ನಾನು ತುಂಬ ಕಮ್ಮಿ ಸರ್. ಯಾಕೆಂದರೆ ನಾನು KD ಸಿನಿಮಾ ಮಾಡ್ತಾಯಿದ್ದೆ. KD ಸಿನಿಮಾ 175 ಡೇಸ್ ಫುಲ್ ನಾನೇ ಮುಗಿಸಿದ್ರು. 175 ಡೇಸ್? ಎಸ್ ಸರ್, 175 ಡೇಸ್ KD. ಅದರಲ್ಲಿ ನಾನು ಬ್ಯುಸಿ ಇದ್ದೆ. ಅದು ಅವ್ರು ಬೇರೆ ಡ್ರೋನ್ ಹೋಗ್ತೈತೆ, ಪ್ರಾರಂಭ ನಾನು ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡಿದೆ. ಓಕೆ. KD ಸಿನಿಮಾದ ನನಗೆ ಫುಲ್ ಬಿಗ್ಗೆಸ್ಟ್ ಚಾಲೆಂಜಿಂಗ್ ಇದ್ದಿದ್ದು. ಏನಿತ್ತು? ಯಾಕೆಂದರೆ ಪ್ರೇಮ್ ಸರ್ ಅವರು. ಹೌದು. ಅವರು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ. ಅವ್ರ ಹತ್ರ ಶಾರ್ಟ್ ತೆಗಿದ ತನಕ ನೀವು ಡ್ರೋನ್ ಯಾವುದೇ ಕಾರಣಕ್ಕೂ ರಿಟರ್ನ್ ಲ್ಯಾಂಡ್ ಮಾಡ್ತೀನಿ ಕಾನ್ಫಿಡೆಂಟ್ ಇಟ್ಕೊಬಾರ್ದು. ಅವ್ರ ಹತ್ರ ಇಟ್ಸ್ ವೆರಿ ಚಾಲೆಂಜಿಂಗ್ ವರ್ಕ್ ಸರ್. ಪ್ರತಿಯೊಬ್ಬರು ಡ್ರೋನ್ ಆಪ್ರೇಟು ಅವ್ರ ಹತ್ರ ಹೋಗ್ಬಿಟ್ಟು ಬಂದುಬಿಟ್ರೆ ನೆಕ್ಸ್ಟ್ ಮಾಡ್ತಾರೆ ಅಂದರೆ ಕಾನ್ಫಿಡೆಂಟ್ ಸರ್. ಎಲ್ಲಿ ಬೇಕೋ ಮಾಡ್ಬೋದು ಅಂತ. ಅವ್ರು ಒಂದು ಚಿಕ್ಕ ಗ್ಯಾಪ್ ಇರಲಿ ಅಲ್ಲಿ ಹೋಗ್ಬೇಕು ಅಂತಾರೆ ಅಷ್ಟೇ. ಅವ್ರು ಯಾವ ರೇಂಜಿಗೆ ಈ ಥರದ್ದು ಡ್ರೋನ್ಗಳನ್ನು ನಿಮಗೆ ಆ ಥರದ ಗ್ಯಾಪ್ಗಳಲ್ಲಿ ಫ್ಲೈ ಮಾಡೋದು ಧೈರ್ಯ ಬರುತ್ತಾ? ಇಲ್ಲ ಅಲ್ಲೇ, ಬಟ್ ಅಷ್ಟು ಗ್ಯಾಪ್ ಮಾಡ್ಕೊಡ್ತಾರೆ ನಮಗೆ. ಅದನ್ನ ಮಾಡಲೇಬೇಕು ಸರ್, ಅಂದರೆ ಕಾಂಪ್ರಮೈಸ್ ಆಗಿ. ಸಿನಿಮಾಗೆ ಹೆಚ್ಚಾಗಿ ಸಿನಿಮಾಗೆ ಸರ್, ಸಿನಿಮಾಗೆ ಇನ್ಸ್ಪೈರ್ 3ನೇ ಬೇಕು ಸರ್, ಬೇರೆ ಆಗಲ್ಲ. ಕೆಲವು ರಾ ಫೈಲ್ ರೆಕಾರ್ಡಿಂಗ್ ಬರೋ ಕಾರಣಕ್ಕೋಸ್ಕರ ನಮಗೆ CGಗೆ ಇಲ್ಲ ಅಂತಲೇ ಇವನ್ನೆಲ್ಲ ಹಂಗಿದ್ರೆ ಯಾವುದಕ್ಕೆ? ಇದೆಲ್ಲ ಮಾಮೂಲಿ ಸರ್. ಏನಾದ್ರು ಎಕ್ಸಾಂಪಲ್ ಇದು FP ಡ್ರೋನ್ ಅಂತ, ಇದು ಚಿಕ್ಕದಾಗಿ ಒಂದು ಫಾಸ್ಟ್ ಶಾಟ್ ಬೇಕು ಅಂದಾಗ ಇದು ಯೂಸ್ ಮಾಡ್ಕೊಬೋದು. ಬಟ್ ಏನಪ್ಪ ಅಂದರೆ ಒಂದು 2 to 3 ಸೆಕೆಂಡ್ಸ್ ಹಿಂಗೆ ಕಟ್ ಮಾಡ್ತೀವಿ ಅಂದರೆ ಓಕೆ. ಲೆಂತಾಗಿ ಯೂಸ್ ಮಾಡಿಲ್ಲ, ಎರೇಸ್ ಮಾಡಬೇಕು ಇಲ್ಲ DA ಮಾಡಬೇಕು ಅಂದಾಗೆಲ್ಲ ಆಗಲ್ಲ. ಅದೇ ಕ್ಲಿಪ್ ಅಂದರೆ ಏನದು ಎರೇಸ್ ಮಾಡೋದು? ಎರೇಸ್ ಅಂತಂದರೆ ಎಕ್ಸಾಂಪಲ್ ನಾವು ಶೂಟ್ ಮಾಡ್ತಾ ಇರ್ತೀವಲ್ವ, ಬ್ಯಾಕ್ಗ್ರೌಂಡಲ್ಲಿ ನಾವು ಒಂದು ಏನೋ ಬೇರೆ ಗಾಡಿ ಏನಿರುತ್ತೆ ಇಲ್ಲ ಒಂದು ಪಿಲ್ಲರ್ ಏನೋ ಎರೇಸ್ ಮಾಡಬೇಕು ಅಂತಂದಾಗ ಎರೇಸಿಂಗ್ ಎಲ್ಲ ಆಗಲ್ಲ ಕ್ಲಿಪ್ಪಲ್ಲಿ. ಅಂದರೆ ಈ ಎರೇಸಿಂಗ್ ಅನ್ನೋದು ನಿಮಗೆ ಬರೀ ಸ್ವಲ್ಪ ಹಿಸ್ಟಾರಿಕಲ್ ಸಿನಿಮಾ ಮಾತ್ರ ಅಲ್ಲ, ಈ ಉಳಿದ ಸಿನಿಮಾಗಳಲ್ಲೂ ಕೂಡ ಎಲ್ಲ ಸಿನಿಮಾ ಇದೆ ಸರ್. ಟೋಟಲ್ ಸಿನಿಮಾದಲ್ಲಿ ಈಗ ನಮ್ಮ KD ಸಿನಿಮಾ ನೀವು ಏನು ನೋಡ್ತೀರಾ ಸಿನಿಮಾದಲ್ಲಿ ಆ್ಯಕ್ಚುಲಿ ಅದರಲ್ಲಿ ನಾವು ಶೂಟ್ ಮಾಡಿರೋದು ಒಂದು ಫ್ರೇಮಲ್ಲಿ ಆಫ್ ಇದ್ದರೆ ಇನ್ನು ಆಲ್ಮೋಸ್ಟ್ ಅಲ್ಲಿ ಇನ್ನು 50% ಮತ್ತೆ ಅರೇಂಜ್ ಮಾಡಿ ಮತ್ತೆ ರೀಪೋಸ್ಟ್ ಮಾಡಿರೋದು. ಇವತ್ತು ಸಿನಿಮಾ ಲೇಟ್ ಆಗ್ತಿರೋ ಕಾರಣನೇ CG ನಮಗೆ. ಅಷ್ಟು ವರ್ಕ್ ನಡೆಯುತ್ತೆ, ತುಂಬ ವರ್ಕ್ ನಡೆಯುತ್ತೆ ಸರ್. ನಮಗೆ ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ ನಾವು ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ವರ್ಕ್ ಏನಪ್ಪ ಸಿನಿಮಾ ಹಿಟ್ ಆಗಬೇಕು, ಸಿನಿಮಾ ಗೆಲ್ಲಬೇಕು. ಹೌದು. ಈಗ ನಮಗೂ ಅಷ್ಟೇ, ಈಗ ಮಾಡಲಿಲ್ಲ ನಾವು ಮಾಡಿ ತೋರಿಸ್ಬೇಕು ಅನ್ನೋ ಆಸೆ ಇದೆ ಅವ್ರನ್ನ ಬಿಟ್ಟರೆ ಇನ್ನೂ ಏನಾದ್ರು ಮಾಡಬೇಕು ಅನ್ನೋದು ಅಷ್ಟೇ ದೊಡ್ಡ ಆಸೆ. ಈಗ ಪ್ರೇಮ್ ಸರ್ ಜೊತೆ ಕೆಲಸ ಮಾಡೋದೇ ಒಂದು ದೊಡ್ಡ ಧೈರ್ಯ ಸರ್. ಅಲ್ಲಿ ಯಾವ ಶಾರ್ಟು ಅಂದರೆ ಏನು ಅಂದರೆ ಈಗ ಅದನ್ನು ನಿರೀಕ್ಷೆ ಮಾಡ್ಬೋದು ನಾವು? ಪ್ರೇಮ್ ಸರ್ ಹೇಳಕ್ಕೆ ಬಿಡಲ್ಲ ಅನ್ಸುತ್ತೆ ಅದು ಶಾರ್ಟ್ನ. ಆ್ಯಕ್ಚುಲಿ ಹೀರೋ ಸರ್ ಆ್ಯಕ್ಚುಲಿ ಸಟ್ಟಿಗೆ ಬಂದವ ಶಾರ್ಟ್ ಇದೆ ಸೈಕಲಲ್ಲಿ. ಆ ಶಾರ್ಟ್ ಅಂತಲೂ ಸಹ ನಮ್ಗೆ ಎಷ್ಟು ರಿಸ್ಕ್ ಆಗ್ಬಿಟ್ಟಿತ್ತು ಅಂದರೆ ತುಂಬ ಕ್ರಿಟಿಕಲ್ ಸರ್. ತುಂಬ ಕ್ರೌಡ್ ಡೈಲಿ ಆಲ್ಮೋಸ್ಟ್ ಅಲ್ಲಿ ನಮಗೆ ನಾವೇನು ಶೂಟ್ ಮಾಡಿದ್ವಿ ಎಲ್ಲ ದಿವಸನೂ ಆಲ್ಮೋಸ್ಟ್ 1,000 ಮೆಂಬರ್ಸ್ ಇರ್ತಿದ್ರು ಜನ, ಜೂನಿಯರ್ಸ್. ಮಿನಿಮಮ್ ಒಂದು 500 ಮೇಲೇ ಜೂನಿಯರ್ಸು ಪ್ಲಸ್ಸೇ. 175 ಡೇಸು ವಿತೌಟ್ ಜೂನಿಯರ್ಸ್ ಶೂಟಿಂಗೇ ಮಾಡಿಲ್ಲ ನಾವು ಅದರಲ್ಲಿ. ಅಷ್ಟೊಂದು ಇನ್ವೆಸ್ಟ್ ಮಾಡಿದ್ದಾರೆ, ಟೈಮು ತುಂಬ ಇನ್ವೆಸ್ಟ್ ಮಾಡಿದ್ದಾರೆ ಸರ್. ಮನಿ ತುಂಬ ಸರ್. ಅಂದ್ಕೊಂಡಿದ್ದಂಗೆ ಸಿನಿಮಾ ಮುಗಿದಂಗೆ ಬಿಡಲ್ಲ ಸರ್ ಪ್ರೇಮ್ ಸರ್. ಬಿಡಲ್ಲ, ಬಿಡದ್ದೇ ಇಲ್ಲ ಸರ್ ಅವ್ರು. ಬೇರೆ ಇದೇ ಥರದ ಬೇರೆ ಯಾರೋ ಡೈರೆಕ್ಟರ್ಗಳು ನಿಮಗೆ ಇಷ್ಟ ಮತ್ತು ಅವ್ರ ಜೊತೆ ಎಕ್ಸ್ಪೀರಿಯನ್ಸ್? ತರುಣ್ ಸರ್ ಜೊತೆಲ್ಲೂ ಮಾಡಿದ್ದೀನಿ. ತರುಣ್ ಸರು ಅಷ್ಟೇ. ಈಗ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲ ಆಲ್ಮೋಸ್ಟ್ ಡೈರೆಕ್ಟರ್ ಎಲ್ಲ ವರ್ಕ್ ಮಾಡಿದ್ದೀನಿ. ಈಗ ಅಯೋಗ್ಯ 2 ಮಾಡ್ತಾಯಿದ್ದೀನಿ ಕಂಟಿನ್ಯೂ. ಈ ಜೋಡತ್ತು ಶುರು ಆಗ್ಬೇಕೀಗ ಚಿಕ್ಕಣ್ಣವ್ರದ್ದು. ಸುಧಾಕರ್ ಸರ್ ಇದೆಲ್ಲ ಕೆಲವರು ಅವರು ಅಷ್ಟೇ. ಸಂತೋಷ್ ಪತಾಜ್ ಅವರು ಬಿಡಲ್ಲ, ಇದಂಗೆ ಹಿಂಗೆ ಬೇಕು ಅಂದರೆ ಹಿಂಗೆ ಬೇಕು.
ಯಾವತ್ತಾದರೂ ಅದೇ ಒಂದು ಹೇಳಿದ್ರಿ ನೀವು ಜೈಸಲ್ಮೇರ್ದು ಹೇಳಿದ್ರಿ, ಆ ಥರ ನಿಮಗೆ ಉಳಿದ ಕಡೆ ಏನಾದರೂ ಇಲ್ಲ ಸರ್, ಒಂದು ಫ್ರಸ್ಟ್ರೇಷನ್ ಆಗಿದೆ ಅಯ್ಯೋ ತುಂಬ ಆಗ್ಬಿಡುತ್ತೆ ಸರ್ ಅದು. ನಾವು ಇಷ್ಟೇ ಅಂತ ಅನ್ಕೊಂಡು ಹೋಗಿರ್ತೀವಿ, ಅಲ್ಲಿಗೆ ಹೋದ್ಮೇಲೆ ಅದೇನೋ ಬೇರೆ ಬೇರೆ ಥರನೇ ಆಗ್ಬಿಡ್ತಿತ್ತು ಅದು. ಅಂದರೆ ನೀವು ಹೇಗೆ ಅಡ್ಜಸ್ಟ್ ಮಾಡ್ತೀರಿ? ಒಬ್ಬರು ಆರ್ಟಿಸ್ಟ್ಗಳದ್ದು ಡೇಟ್ಗಳದ್ದು ಹೇಗೆ ಪ್ರಾಬ್ಲಮ್ ಆಗುತ್ತೋ ಐ ಥಿಂಕ್ ನಿಮಗೂ ಕೂಡ ಅದೇ ಥರ ಕ್ಲಾಶ್ಗಳಾಗೋದು. ಇಲ್ಲ ಸರ್, 99% ನನಗೆ ಅದಕ್ಕೆ ನಾನು ಮುಂಚೆ ಪ್ರಾರಂಭ ಆಗಿದ್ದು ಉಂಟು. ಅದು ಏನಾಗುತ್ತೆ ಅಂತ ಎಕ್ಸಾಂಪಲ್ಗೆ ನಮಗೊಂದು ಶೂಟಿಗೆ ನೀವು ಮೂವಿ ಬುಕ್ ಮಾಡಿರ್ತೀರಾ, ನಾವೆಲ್ಲ ಬೇರೆ ಇನ್ನೊಂದು ಮೂವಿ ಕಮಿಟ್ ಆಗಿ ಅಲ್ಲಿಗೆ ಹೋಗಿರ್ತೀವಿ, ನಾವು ಬಂದಿಲ್ಲ ಅಂತಲೂ ಸಿಟ್ಟು ಮಾಡ್ಕೊಂಡಿರೋದು ಉಂಟು, ಅದು ಅನುಭವನೂ ಆಗಿರೋದು ಉಂಟು. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಫಸ್ಟ್ ಬಿಫೋರ್ ನಾವು ಕಮಿಟ್ ಆಗಿರೋ ಮೂವಿ ಕೇಳ್ಕೊಂಡೇ ಬೇರೆ ಒಪ್ಕೊಂಡು ಶುರು ಮಾಡ್ತಾಯಿದ್ದೀವಿ ಆಲ್ರೆಡಿ. ಏನೋ ಒಪ್ಕೊಂಡ್ರೆ ಮೂವಿ ಮುಗಿಸ್ಕೊಡಂಗೆ ನೀವು ಬಿಡಪ್ಪ ನೀವು ಬಿಸಿ ಇದ್ದೀರಾ ಬರಲ್ಲ ಮತ್ತು ಕೆಟ್ಟ ಹೆಸರು ಕೂಡ ಬರುತ್ತೆ. ತುಂಬ ಆಗಿದೆ ಸರ್, ಈಗಲೂ ಅದೇ ಆಗ್ತಿರೋದು. ಒಂದು ಸಿನಿಮಾದ ಆಸೆಗೋಸ್ಕರ 10 ಸಿನಿಮಾ ಹೋಗೋ ಚಾನ್ಸಸ್. ಅಯ್ಯೋ ಸರ್, ಅದಕ್ಕಿಂತನವೇ ಇವರು ಎಕ್ಸಾಂಪಲ್ಲು ನಾವು ಯಾವುದೇ ಕಾರಣಕ್ಕೂ ಯಾರ ಮೇಲೂ ನಾವು ದೇಶದ ರೆಡಿ ಇಲ್ಲ. ನಾವು ಈಗ ನೀವು ಬುಕ್ ಮಾಡಿದಾಗ ನಾವು ಫುಲ್ ಸಿನಿಮಾ ಮುಗಿಸ್ತೀವಿ. ನಾವು ಯಾರಿಗೂ ಇದು ಮಾಡಿ ಡಿಸ್ಟರ್ಬ್ ಮಾಡೋಕ್ಕಾಗಿಲ್ಲ, ಫುಲ್ ಸಿನಿಮಾ ನಾವು ಮುಗಿಸ್ತೀವಿ ಸರ್. ಬಟ್ ಅವ್ರು ಏನಾಗುತ್ತೆ ಅಂತಂದರೆ ನಾವು ಫ್ರೀ ಇದ್ರೂ ಫ್ರೀ ಇಲ್ಲ ಅಂತ ಹೇಳೋದು ಜಾಸ್ತಿ ಉಂಟು, ಫ್ರೀ ಇಲ್ಲ ಬಿಸಿ ಇದ್ದಾರೆ ಅಂತ ಹೇಳೋದು ಉಂಟು, ಅದು ನಡೆದಿರೋದು ಉಂಟು ನನಗೆ. ಆ ಥರ ಯಾವ್ದಾರು ಒಳ್ಳೆ ಸಿನಿಮಾ ಮಿಸ್ ಆಗಿದೆಯಾ? ಬಿಡಿ ಸರ್, ಅದು ಹೇಳೋಕ್ಕಾಗಲ್ಲ, ಹಂಗಿದೆ ಪರಿಸ್ಥಿತಿ. ಅದಾದ್ಮೇಲೆ ನಾವು ಒಪ್ಕೊಂಡು ನಾವು ಒಬ್ಬರಿಗೆ ಡೈರೆಕ್ಟರ್ ನಮ್ಮನ್ನೇ ಬೇಕು ಅಂತ ಕೇಳ್ತಾರಲ್ವಾ, ನಾವು ಆ ಸಿನಿಮಾ ಫುಲ್ ಮುಗಿಸ್ಕೊಟ್ಟಿದ್ದೀವಿ ಸರ್. ಅವನು ಇವತ್ತರೆಗೂ ಯಾರಿಗೂ ಸಹ ನಾವು ಫ್ರೀ ಇದ್ದು ಫೀಲ್ ಅಂತ ಯಾವತ್ತೂ ಹೇಳಿಲ್ಲ. ಎಲ್ಲರಿಗೂ ಪ್ರತಿಯೊಬ್ಬರು ಸಿನಿಮಾ ಮುಗಿಸ್ಕೊಟ್ಟಿದ್ದೀವಿ ನಾವು ನೀಟಾಗಿ. ಯಾವುದೇ ಸಿನಿಮಾ ನಿಮ್ಮ ಅಂಡರ್ ಯಾರಾದರೂ ಜೊತೆಗೆ ಟ್ರೈನ್ ಮಾಡಿದವರು, ಒಳ್ಳೆ ಸಿನಿಮಾ ಮಾಡಿದವರು, ಅಥವಾ ಎಷ್ಟು ಜನ ನಿಮ್ಮ ಜೊತೆ ಇದ್ದಾರೆ ಸರ್? ಆ್ಯಕ್ಚುಲಿ ನಾನು 2017 to 19 ಆಲ್ಮೋಸ್ಟ್ ಅಲ್ಲಿ ಒಂದು ನನಗೆ ಗೊತ್ತಿರೋ ಒಂದು 500 ಮೆಂಬರ್ಸ್ ಟ್ರೈನ್ ಮಾಡಿದ್ದೀನಿ ಸರ್. 500 ಮೆಂಬರ್ಸ್ನ ಟ್ರೈನಿಂಗ್ ಮಾಡಿದ್ದೀನಿ ನಾನು. 500? ಎಸ್. ಓ, ಅದರಲ್ಲಿ ಎಷ್ಟು ನಾನು ಸರ್ ಅಲ್ಲಿ ಎಲ್ಲ ತುಂಬ ಜನ ಇದೆ ಸರ್. ವೆಡ್ಡಿಂಗ್ ಲೈನಲ್ಲಂತೂ ತುಂಬ ಜನ ಇದೆ. ಅಲ್ಲಿ ಜಾಸ್ತಿ ಬಳಕೆ ಕೂಡ. ನಾನು ಪ್ರತಿಯೊಬ್ಬರಿಗೂ ಅಲ್ಲಿಗೆ ಹೆಚ್ಚಾಗಿ ಈ ಥರದ ಡ್ರೋನ್ಗಳು ಸ್ಮಾಲ್ ಡ್ರೋನೇ ಸರ್. ಆಲ್ಮೋಸ್ಟ್ ನಾನು ಮೂವಿ ಲೈನಿಗೆಲ್ಲ ಜಾಸ್ತಿ ಅದು ರಿಸ್ಕ್ ಹೋಗಲ್ಲ. ಯಾಕೆಂದ್ರೆ ಏನಾಗುತ್ತೆ ಅಂದರೆ ಮೂವಿ ಲೈನಿಗೆ ಟ್ರೈನಿಂಗ್. ಮೂವಿಲಿ ಎಂಟರ್ ಆದವ್ರು ಎಷ್ಟು ಜನ ಇದ್ದಾರೆ ಈಗ? ಒಂದು ನಮ್ಮ ಕಡೆಯಲ್ಲಿ ಒಂದು 3-4 ಮೆಂಬರ್ಸ್ ಇದ್ದಾರೆ. ನಿಮ್ಮ ಇಲ್ಲ, ನಮ್ಮ ಕಡೆಯಿಂದ ಯಾರು ಕಳ್ಸಲ್ಲ ಸರ್ ಅದನ್ನು. ಅಲ್ಲ, ನಿಮ್ಮ ಅಂಡರ್ ಟ್ರೈನ್ ಆದವರು ಈಗ ಒಬ್ಬರೇ ಸರ್ ಅಂತ. ನನ್ನ ಹತ್ರ ಒಬ್ಬನೇ ಇರೋದು ಈಗ ಹುಡುಗ. ಅಲ್ಲಲ್ಲ, ಈ 500 ಜನರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಸೇರಿದವ್ರು ಇದ್ದಾರಾ? ಇಲ್ಲ. ನಾನು ಯಾಕೆ ಸಿನಿಮಾದ ಯಾಕೆ ಕಾನ್ಫಿಡೆಂಟ್ ಕೊಡಲ್ಲ ಅಂತಂದರೆ, ವೆಡ್ಡಿಂಗ್ ಲೈನಲ್ಲಿ ಎಲ್ಲ ಕಡೆ ಎಲ್ಲ ಬಿದ್ದೋದ್ರೆ ತೊಗೊಂಡ್ಬಿಡ್ಬೋದು ನಾವು, ಏನಾಗುತ್ತೆ. ಸಿನಿಮಾದು ತುಂಬ ಕೇರ್ಫುಲ್ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅದು ಪ್ರಾಬ್ಲಮ್ ಅದನ್ನು ಅನುಭವಿಸೋದಿದೆಯಲ್ಲ ಸರ್, ತುಂಬ ಕಷ್ಟ ಮಾತ್ರ. ಮತ್ತು ನಿಮ್ಮ ಪ್ರಕಾರ ನೀವೀಗ ಒಂದು ಪ್ರಶ್ನೆ ಏನು ಅಂತಂದರೆ, ಅದೇ ಸಾಧಾರಣ ಒಂದು 17-18 ಸಮಯದಲ್ಲಿ ನೀವು ಒಂದು ಕಡೆ ಟ್ರೈನಿಂಗ್ನಲ್ಲಿ ಬ್ಯುಸಿ ಆದರೆ ಸರ್ವಿಸಿಂಗ್ ಕೂಡ ಮಾಡ್ತಾಯಿದ್ರಿ. ಎಸ್ ಸರ್. ಸೊ ಆ ಸರ್ವಿಸಿಂಗ್ ಇವಾಗ ಮುಂದುವರಿಸ್ತಿದ್ದೀರಾ ಅಥವಾ ನೀವು ಸರ್ವಿಸ್? ಇಲ್ಲ ಸರ್, ಆಗಲ್ಲ, ಪುರ್ಸೋತಾಗಲ್ಲ. ಅಥವಾ ನಿಮ್ಮದೇ ಒಂದು ಟೀಮ್ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಮಾಡ್ಕೊಳಕ್ಕಾಗಿಲ್ಲ. ನಾನು ನೆಕ್ಸ್ಟ್ ನನ್ನದೇ ಆದ ಒಂದು ಕ್ಯಾಮ್ರಾಸ್ ಅವು ಎಕ್ವಿಪ್ಮೆಂಟ್ ತೊಗೊಂಡಿದ್ದೀನಿ. ಅದರಲ್ಲಿ ಅದ್ರ ಬ್ಯುಸಿಲಿ ಅದು ಇದು ಎರಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಅಷ್ಟೇ. ಓಕೆ. ಯಾಕೆಂದರೆ ನಮಗೆ ಎಷ್ಟು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ನಮಗೆ ಅದೇನೇ ದಾರಿನೇ ಇರಲಿಲ್ಲ. ನಮಗೆ ಸರ್ವಿಸ್ ಮಾಡ್ತಾನೆ ಇರಲಿಲ್ಲ, ಯೋಚನೆ ಇರಲಿಲ್ಲ ಸರ್ ನನಗೆ. ಸಿನಿಮಾ ಇಂಡಸ್ಟ್ರಿಲಿ ನನಗೆ ಸರ್ವಿಸ್ ಮಾಡ್ಬೇಕಾದ್ರೆ ಜಸ್ಟ್ ಕಾಲ್ ಬಂತು ಯಾವುದೋ ಸಿನಿಮಾಗೆ. ಚಕ್ರವರ್ತಿನೇ ಫಸ್ಟ್ ಸಿನಿಮಾ ಮೈಸೂರು. ಅದೇ ಫಸ್ಟ್ ಸಿನಿಮಾ? ಫಸ್ಟ್ ಸಿನಿಮಾ. ಬಟ್ ಗಿರ್ಗಿಟ್ಲೆ ಫಸ್ಟ್ ಸಿನಿಮಾ ನಾನು ಮಾಡಿದ್ದು. ಸ್ಮಾಲ್ ಡ್ರೋನ್ ಗಿರ್ಗಿಟ್ಲೆ ಅಂತ ಮೂವಿ ಮಾಡಿದೆ ಫಸ್ಟು. ಬಿಗ್ ಮೂವಿ ಡ್ರೋನ್ ಅಂತ ಯೂಸ್ ಮಾಡಿದ್ದು ಫಸ್ಟ್ ಚಕ್ರವರ್ತಿಗೆ ಬಂದಿದ್ದು ನಾನು. ಅಲ್ಲಿ ಬಂದು ಅಲ್ಲಿಂದ ಎಂಟ್ರಿ ಆಗಿ ಕಂಟಿನ್ಯೂ. ಅದು ಸ್ಟೆಪ್ ಬೈ ಸ್ಟೆಪ್ ಸಿನಿಮಾದಲ್ಲೇ ಬ್ಯುಸಿ ಆದ ಕಾರಣಕ್ಕೋಸ್ಕರ ನಾನು ಎಲ್ಲ ಬಿಟ್ಬಿಟ್ಟೆ, ಅಡಾಪ್ಟ್ ಮಾಡಿದೆ. ಈಗ ಇನ್ಸ್ಪೈರ್ 3ವರೆಗೆ ಬಂದಿದೆ ಅಂತ ಹೇಳಿದ್ರಿ. ಸೊ ಇದಕ್ಕಿಂತ ಅಡ್ವಾನ್ಸ್ಡ್ ಡ್ರೋನ್ಗಳು ಇದಾವ? ಇಲ್ಲ, ಫಾರಿನಲ್ಲಿ ಬೇರೆ ಯಾವ ಥರದ ಡ್ರೋನ್ಗಳನ್ನು ಯೂಸ್ ಮಾಡ್ತಿಲ್ಲ? ಇಲ್ಲ ಸರ್, ಆ್ಯಕ್ಚುಲಿ ಏನಪ್ಪ ಅಂದರೆ ಈಗಲೂ ನಮ್ಮ ಇಂಡಿಯಾದಲ್ಲಿ ಇದೆ ಡ್ರೋನ್ಸು. ಹ್ಯಾರಿ ಕ್ಯಾಮ್ರಾ ಹಾಕ್ಬಿಟ್ಟು ಫ್ಲೈ ಮಾಡೋ ಡ್ರೋನು ಇದೆ. ಇದೆ. ಅದು ಆ್ಯಕ್ಚುಲಿ 8 ವಿಂಗ್ ಬರುತ್ತೆ, ದೊಡ್ಡದು. ಅದಕ್ಕೆ ಮಿನಿಮಮ್ 3 ಆಪ್ರೇಟರ್ ಬೇಕು. ಇದಕ್ಕಿಂತ ಎಷ್ಟು ದೊಡ್ಡದಿರುತ್ತೆ? ಅದು ತುಂಬ ದೊಡ್ಡದು ಬರುತ್ತೆ ಸರ್. 3 ಆಪ್ರೇಟರ್ಸ್? 3 ಆಪ್ರೇಟರ್ ಸರ್. ಅದು 8 ವಿಂಗ್ಸ್ ಬರುತ್ತೆ, ಬಿಗ್ ಒನ್ ಆ್ಯಕ್ಚುಲಿ. ಅದನ್ನು ಬಂದ್ಬಿಟ್ಟು ಹ್ಯಾರಿ ಕ್ಯಾಮ್ರಾ ಹಾಕಿ ಮಾಡ್ತಿದ್ರು. ಈಗಲೂ ಅದನ್ನು ಮಾಡ್ತಾರೆ. ಬಟ್ ಅದಕ್ಕಿಂತ ಕ್ವಾಲಿಟಿ ಇದರಲ್ಲೇ ಬರೋ ಕಾರಣಕ್ಕೋಸ್ಕರ ಈಗ ಆಲ್ಮೋಸ್ಟ್ ಅದು ಅವಾಯ್ಡ್. ಅಂದರೆ ಈ ಅಡ್ವಾನ್ಸ್ಡ್ ಇದನ್ನು ಇವರೇ ತಂದರು, DJ. ಎಸ್, DJ ತಂದ್ಬಿಟ್ರು. ಸ್ಟೆಪ್ ಬೈ ಸ್ಟೆಪ್ ಕೂಡ ಡ್ರೋನ್ ಅದೇನೇನಾ? ಇಲ್ಲ, DJ ಅದೇನೆ. ಅದು ಲೆಗ್ದೆಲ್ಲ ಫುಲ್ DJ ಇದೇನೆ. ಅದು ಗಿಂಬಲ್ ಅಂತ ಕೆಡೆ ಬರುತ್ತೆ, ಆ ಗಿಂಬಲ್ಲು ಅವ್ರದ್ದೇನೆ. ಕ್ಯಾಮ್ರಾ ಮಾತ್ರ ಬೇರೆ. ಇದು ಗಿಂಬಲ್. ಈ ಪಾರ್ಟ್ ಅಷ್ಟು ಗಿಂಬಲ್ ಸರ್. ಸಪ್ರೇಟ್ ಇದು ಮಾತ್ರ. ಇದಿಷ್ಟು ಇದು 3. ಅಂದರೆ ಅದು ಇದಕ್ಕೆ ಮೇಯ್ನ್ ಆಗಿ GPS ಇದೆಲ್ಲ ಇದಾಗ ಈ ಲೆಗ್ಗಲ್ಲಿ ಇದು 4 ಲೆಗ್ಗಲ್ಲೂ ಎಲ್ಲ ಕಡೆ ಇದೆ. ಇಲ್ಲಿ ಏನು ನಡೆಯುತ್ತೆ? ಬ್ಯಾಲೆನ್ಸಿಂಗ್ ವರ್ಕ್ ಅಲ್ಲಿ ನಡೆಯುತ್ತೆ. ಇದು ಮೇಯ್ನ್ ಇದೇ ಆರ್ಟ್ ಸರ್. ಇದೇ ಡ್ರೋನ್ಗೆ ಆರ್ಟ್. ಇಲ್ಲಿಂದ ಪಾಸಾಗಿ ಇಲ್ಲಿ ಬಂದರೆ ಇಲ್ಲಿಂದನೇ ಮೇಯ್ನ್ ಇದಕ್ಕೆಲ್ಲ ಆಗೋದು ಕೇಬಲ್. ಇದರಲ್ಲಿ 16 ಕೇಬಲ್ ಇದೆ ಒಳಗಡೆ, ಸ್ಮಾಲ್ ಕೇಬಲ್ಸ್. ಓಕೆ. ಅದರಿಂದನೇ ಟೋಟಲ್ ರನ್ ಆಗೋದು. ಹಂಗೆ ಅಷ್ಟು ಸೂಕ್ಷ್ಮವಾಗಿ ಮಾಡಬೇಕಾಗಿರೋದ್ರಿಂದ ಎಲ್ಲ ಕಂಪ್ನಿಗಳು ಸಕ್ಸಸ್ಫುಲ್ ಆಗಿ ಮಾಡ್ತಾರೆ. ಯಾವುದೇ ಕಾರಣಕ್ಕಾಗಿಲ್ಲ ಸರ್. ಇವತ್ತು DJ ಬಿಟ್ಟರೆ ಇವರು ಕಂಪ್ಲೀಟ್ ಇವತ್ತರೆಗೂ ಬಂದ. ಬೇರೆ ಇವಾಗ ನೆಕ್ಸ್ಟ್ ಏನು ನಿರೀಕ್ಷೆ ಮಾಡ್ಬೋದು ಅಂದರೆ ಡ್ರೋನ್? ಇನ್ಸ್ಪೈರ್ 4 ಮೇ ಬಿ
ಬರ್ತಾ ಇದೆಯಾ ಬೇಗ? ಮೇ ಬಿ ನೆಕ್ಸ್ಟ್ ಇಯರ್ ಅಂತ ಅಂದ್ಕೊಂಡಿದ್ದೆ ಸರ್. ಅದು ಇನ್ನಷ್ಟು ಕಾಸ್ಟ್ಲಿ ಇರ್ಬೋದಾ? ತುಂಬ ಕಷ್ಟ ಆಗುತ್ತೆ ಸರ್. ನಾವು ಇದನ್ನ ಇನ್ಸ್ಪೈರ್ ಎಷ್ಟು ಕಾಸ್ಟ್ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಕಷ್ಟ ಆಗೋಯ್ತು ಇದು. ಸೊ ಇನ್ಸ್ಪೈರ್ 4ಗೆ ಕಾಯ್ತಾ ಇದ್ದೀರಾ? ಎಸ್ ಸರ್. ತಗೊಳ್ಳೋದೆ ಫಸ್ಟ್ ಡೇನೇ ಸರ್. ಫಸ್ಟ್ ಡೇ ನಮಗೆ ಫಸ್ಟ್ ಡೇ ತಗೊಂಡ್ರೆ ನೆಮ್ಮದಿ. ಅಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಆದರೆ ಇಲ್ಲಿ ಫಸ್ಟ್ ಡೇ ಫಸ್ಟ್ ಫ್ಲೈನಾ? ಕಂಪಲ್ಸರಿ ಸರ್. ನನಗೆ ಅದೇನೋ ಗೊತ್ತಿಲ್ಲ, ಈಗಲೂ ಅದೇ ಹುಚ್ಚೆ ಸರ್ ನನಗೆ. ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಓವರ್ ಆಲ್? ನಿಮ್ಮ ಲೆಕ್ಕ ಇದೆಯಾ? ಡ್ರೋನ್ ವಿಷಯದಲ್ಲಿ ಲೆಕ್ಕ ಆಲ್ಮೋಸ್ಟ್ ಅಲ್ಲಿ ನಿಯರ್ ಬೈ 1 CR ಹತ್ರ ಹೋಗಿದೆ ಸರ್. ನನಗೆ ನಾನು ತುಂಬ ಇನ್ವೆಸ್ಟ್ ಮಾಡ್ಬಿಡ್ತೀನಿ. ನಮಗೆ ಏನೋ ಒಂದು ಹಠ ಸರ್ ಅದನ್ನು. ಬಟ್ ಅದು ರಿಕವರ್ ಆಗುತ್ತಾ ನಿಮಗೆ? ಇಲ್ಲ ಸರ್, ಅದನ್ನು ನಾವು ಗ್ಯಾರಂಟಿ ಅದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ ಅದನ್ನು. ಬಟ್ ನನಗೆ ಡ್ರೋನ್ ಅನ್ನೋದು ನನಗೆ ಇವತ್ತು ಪೇಮೆಂಟ್ ಲೆಕ್ಕ ನೋಡಿದ್ರೆ ಅದು ಹಂಗೆ ಅಂತೀವಿ ಸರ್. ನಮಗೆ ಎಕ್ಸಾಂಪಲ್ ನಾನು ನಾರ್ಮಲಾಗಿ ಥಿಂಕ್ ಮಾಡ್ಕೊಂಡೋಗಿ ಇಷ್ಟು ಅಮೌಂಟೆಲ್ಲ ಡಿವೈಡ್ ಮಾಡಿ ಎಷ್ಟು ದಿನ ಬರುತ್ತೆ ಅಂತ ಅದನ್ನು ಕೌಂಟ್ ಮಾಡ್ಕೊಂತವ್ರೆ. ಒಂದು ಸಲ ನಾವು ಮಿಡ್ಲೇ 2 months 3 months ಎಲ್ಲ ಬಿದ್ದೋಯ್ತು ಅಂದರೆ ಅದೇನು ಸರ್ವಿಸ್ ಆಗುತ್ತಾ? ರಿಪೇರಿ ಆಗುತ್ತೆ? ರಿಪೇರಿ ಇವತ್ತಿಗೂ ಆಗಲ್ವಾ? ಆಗಲ್ಲ ಸರ್. ಅದನ್ನು ಕಂಪ್ನಿ ನಿಮಗೆ ಒಂದು ಸಲ ಲಾಂಚ್ ಮಾಡಿದ್ಮೇಲೆ ಸ್ಪೇರ್ ಪಾರ್ಟ್ಸ್ ಬಿಡೋಕ್ಕೆ ಮಿನಿಮಮ್ ಅಂದರೆ 1 year ಟೈಮ್ ತೊಗೊತಾರೆ. ಯಾಕೆ? ಅದು ಹಂಗೇನೆ ಕಂಪ್ನಿ. ಇದು ಮುಂಚೆಲ್ಲ ಬಿಡ್ತಾಯಿದ್ರು, ಈಗ ಸ್ಪೇರ್ ಪಾರ್ಟ್ಸ್ ಕೊಡೋದೇ ಇಲ್ಲ ಕಂಪನಿ. ಕಾರಣ ಗೊತ್ತಿಲ್ಲ, ನೋ ರೀಸನ್ಸ್. ಕೊಡೋದೇ ಇಲ್ಲ ಕಂಪನಿ. ತುಂಬ ಜನ ಈಗಲೂ ಹಾಗೆ ಡ್ಯಾಮೇಜ್ ಆಗಿ ಹಂಗೆ ಇರೋದುಂಟು. ನಿಮ್ಮದಿದೆ? ನಮ್ಮದಿದೆ. ಎಷ್ಟು? ಮೊನ್ನೆ ಆಯ್ತಲ್ಲ ಒಂದು ಇದ್ರ ಸಿನಿಮಾದಲ್ಲಿ ಡ್ರ್ಯಾಗನಲ್ಲಿ ಆಯ್ತಲ್ಲ, ಅದು ಹಾಗೇ ಇದೆ. ಈಗ ರಿಪೇರಿ ಸರ್ವಿಸ್ ಮಾಡಿಸಿಲ್ಲ ನಾನು. ಸರ್ವಿಸ್ ಮಾಡಿಸಿದ್ಮೇಲೆ ಸರ್ ಇದ್ರದ್ದು ಈ ಲೆಗ್ದು ಬ್ಯಾಲೆನ್ಸ್ ಇದೆಯಲ್ಲ ಸರ್, ಎಕ್ಸಾಂಪಲ್ ಇದು, ಈ ಬ್ಯಾಲೆನ್ಸಿಂಗ್ ಸ್ವಲ್ಪ ಕ್ರಾಸ್ ಆದ್ರೂ ಡ್ರೋನ್ ನಿಮಗೆ ನೀವು ಸ್ಟ್ರೈಟ್ ಹೋಗಲ್ಲ, ಅದು ಕ್ರಾಸ್ ಹೋಗುತ್ತೆ ಹೋಗ್ಬೇಕಾದ್ರೆ. ತುಂಬ ಅಂದರೆ ಇದು ಸರ್ವಿಸಿಂಗು ಸುಲಭ ಇಲ್ಲ, ತುಂಬ ಸೆನ್ಸಿಟಿವ್ ಸರ್. ಮಾತ್ರ ಒಂದು ಮಗು ಸರ್ತಂಗೆ ಸಾಕ್ಬೇಕು ಇದನ್ನು. ಪ್ರಿಸಿಷನ್ ಅಷ್ಟು ಬೇಕು. ಎಸ್ ಸರ್. ಮತ್ತು ನೀವು ಫ್ಲೈ ಮಾಡೋ ಕ್ವಶನ್ ಮೈಂಡ್ಗೆ ಏನಾದ್ರು ಪ್ರೆಸ್ ಆಯಿತು ಅಂದರೆ ಸರ್ ತುಂಬ ಕಷ್ಟ. ನೀವೇನು ಮಾಡ್ತೀರಾ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ? ಆ್ಯಸ್ ಇಟ್ ಈಸ್ ನೀವು ತಾಳ್ಮೆ ಇರೋ ವ್ಯಕ್ತಿನ? ತುಂಬ ತಾಳ್ಮೆ ಕಂಡ್ಕೊಂತೀನಿ, ಆದರೂ ಆಗಲ್ಲ ಸರ್. ಅಲ್ಲ, ನೀವು ಇನ್ ಜನರಲ್ ಹೇಗೆ ಬೇಕು? ಇಲ್ಲ ಸರ್, ತಾಳ್ಮೆ ಇಲ್ಲ ಸರ್. ಒಪ್ಕೊಂಡ್ಬಿಡ್ತೀನಿ ನಾನು, ತಾಳ್ಮೆನೇ ಇಲ್ಲ ಸರ್. ಬಟ್ ಇದು ಕಲಿಸ್ಕೊಡತ್ತಾ? ಆ ಟೆನ್ಷನ್ ಬಡಿಸ್ಬಿಡುತ್ತೆ ತಾಳ್ಮೆನ. ಹಾಂ, ಓಕೆ. ಅದಕ್ಕೆ ನಾನು ಏನು ಮಾಡ್ತೀನಿ, ತಾಳ್ಮೆ ತರಿಸೋದಕ್ಕೆ ಏನು ಮಾಡ್ತೀರಾ? ಏನಾದರೂ ಮೆಥಡ್ಗಳಿದೆಯಾ? ನಾನು ಒಬ್ಬನೇ ಸರ್. ನಾನು ತಾಳ್ಮೆ ಹಂಗೇನೋ ತುಂಬ ಆಗ್ದಂಗೆ ಇದ್ದರೆ ನಾನು 1 kilometer ವಾಕ್ ಮಾಡ್ತೀನಿ ಸರ್. ನನಗೆ ವಾಕ್ ಮಾಡಿದ್ರೆ ತಾಳ್ಮೆ ಕಮ್ಮಿ ಆಗುತ್ತೆ. ತಾಳ್ಮೆ ಅಂತಲ್ಲ, ಏನು ಸಿಟ್ಟು ಬಲಿಕ್ಕೆ ಹೋಗೋ ಬರಲಿ, ನಾನು ಸುಮ್ಮನೆ ವಾಕ್ ಮಾಡ್ತೀನಿ. ಹೆಡ್ಫೋನ್ ಹಾಕೊಂಡು ನಾನು ಸಗ್ಕೊಂಡು ವಾಕ್ ಮಾಡ್ತೀನಿ. ನಂಗೆ ಅದು ಬಿಟ್ಟರೆ ಬೇರೆ ಆಪ್ಷನೇ ಇಲ್ಲ ಸರ್. ಯಾಕೆಂದರೆ ಇರೋದು ನಾನು ಯಾಕೆ ಕ್ರ್ಯಾಶ್ ಆಗಿದ್ದು ಮತ್ತೆ ಕಂಟಿನ್ಯೂ ಮಾಡಲ್ಲ ಅಂತಂದರೆ, ಒಂದು ಚಿಕ್ಕ ಒಂದು ಶಾರ್ಟ್ ತೆಗೆದಿದೆ ಸರ್. ಒಂದು ಶಾರ್ಟ್ ಏನಾದ್ರು ಶೂಟ್ ಮಾಡಿದರೆ ನಾವು ಆರ್ಟಿಸ್ಟ್ಗೆ ಮತ್ತೆ ಶೂಟ್ ಮಾಡೋಕ್ಕಾಗಲ್ಲ. ಒಂದು ಎರರ್ ಬಂತು ಅಂದರೆ ಕಾರ್ಡು ನಿಮಗೆ ಎಕ್ಸಾಂಪಲ್ ಏನೋ ಪ್ರಾರಂಭ ಆಯಿತು ಅಂದರೆ ರಿಪೇರಿ ಮಾಡಿಸಿದ್ರಲ್ಲಿ, ರಿಪೇರಿ ಮಾಡಿಸಿದ್ರು ನೀವು ಫ್ಲೈ ಮಾಡಿ ಚೆಕ್ ಮಾಡೋದಕ್ಕೂ ತುಂಬ ಕಷ್ಟ ಸರ್. ಮಾತ್ರ ಸರ್ವಿಸಿಂಗ್ ಯಾಕೆ ಮಾಡ್ಸೋಕ್ಕಾಗಲ್ಲ ಅಂತಂದರೆ, ಒಂದು ಯಾವ್ದಾದ್ರು ಮೇಯ್ನ್ ಶಾರ್ಟೇ ನಾವೊಂದು ಆಕ್ಷನ್ ಸೀಕ್ವೆನ್ಸೋ ಇಲ್ಲ ಅಂದರೆ ಸಾಂಗ್ ಸೀಕ್ವೆನ್ಸೋ ಶೂಟ್ ಮಾಡ್ಕೊಂಡು ಬಂದಿರ್ತೀವಿ ನಾವು, ಮತ್ತೆ ಆರ್ಟಿಸ್ಟ್ ಕಾಣೋ ರಿಪೇರಿ ಹೋಗೋಕ್ಕಾಗಲ್ಲ ನಾವು. ಅದಕ್ಕೇ ನಾವು ಅದು ಸರ್ವಿಸಿಂಗೇ ಮಾಡಿಸಲ್ಲ ನಾವು. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಫೀಲ್ಡ್ ಅಂತ ಅನ್ಸುತ್ತೆ. ತುಂಬ ಸರ್. ಅದು ಇದ್ರ ಬಗ್ಗೆ ಮಾತಾಡ್ತಾ ಹೋದರೆ ಇನ್ನಷ್ಟು ಮುಗಿಯೋದೇ ಇಲ್ಲ ಸರ್. ಕಥೆಗಳಿದೆ ಅನ್ಸುತ್ತೆ. ತುಂಬ ಮುಗಿಯೋದೇ ಇಲ್ಲ ಸರ್. ಮಾತ್ರ ಏನಪ್ಪ ಅಂದರೆ ಈಗಲೂ ಅಷ್ಟೇ ಏನಾದ್ರು ಡ್ರೋನ್ ಕಷ್ಟ ಆದರೆ ಹೊಸ ತಗೊಂಡ್ಬಿಡ್ಬೇಕಷ್ಟೇ. ನಮಗೆ ಹೊಸದೇ ಬೇಕು ನಮಗೆ. ಯಾಕೆಂದ್ರೆ ನಮಗೆ ಅದು ಅದು ತುಂಬ ಇಂಟ್ರೆಸ್ಟ್. ಇವತ್ತು ಡ್ರೋನ್ ಅಂದರೆ ತುಂಬ ಇಂಟ್ರೆಸ್ಟ್ ಅದು ನನಗೆ. ಅದು ಮತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಏನಿಲ್ಲ ಅದನ್ನು ಮಾಡಬೇಕು ಅನ್ನೋದು ದೊಡ್ಡ ಆಸೆ ಸರ್ ನನಗೆ. ಏನಾದ್ರು ಎಕ್ವಿಪ್ಮೆಂಟ್ ಅಂದರೆ ಇಲ್ಲ ಅಂತಂದರೆ ಆ ಎಕ್ವಿಪ್ಮೆಂಟ್ ತಗೊಬೇಕು ಅನ್ನೋ ಆಸೆ ಈಗಲೂ ಜಾಸ್ತಿ. ಹಂಗೆ ನಮಗೆ ಹುಚ್ಚು. ಬೇರೆ ಏನೆಲ್ಲ ಪ್ಲ್ಯಾನ್ಸ್ ಇದೆ ನಿಮ್ಮದು ಹಾಗಿದ್ರೆ? ಇಲ್ಲ, ಈ ಸದ್ಯಕ್ಕೆ ನಮ್ದೀಗ ಹೈ ಸ್ಪೀಡ್ ಪ್ಯಾಂಟಮ್ ಕ್ಯಾಮ್ರಾ ಇದೆ, ನಾನು ಫ್ರೆಂಡ್ಸ್ ತೊಗೊಂಡಿದ್ದೀವಿ. ಜಿಮ್ಮಿ ಜಿಪ್ಪು, ಪ್ಯಾಂಥರ್ ಡಾಲಿ. ಓಕೆ. ನಮ್ಮ KD ಸಿನಿಮಾಗೋಸ್ಕರನೇ ಎಲ್ಲ ಟೋಟಲ್ ಎಕ್ವಿಪ್ಮೆಂಟ್ ಮತ್ತೆ ತೊಗೊಂಡಿದ್ದಾಯಿತು. ಸೊ ಹಾಗಿದ್ರೆ ಈ ಸಿನಿಮಾದ ಹಿಂದಿನ ಒಂದು ದೊಡ್ಡ ಲೋಕವನ್ನೇ ನೀವು ಸೃಷ್ಟಿ ಮಾಡ್ಕೊಂಡಿದ್ದೀರಾ? ಎಸ್ ಸರ್, ಎಸ್ ಸರ್. ಅದರ ಒಂದು ಸಣ್ಣ ಝಲಕನ್ನು ನಮ್ಮ ಮುಂದೆ ಇಷ್ಟು ಹೊತ್ತು ನೀವು ಅನಾವರಣ ಮಾಡಿದ್ದೀರಾ. ವೆರಿ ಇಂಟ್ರೆಸ್ಟಿಂಗ್. ಇದ್ರ ಮೂಲಕ ಜನರಿಗೂ ಕೂಡ ಒಂದಿಷ್ಟು ಮಾಹಿತಿನೂ ಸಿಕ್ಕಿರುತ್ತೆ, ಮತ್ತು ಅವರು ಅದ್ರ ಮೂಲಕ ಒಂದಿಷ್ಟು ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನು ಕೂಡ ಕೇಳಿ ಖುಷಿ ಪಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಹಾರ್ದಿಕ್ ಹರ್ಬಲ್ಸ್ ಅವರ ವತಿಯಿಂದ ಈ ಒಂದು ಹ್ಯಾಂಪರ್, ಅವರ ಸತ್ವಂ ರೇಂಜ್ ಆಫ್ ಪ್ರಾಡಕ್ಟ್ಸ್, ಸೋಪ್ಗಳಿರ್ಬೋದು, ಜೊತೆಗೆ ಹರ್ಬಲ್ ಮಿನರಲ್ ವಾಟರು, ಹಾಗೆ ಬೇರೆ ಬೇರೆ ಪ್ರಾಡಕ್ಟ್ಗಳಿದೆ. ಅವರು ಕೋಕೋ ರೇಖಾ ಅಂತ ಅಡಿಕೆ ಮತ್ತು ತೆಂಗಿನ ಸತ್ವವನ್ನು ಯೂಸ್ ಮಾಡಿರೋ ಸೋಪ್ ಇದೆ, ಯೂಸ್ ಮಾಡಿ ನೋಡಿ. ಸೂಪರ್. ಅದಕ್ಕೆ ಪೇಟೆಂಟ್ ಕೂಡ ಇದೆ ಅವ್ರದ್ದು. ಸೊ ಅವರು ಪಡ್ಕೊಂಡಿದ್ದಾರೆ. ಸೊ ಹಾಗೆ ಅವರಿಂದ ನಿಮಗೆ ಸ್ಪೆಷಲ್ ಹ್ಯಾಂಪರ್, ಜೊತೆಗೆ ಇದು ಗ್ರಾಮ ರಾಜ್ಯ ಇನ್ನೊಂದು ಸತ್ವಯುತ ಸಂಸ್ಥೆ, ಅವರು ಕೂಡ ನಮಗೆ ಪ್ರೀತಿಯಿಂದ ಈ ಒಂದು ಹ್ಯಾಂಪರನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಇದು ರಾಸಾಯನಿಕ ಮುಕ್ತ ಪ್ರಾಡಕ್ಟ್ಗಳು, ಸಾವಯವ ಪ್ರಾಡಕ್ಟ್, ಬೇರೆ ಬೇರೆ ರೈತರಿಂದ ಅದೇ ಥರ ಹಳ್ಳಿಗಳಲ್ಲಿ ಸೋರ್ಸ್ ಮಾಡಿಕೊಂಡು ಆ ಥರದ ಪ್ರಾಡಕ್ಟ್ಗಳು, ಹಾಗೆ ಗೋ ಆಧಾರಿತ
ಪ್ರಾಡಕ್ಟ್ಗಳನ್ನು ಇದು ಮಾಡಿದ್ದಾರೆ. ಸೊ ಸೂಪರ್ ಸರ್. ಅದು ನಿಮಗೋಸ್ಕರ ಎಷ್ಟೊತ್ತು ನಮ್ಮ ಜೊತೆ ಇದ್ದು ಮಾತಾಡಿ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಈ ಆಪರ್ಚುನಿಟಿ ಕೊಡೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ಸಿಗಲ್ಲ ನಮ್ಗೆ, ಇದು ಫಸ್ಟ್ ಟೈಮ್ ನಮಗೆಲ್ಲ ಇದೆಲ್ಲ ಸೀರಿಯಸ್ ಆಗಿ. ವೆರಿ ನೈಸ್. ತುಂಬ ಖುಷಿ ಆಯಿತು, ಹೇಳಿದ ತಕ್ಷಣ ಬಂದ್ರಿ, ತುಂಬ ಪ್ರೀತಿಯಿಂದ ಮಾತಾಡಿದ್ರಿ, ತುಂಬ ಇನ್ಫಾರ್ಮೇಷನ್ ಕೂಡ ಸಿಕ್ತು. ಇನ್ನಷ್ಟು ಕುತೂಹಲಗಳು ಹೆಚ್ಚಾಗಿರುತ್ತೆ ಜನರಿಗೆ ಅಂತ ಅನಿಸುತ್ತೆ. ಇಷ್ಟು ಹೊತ್ತಿನ ಈ ಮಾಹಿತಿ ನಿಮ್ಮಲ್ಲೂ ಅದೇನೋ ಒಂದಿಷ್ಟು ಇನ್ಸ್ಪೈರ್ ಮಾಡಿದರೆ ಅದು ನಮ್ಮ ಇವತ್ತಿನ ಪ್ರಯತ್ನ ಸಾರ್ಥಕ ಮಾಡುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ಇನ್ನೊಬ್ಬ ವ್ಯಕ್ತಿತ್ವ, ಅವ್ರ ಜೊತೆ ಮಾತು ಕಥೆ ಇರುತ್ತೆ. ಅವ್ರ ಜೊತೆ ನಾವು ಲೆಟ್ಸ್ ಡೈವ್ ಡೀಪ್ ಇನ್ ಟು ಕಾನ್ವರ್ಸೇಷನ್ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಿದ್ದೀನಿ. ನಮಸ್ಕಾರ.